ಮನದ ಮಾತು ನೇರ ಸ್ಪಷ್ಟ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಜೂನ್ 27ರಂದು ಮಾಡಿದ ಮನ್ ಕಿ ಬಾತ್ನ ಕನ್ನಡ ಅನುವಾದದ ಆಯ್ದ ಅವತರಣಿಕೆ. ಕೃಪೆ ಆಕಾಶವಾಣಿ ಬೆಂಗಳೂರು. ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಸಾಮಾನ್ಯವಾಗಿ ಮನದ ಮಾತಿನಲ್ಲಿ ನಿಮ್ಮ ಪ್ರಶ್ನೆಗಳ ಸುರಿಮಳೆಯೇ ಇರುತ್ತದೆ. ಈ ಬಾರಿ ಸ್ವಲ್ಪ ಭಿನ್ನವಾದದ್ದೇನಾದರೂ ಮಾಡೋಣ ಎಂದು ನಾನು ಯೋಚಿಸಿದೆ. ನಾನು ನಿಮಗೆ ಪ್ರಶ್ನೆ ಕೇಳುತ್ತೇನೆ, ಹಾಗಾದರೆ ಗಮನವಿಟ್ಟು ನನ್ನ ಪ್ರಶ್ನೆ ಕೇಳಿ. ಒಲಿಂಪಿಕ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಸಾಧಿಸಿದ ಪ್ರಥಮ ಭಾರತೀಯ ಯಾರು? ಒಲಿಂಪಿಕ್ನ ಯಾವ ಕ್ರೀಡೆಯಲ್ಲಿ ಭಾರತ ಇಲ್ಲಿಯವರೆಗೆ ಅತಿ ಹೆಚ್ಚು ಪದಕಗಳನ್ನು ಗಳಿಸಿದೆ? ಒಲಿಂಪಿಕ್ನಲ್ಲಿ ಯಾವ ಕ್ರೀಡಾಳು ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದ್ದಾರೆ? ಸ್ನೇಹಿತರೆ, ನೀವು ನನಗೆ ಉತ್ತರ ಕಳುಹಿಸದೇ ಇರಿ. ಆದರೆ ಮೈ ಗೌನಲ್ಲಿ ಒಲಿಂಪಿಕ್ಸ್ ಬಗ್ಗೆ ಇರುವ ರಸಪ್ರಶ್ನೆಯ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಬಹಳಷ್ಟು ಬಹುಮಾನಗಳನ್ನು ಗೆಲ್ಲುವರಿ. ಇಂತಹ ಬಹಳಷ್ಟು ಪ್ರಶ್ನೆಗಳ ಮೈ ಗೌನ ರೋಡ್ ಟು ಟೋಕಿಯೋ ಕ್ವಿಜ್ನಲ್ಲಿದೆ. ನೀವು ರೋಡ್ ಟು ಟೋಕಿಯೋ ಕ್ವಿಜ್ನಲ್ಲಿ ಭಾಗವಹಿಸಿ. ಈ ಹಿಂದೆ ಭಾರತದ ಪ್ರದರ್ಶನ ಹೇಗಿತ್ತು? ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು ನಮ್ಮ ಸಿದ್ಧತೆಗಳೇನು? ಇದೆಲ್ಲವನ್ನೂ ನೀವು ತಿಳಿಯಿರಿ, ಇತರರಿಗೂ ತಿಳಿಸಿ. ಖಂಡಿತ ಈ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಎಂದು ನಿಮ್ಮೆಲ್ಲರಿಗೆ ಆಗ್ರಹಿಸುತ್ತೇನೆ. ಸ್ನೇಹಿತರೆ, ಟೋಕಿಯೋ ಒಲಿಂಪಿಕ್ಸ್ ಬಗ್ಗೆ ಮಾತನಾಡುತ್ತಿರುವಾಗ ಮಿಲ್ಕಾ ಸಿಂಗ್ ಅಂತಹ ಅಭೂತಪೂರ್ವ ಆಟಗಾರರನ್ನು ಯಾರು ಮರೆಯಬಹುದು? ಕೆಲ ದಿನಗಳ ಹಿಂದೆಯೇ ಕರೋನಾ ಅವರನ್ನು ನಮ್ಮಿಂದ ಅಗಲಿಸಿತು. ಅವರು ಆಸ್ಪತ್ರೆಯಲ್ಲಿದ್ದಾಗ ಅವರೊಂದಿಗೆ ಮಾತನಾಡುವ ಅವಕಾಶ ನನಗೆ ಲಭಿಸಿತ್ತು. ಮಾತನಾಡುತ್ತಾ ನಾನು ಅವರನ್ನು ಆಗ್ರಹಿಸಿದ್ದೆ, ನೀವು 1964ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದೀರಿ. ಆದ್ದರಿಂದ ಈ ಬಾರಿ ನಮ್ಮ ಆಟಗಾರರು ಒಲಿಂಪಿಕ್ಸ್ಗಾಗಿ ಟೋಕಿಯೋಗೆ ತೆರಳುತ್ತಿರುವುದರಿಂದ ನೀವು ನಮ್ಮ ಅಥ್ಲೀಟ್ಗಳ ಆತ್ಮಸ್ಥೈರ್ಯವನ್ನು ವೃದ್ಧಿಸಬೇಕೆಂದು ನಿಮ್ಮ ಸಂದೇಶದೊಂದಿಗೆ ಪ್ರೇರೇಪಿಸಬೇಕಿದೆ ಎಂದು ಕೇಳಿಕೊಂಡಿದ್ದೆ. ಅವರಿಗೆ ಕ್ರೀಡೆ ಬಗ್ಗೆ ಅದೆಷ್ಟು ಸಮರ್ಪಣಾಭಾವ ಮತ್ತು ಒಲವಿತ್ತೆಂದರೆ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ತಕ್ಷಣ ಒಪ್ಪಿಗೆ ಸೂಚಿಸಿದ್ರು. ಆದರೆ ವಿಧಿಯ ವಿಧಾನ ಬೇರೆಯೇ ಆಗಿತ್ತು. ನನಗೆ ಇಂದಿಗೂ ನೆನಪಿದೆ, 2014ರಲ್ಲಿ ಅವರು ಸೂರತ್ಗೆ ಬಂದಿದ್ರು. ನಾವು ಒಂದು ಇರುಳು ಮ್ಯಾರಥಾನ್ ಉದ್ಘಾಟನೆ ಮಾಡಿದ್ವಿ. ಆಗ ಅವರೊಂದಿಗೆ ನಡೆದ ಕ್ರೀಡೆ ಬಗ್ಗೆ ಮಾತುಕತೆಯೊಂದಿಗೆ ನನಗೂ ಬಹಳ ಪ್ರೇರಣೆ ದೊರೆತಿತ್ತು. ಮಿಲ್ಕಾ ಸಿಂಗ್ ಅವರ ಸಂಪೂರ್ಣ ಕುಟುಂಬ ಕ್ರೀಡೆಗೆ ಸಮರ್ಪಿತವಾಗಿತ್ತು. ಭಾರತದ ಗೌರವವನ್ನು ವೃದ್ಧಿಸಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಪ್ರವೀಣ್ ಜಾಧವ್ ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಒಂದು ಗ್ರಾಮದ ನಿವಾಸಿಯಾಗಿದ್ದಾರೆ. ಅವರು ಬಿಲ್ಲುಗಾರಿಕೆಯ ಅದ್ಭುತ ಕ್ರೀಡಾಳು. ಅವರ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಕುಟುಂಬ ಪಾಲನೆ ಮಾಡುತ್ತಾರೆ. ಈಗ ಅವರ ಪುತ್ರ ಪ್ರಥಮ ಬಾರಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು ಟೋಕಿಯೋಗೆ ತೆರಳುತ್ತಿದ್ದಾರೆ. ಕೇವಲ ಅವರ ತಂದೆ ತಾಯಿಗೆ ಮಾತ್ರವಲ್ಲ, ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇಂಥ ಇನ್ನೊಬ್ಬ ಕ್ರೀಡಾಪಟು ನಮ್ಮ ನೇಹಾ ಗೋಯಲ್ ಅವರು. ನೇಹಾ ಟೋಕಿಯೋಗೆ ತೆರಳುತ್ತಿರುವ ಮಹಿಳಾ ಹಾಕಿ ತಂಡದ ಸದಸ್ಯರಾಗಿದ್ದಾರೆ. ಅವರ ತಾಯಿ ಮತ್ತು ಸೋದರಿ ಸೈಕಲ್ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಕುಟುಂಬದ ಖರ್ಚು ನಿಭಾಯಿಸುತ್ತಾರೆ. ನೇಹಾ ಅವರಂತೆಯೇ ದೀಪಿಕಾ ಕುಮಾರಿ ಅವರ ಜೀವನ ಪಯಣವು ಏರಿಳಿತಗಳಿಂದ ತುಂಬಿದೆ. ದೀಪಿಕಾ ಅವರ ತಂದೆ ಆಟೋ ರಿಕ್ಷಾ ಓಡಿಸುತ್ತಾರೆ. ಅವರ ತಾಯಿ ಶುಶ್ರೂಷಕಿಯಾಗಿದ್ದಾರೆ. ಈಗ ದೀಪಿಕಾ ಭಾರತದ ಪರವಾಗಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುತ್ತಿರುವ ಏಕಮಾತ್ರ ಬಿಲ್ಲುಗಾರಿಕೆಯ ಸ್ಪರ್ಧಾಳು ಆಗಿದ್ದಾರೆ. ಒಂದೊಮ್ಮೆ ವಿಶ್ವದ ಮುಂಚೂಣಿಯ ಕ್ರೀಡಾಳು ಆಗಿದ್ದ ದೀಪಾ ಅವರಿಗೆ ನಮ್ಮೆಲ್ಲರ ಶುಭ ಹಾರೈಕೆಗಳು. ಸ್ನೇಹಿತರೆ, ಜೀವನದಲ್ಲಿ ನಾವು ಯಾವ ಹಂತಕ್ಕೆ ತಲುಪಿದರೂ, ಎಷ್ಟೇ ಎತ್ತರಕ್ಕೇರಿದರೂ ತಾಯ್ನೆಲದೊಂದಿಗಿನ ಈ ಬಂಧ ನಮ್ಮ ಬೇರುಗಳೊಂದಿಗೆ ನಮ್ಮನ್ನು ಎಂದೆಂದಿಗೂ ಬಂಧಿಸಿಡುತ್ತದೆ. ಸಂಘರ್ಷದ ದಿನಗಳ ನಂತರ ದೊರೆಯುವ ಸಫಲತೆಯ ಆನಂದ ಬೇರೆಯೇ ರೀತಿಯದ್ದಾಗಿರುತ್ತದೆ. ಇಂದು ಟೋಕಿಯೋಗೆ ತೆರಳುತ್ತಿರುವ ನಮ್ಮ ಕ್ರೀಡಾಳುಗಳು ಬಾಲ್ಯದಲ್ಲಿ ಸಾಧನಗಳು, ಇತರ ಅನಾನುಕೂಲತೆಗಳನ್ನು ಎದುರಿಸಿದ್ದಾರೆ. ಆದರೂ ಅವರು ಅಚಲವಾಗಿದ್ರು, ನಿರಂತರ ಶ್ರಮಿಸುತ್ತಿದ್ರು.
ಉತ್ತರ ಪ್ರದೇಶದ ಮುಜಫರ್ ನಗರದ ಪ್ರಿಯಾಂಕಾ ಗೋಸ್ವಾಮಿಯವರ ಜೀವನ ಕೂಡ ಬಹಳಷ್ಟು ಕಲಿಸುತ್ತದೆ. ಪ್ರಿಯಾಂಕಾ ಅವರ ತಂದೆ ಬಸ್ ಕಂಡಕ್ಟರ್ ಆಗಿದ್ದಾರೆ. ಪ್ರಿಯಾಂಕಾ ಅವರಿಗೆ ಪದಕ ಗಳಿಸುವ ಕ್ರೀಡಾಳುಗಳಿಗೆ ನೀಡುವ ಬ್ಯಾಗ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಇದರ ಆಕರ್ಷಣೆಯಿಂದಲೇ ಅವರು ಮೊದಲ ಬಾರಿಗೆ ರೇಸ್ ವಾಕಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಈಗ ಅವರು ಈ ನಿಟ್ಟಿನಲ್ಲಿ ಬಹುದೊಡ್ಡ ಚಾಂಪಿಯನ್ ಆಗಿದ್ದಾರೆ. ಜಾವೆಲಿನ್ ಥ್ರೋನಲ್ಲಿ ಭಾಗವಹಿಸುವ ಶಿವಪಾಲ್ ಸಿಂಹ ಅವರು ಬನಾರಸ್ ನಿವಾಸಿ. ಶಿವಪಾಲ್ ಅವರ ಸಂಪೂರ್ಣ ಕುಟುಂಬ ಈ ಕ್ರೀಡೆಯಲ್ಲಿ ತೊಡಗಿದೆ. ಇವರ ತಂದೆ, ಚಿಕ್ಕಪ್ಪ ಮತ್ತು ಸೋದರ ಎಲ್ಲರೂ ಭರ್ಜಿ ಎಸೆತದಲ್ಲಿ ಅಪ್ರತಿಮರಾಗಿದ್ದಾರೆ. ಕುಟುಂಬದ ಈ ಅಡಿಪಾಯ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಉಪಯುಕ್ತವಾಗಲಿದೆ. ಟೋಕಿಯೋ ಒಲಿಂಪಿಕ್ಸ್ಗೆ ಹೋಗುತ್ತಿರುವ ಚಿರಾಗ್ ಶೆಟ್ಟಿ ಮತ್ತು ಅವರ ಜೊತೆ ಆಟಗಾರ ಸಾತ್ವಿಕ್ ಸಾಯಿರಾಜ್ ಅವರ ಹುಮ್ಮಸ್ಸು ಪ್ರೇರಣಾದಾಯಕವಾಗಿದೆ. ಇತ್ತೀಚೆಗೆ ಚಿರಾಗ್ ಅವರ ತಾತ ಕರೋನಾದಿಂದ ಮೃತರಾದರು. ಸಾತ್ವಿಕ್ ಕೂಡ ಸ್ವತಃ ಕಳೆದ ವರ್ಷ ಕರೋನಾ ಪಾಸಿಟಿವ್ ಆಗಿದ್ರು. ಆದರೆ ಈ ಸಂಕಷ್ಟದ ನಂತರವೂ ಈ ಇಬ್ಬರು ಮೆನ್ಸ್ ಡಬಲ್ ಶಟಲ್ ಕಾಂಪಿಟೇಷನ್ನಲ್ಲಿ ತಮ್ಮ ಸರ್ವಶ್ರೇಷ್ಠ ಆಟವನ್ನು ಪ್ರದರ್ಶಿಸಲು ಸಿದ್ಧರಾಗಿದ್ದಾರೆ. ಮತ್ತೊಬ್ಬ ಕ್ರೀಡಾಳುವನ್ನು ನಿಮಗೆ ಪರಿಚಯಿಸಬಯಸುತ್ತೇನೆ. ಅವರು ಹರಿಯಾಣದ ಭಿವಾನಿಯ ಮನೀಶ್ ಕೌಶಿಕ್ ಅವರು. ಮನೀಶ್ ಅವರು ಕೃಷಿ ಕುಟುಂಬದ ಹಿನ್ನೆಲೆಯುಳ್ಳವರು. ಬಾಲ್ಯದಲ್ಲಿ ಹೊಲದಲ್ಲಿ ಕೆಲಸ ಮಾಡುತ್ತಾ ಬಾಕ್ಸಿಂಗ್ ಬಗ್ಗೆ ಒಲವು ಮೂಡಿತು. ಇಂದು ಅದೇ ಆಸಕ್ತಿ ಅವರನ್ನು ಟೋಕಿಯೋಗೆ ಕರೆದೊಯ್ಯುತ್ತಿದೆ. ಇಂಥ ಮತ್ತೊಬ್ಬ ಕ್ರೀಡಾಪಟು ಇದ್ದಾರೆ. ಅವರೇ ಸಿಎ ಭವಾನಿ ದೇವಿಯವರು. ಹೆಸರು ಭವಾನಿ, ಅಂತೆಯೇ ಇವರು ಕತ್ತಿವರಸೆಯಲ್ಲಿ ಪರಿಣಿತರು. ಚೆನ್ನೈ ನಿವಾಸಿ ಭವಾನಿ ಒಲಿಂಪಿಕ್ಗೆ ಅರ್ಹತೆ ಗಳಿಸಿರುವ ಭಾರತದ ಪ್ರಥಮ ಕತ್ತಿವರಸೆ ಪಟುವಾಗಿದ್ದಾರೆ. ಭವಾನಿ ಅವರ ತರಬೇತಿ ನಿರಂತರವಾಗಿರಲೆಂದು ಅವರ ತಾಯಿ ತಮ್ಮ ಆಭರಣಗಳನ್ನು ಅಡವಿಟ್ಟಿದ್ದರು ಎಂದು ನಾನು ಓದಿದ್ದೆ. ಸ್ನೇಹಿತರೆ, ಹೀಗೆ ಹೆಸರುಗಳ ಪಟ್ಟಿ ದೊಡ್ಡದಿದೆ. ಆದರೆ ಮನದ ಮಾತಿನಲ್ಲಿ ನಾನು ಕೆಲವು ಹೆಸರುಗಳನ್ನು ಮಾತ್ರ ಪ್ರಸ್ತಾಪಿಸಲಾಯಿತು. ಟೋಕಿಯೋಗೆ ತೆರಳುತ್ತಿರುವ ಪ್ರತಿಯೊಬ್ಬ ಕ್ರೀಡಾಪಟುವಿನ ಹೋರಾಟ ವಿಭಿನ್ನವಾಗಿದೆ. ವರ್ಷಗಳ ಪರಿಶ್ರಮವಿದೆ. ಅವರು ಕೇವಲ ತಮಗಾಗಿ ಮಾತ್ರವಲ್ಲ, ದೇಶಕ್ಕಾಗಿಯೂ ಭಾಗವಹಿಸುತ್ತಿದ್ದಾರೆ. ಭಾರತದ ಗೌರವವನ್ನು ಹೆಚ್ಚಿಸುವುದು, ಜನರ ಮನ ಗೆಲ್ಲಬೇಕಿರುವುದು ಈ ಕ್ರೀಡಾಳುಗಳ ಜವಾಬ್ದಾರಿಯಾಗಿದೆ. ಆದ್ದರಿಂದ ದೇಶಬಾಂಧವರೇ, ತಿಳಿದೋ ತಿಳಿಯದೆಯೋ ಈ ಕ್ರೀಡಾಪಟುಗಳ ಮೇಲೆ ಒತ್ತಡ ಹೇರಬಾರದು ಎಂದು ನಿಮಗೆ ಸಲಹೆ ನೀಡ ಬಯಸುತ್ತೇನೆ. ಬದಲಾಗಿ ಸ್ವಚ್ಛ ಮನಸ್ಸಿನಿಂದ ಇವರಿಗೆ ಬೆಂಬಲಿಸಿ. ಪ್ರತಿಯೊಬ್ಬ ಕ್ರೀಡಾಳುವಿನ ಉತ್ಸಾಹ ಹೆಚ್ಚಿಸಿ. ನನ್ನ ಪ್ರೀತಿಯ ದೇಶಬಾಂಧವರೇ, ಕರೋನಾ ವಿರುದ್ಧ ನಮ್ಮ ದೇಶವಾಸಿಗಳ ಹೋರಾಟ ಮುಂದುವರಿದಿದೆ. ಆದರೆ ಈ ಹೋರಾಟದಲ್ಲಿ ನಾವೆಲ್ಲರೂ ಒಂದುಗೂಡಿ ಅನೇಕ ಅಸಾಧಾರಣ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದ್ದೇವೆ. ಈಗ ಕೆಲವು ದಿನಗಳ ಹಿಂದೆಯಷ್ಟೇ ನಮ್ಮ ದೇಶ ಒಂದು ಅಭೂತಪೂರ್ವ ಕೆಲಸ ಮಾಡಿದೆ. ಜೂನ್ 21ರಂದು ಲಸಿಕೆ ನೀಡಿಕೆ ಅಭಿಯಾನದ ಮುಂದಿನ ಹಂತ ಆರಂಭವಾಯಿತು ಮತ್ತು ಅದೇ ದಿನದಂದು ದೇಶದ 86 ಲಕ್ಷಕ್ಕೂ ಅಧಿಕ ಜನರು ಉಚಿತವಾಗಿ ಲಸಿಕೆ ಪಡೆದುಕೊಂಡು ದಾಖಲೆ ಸೃಷ್ಟಿಸಿದ್ರು. ಮತ್ತು ಅದು ಕೂಡ ಒಂದೇ ದಿನದಲ್ಲಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾರತ ಸರ್ಕಾರದ ವತಿಯಿಂದ ಉಚಿತ ಲಸಿಕೆ ನೀಡಿಕೆ ಮತ್ತು ಅದು ಕೂಡ ಒಂದೇ ದಿನದಲ್ಲಿ. ಇದರ ಬಗ್ಗೆ ಬಹಳಷ್ಟು ಚರ್ಚೆ ನಡೆದಿದ್ದು ಸ್ವಾಭಾವಿಕವಾಗಿತ್ತು. ಸ್ನೇಹಿತರೆ, 1 ವರ್ಷಕ್ಕೆ ಮುನ್ನ ಲಸಿಕೆ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆ ಎಲ್ಲರ ಮುಂದಿತ್ತು. ಇಂದು ನಾವು 1 ದಿನದಲ್ಲಿ ಲಕ್ಷಾಂತರ ಜನರಿಗೆ ಭಾರತದಲ್ಲೇ ತಯಾರಿಸಿದ ಲಸಿಕೆಯನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ಮತ್ತು ಇದೇ ಅಲ್ಲವೇ ನವಭಾರತದ ಸಾಮರ್ಥ್ಯ. ಸ್ನೇಹಿತರೆ, ಲಸಿಕೆಯ ಸುರಕ್ಷತೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ದೊರೆಯಬೇಕು. ಇದಕ್ಕಾಗಿ ನಾವು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರಬೇಕು. ನನ್ನ ಪ್ರಿಯ ದೇಶಬಾಂಧವರೇ, ನಮ್ಮ ದೇಶದಲ್ಲಿ ಈಗ ಮುಂಗಾರು ಆರಂಭವಾಗಿದೆ. ಮೋಡಗಳು ಮಳೆ ಸುರಿಸಿದಾಗ ಕೇವಲ ನಮಗಾಗಿ ಮಾತ್ರ ಸುರಿಸುವುದಿಲ್ಲ, ಮುಂಬರುವ ಪೀಳಿಗೆಗಳಿಗೂ ಸುರಿಸುತ್ತವೆ. ಮಳೆಯ ನೀರು ಭೂಮಿಯಲ್ಲಿ ಹೋಗಿ ಸಂಗ್ರಹಗೊಳ್ಳುತ್ತದೆ. ಭೂಮಿಯ ಅಂತರ್ಜಲ ಮಟ್ಟವನ್ನು ಸುಧಾರಿಸುತ್ತದೆ.
ಆದ್ದರಿಂದ ಜಲ ಸಂರಕ್ಷಣೆಯನ್ನು ನಾನು ದೇಶ ಸೇವೆಯ ಒಂದು ರೂಪವೆಂದು ಭಾವಿಸುತ್ತೇನೆ. ನಮ್ಮಲ್ಲಿ ಅದೆಷ್ಟೋ ಜನ ಈ ಪುಣ್ಯದ ಕೆಲಸವನ್ನು ತಮ್ಮ ಜವಾಬ್ದಾರಿಯೆಂದು ಭಾವಿಸಿ ನಿಭಾಯಿಸುತ್ತಿರುವುದನ್ನು ನೀವು ನೋಡಿರಬಹುದು. ಹೀಗೆ ಒಬ್ಬ ವ್ಯಕ್ತಿ ಇದ್ದಾರೆ. ಅವರೇ ಉತ್ತರಾಖಂಡದ ಪೌಡಿ ಗಡ್ವಾಲದ ಸಚ್ಚಿದಾನಂದ ಭಾರತಿಯವರು. ಭಾರತೀಯವರು ಓರ್ವ ಶಿಕ್ಷಕರಾಗಿದ್ದಾರೆ. ಅವರು ತಮ್ಮ ಕೆಲಸಗಳಿಂದ ಜನರಿಗೆ ಬಹಳ ಉತ್ತಮ ಶಿಕ್ಷಣ ನೀಡಿದ್ದಾರೆ. ಇಂದು ಅವರ ಪರಿಶ್ರಮದಿಂದ ಪೌಡಿ ಗಡ್ವಾಲದ ಉಫ್ರೆಮ್ ಖಾಲ್ ಕ್ಷೇತ್ರದಲ್ಲಿ ನೀರಿನ ಸಂಕಷ್ಟಕ್ಕೆ ಪರಿಹಾರ ದೊರೆತಿದೆ. ಜನರು ನೀರಿಗಾಗಿ ಪರಿತಪಿಸುತ್ತಿದ್ದ ಸ್ಥಳದಲ್ಲಿ ಇಂದು ವರ್ಷಪೂರ್ತಿ ನೀರಿನ ಲಭ್ಯತೆ ದೊರೆತಿದೆ. ಸ್ನೇಹಿತರೆ, ಬೆಟ್ಟ ಪ್ರದೇಶಗಳಲ್ಲಿ ಜಲ ಸಂರಕ್ಷಣೆಯ ಪಾರಂಪರಿಕ ಪದ್ಧತಿ ಇದೆ. ಅದನ್ನು ಚಾಲ್ ಖಾಲ್ ಎಂದು ಕೂಡ ಕರೆಯುತ್ತಾರೆ. ಅಂದರೆ ನೀರಿನ ಶೇಖರಣೆಗೆ ದೊಡ್ಡ ಗುಂಡಿಯನ್ನು ತೋಡುವುದು. ಈ ಪರಂಪರೆಯಲ್ಲಿ ಭಾರತೀಯವರು ಕೆಲವು ಹೊಸ ರೀತಿ ನೀತಿಗಳನ್ನು ಸಂಯೋಜಿಸಿದ್ರು. ಅವರು ನಿರಂತರವಾಗಿ ಕೆಲವು ಚಿಕ್ಕ ದೊಡ್ಡ ಹಳ್ಳ ಕೊಳ್ಳಗಳನ್ನು ನಿರ್ಮಿಸಿದ್ರು. ಇದರಿಂದ ಕೇವಲ ಉಫ್ರೆಮ್ ಖಾಲ್ ಬೆಟ್ಟ ಪ್ರದೇಶ ಮಾತ್ರ ಹಸಿರಿನಿಂದ ಕಂಗೊಳಿಸುವುದಷ್ಟೇ ಅಲ್ಲ, ಅಲ್ಲಿಯ ಜನರ ಕುಡಿಯುವ ನೀರಿನ ಸಮಸ್ಯೆ ಕೂಡ ಪರಿಹಾರವಾಯಿತು. ಭಾರತೀಯವರು ಇಂಥ 30,000ಕ್ಕೂ ಹೆಚ್ಚು ನೀರಿನ ಶೇಖರಣಾ ತಾಣಗಳನ್ನು ನಿರ್ಮಿಸಿದ್ದಾರೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಅವರ ಈ ಭಗೀರಥ ಪ್ರಯತ್ನ ಇಂದಿಗೂ ಜಾರಿಯಲ್ಲಿದೆ. ಬಹಳಷ್ಟು ಜನರಿಗೆ ಪ್ರೇರಣಾದಾಯಕವಾಗಿದೆ. ಸ್ನೇಹಿತರೆ, ಇದೇ ರೀತಿ ಉತ್ತರ ಪ್ರದೇಶದ ಬಾಂದಾ ಜಿಲ್ಲೆಯ ಅಂಧಾವಾ ಗ್ರಾಮದ ಜನರು ಕೂಡ ವಿಭಿನ್ನ ರೀತಿಯ ಪ್ರಯತ್ನ ಮಾಡಿದ್ದಾರೆ. ಅವರು ತಮ್ಮ ಅಭಿಯಾನಕ್ಕೆ ಬಹಳ ಆಸಕ್ತಿದಾಯಕ ಹೆಸರು ನೀಡಿದ್ದಾರೆ. ಹೊಲದ ನೀರು ಹೊಲದಲ್ಲಿ, ಗ್ರಾಮದ ನೀರು ಗ್ರಾಮದಲ್ಲಿ. ಈ ಅಭಿಯಾನದ ಮೂಲಕ 100 ದೊಡ್ಡ ಹೊಲಗಳಲ್ಲಿ ಎತ್ತರೆತ್ತರದ ಬದುಗಳನ್ನು ಮಾಡಲಾಗಿದೆ. ಇದರಿಂದಾಗಿ ಮಳೆಯ ನೀರು ಹೊಲದಲ್ಲಿ ಸಂಗ್ರಹವಾಗಲು ತೊಡಗಿತು ಮತ್ತು ಭೂಮಿಯೊಳಗೆ ಹೋಗತೊಡಗಿತು. ಈಗ ಎಲ್ಲರೂ ಹೊಲದ ಬದುಗಳ ಮೇಲೆ ಗಿಡಗಳನ್ನು ನೆಡಲು ಯೋಜಿಸುತ್ತಿದ್ದಾರೆ. ಅಂದರೆ ಈಗ ರೈತನಿಗೆ ನೀರು, ಮರ ಮತ್ತು ಹಣ ಮೂರೂ ದೊರೆಯುತ್ತದೆ. ಅವರ ಉತ್ತಮ ಕೆಲಸಗಳಿಂದ ಅವರ ಗ್ರಾಮದ ಹೆಸರು ದೂರ ದೂರದವರೆಗೂ ಗುರುತಿಸಲ್ಪಟ್ಟಿದೆ. ಸ್ನೇಹಿತರೆ, ಇವೆಲ್ಲವುಗಳಿಂದ ಪ್ರೇರಿತರಾಗುತ್ತಾ ನಾವು ನಮ್ಮ ಸುತ್ತಮುತ್ತ ನೀರನ್ನು ಯಾವ ರೀತಿಯಲ್ಲಿ ಉಳಿಸಲು ಸಾಧ್ಯವೋ ಆ ರೀತಿಯಲ್ಲಿ ಖಂಡಿತ ಉಳಿಸಬೇಕು. ಮುಂಗಾರಿನ ಈ ಮಹತ್ವದ ಸಮಯವನ್ನು ನಾವು ವ್ಯರ್ಥ ಮಾಡಬಾರದು. ದೇಶ ಮತ್ತು ದೇಶವಾಸಿಗಳ ಸಾಧನೆಗಳ ಬಗ್ಗೆ ಕೂಡ ಚರ್ಚಿಸಿದ್ದೇವೆ. ಈಗ ಮತ್ತೊಂದು ದೊಡ್ಡ ಅವಕಾಶವೂ ನಮ್ಮ ಮುಂದಿದೆ. ಆಗಸ್ಟ್ 15 ಕೂಡ ಬರಲಿದೆ. ಸ್ವಾತಂತ್ರ್ಯದ 75ನೇ ವರ್ಷದ ಅಮೃತ ಮಹೋತ್ಸವ ನಮಗೆ ಬಹುದೊಡ್ಡ ಪ್ರೇರಣೆಯಾಗಿದೆ. ದೇಶಕ್ಕಾಗಿ ಬದುಕುವುದನ್ನು ನಾವು ಕಲಿಯೋಣ. ಸ್ವಾತಂತ್ರ್ಯದ ಸಂಗ್ರಾಮ ದೇಶಕ್ಕಾಗಿ ಮಡಿದವರ ಕಥೆಯಾಗಿದೆ. ಸ್ವಾತಂತ್ರ್ಯ ನಂತರದ ಈ ಸಮಯವನ್ನು ನಾವು ದೇಶಕ್ಕಾಗಿ ಬದುಕುವವರ ಕಥೆಯನ್ನಾಗಿಸಬೇಕು. ಭಾರತ ಮೊದಲು, ಇಂಡಿಯಾ ಫಸ್ಟ್ ಎನ್ನುವುದು ನಮ್ಮ ಮಂತ್ರವಾಗಬೇಕು. ಭಾರತ ಮೊದಲು, ಇಂಡಿಯಾ ಫಸ್ಟ್ ಎಂಬುದು ನಮ್ಮ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ನಿರ್ಣಯದ ಆಧಾರವಾಗಿರಬೇಕು. ಸ್ನೇಹಿತರೆ, ಅಮೃತ ಮಹೋತ್ಸವದಲ್ಲಿ ದೇಶವು ಅನೇಕ ಸಾಮೂಹಿಕ ಗುರಿಗಳನ್ನು ಕೂಡ ಹೊಂದಿದೆ. ಅಂದರೆ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳುತ್ತಾ ಅವರಿಗೆ ಸಂಬಂಧಿಸಿದ ಚರಿತ್ರೆಯನ್ನು ಪುನರುಜ್ಜೀವನಗೊಳಿಸಬೇಕು. ನಿಮಗೆ ನೆನಪಿರಬಹುದು, ಮನದ ಮಾತಿನಲ್ಲಿ ನಾನು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಸಂಶೋಧನೆ ಮಾಡಲು, ಚರಿತ್ರೆ ಬರೆಯಲು ಯುವ ಜನತೆಯಲ್ಲಿ ಮನವಿ ಮಾಡಿದ್ದೆ. ಯುವ ಪ್ರತಿಭೆಗಳು ಮುಂದೆ ಬರಬೇಕು. ಯುವ ಚಿಂತನೆ, ಯುವ ವಿಚಾರಗಳು ಮುಂದೆ ಬರಬೇಕು. ಯುವ ಲೇಖನಿ ಹೊಸ ಶಕ್ತಿಯೊಂದಿಗೆ ಬರವಣಿಗೆ ಮಾಡಬೇಕೆನ್ನುವುದು ಉದ್ದೇಶವಾಗಿತ್ತು. ಬಹಳ ಕಡಿಮೆ ಸಮಯದಲ್ಲಿ 2,500ಕ್ಕೂ ಹೆಚ್ಚು ಯುವಜನತೆ ಈ ಕೆಲಸ ಮಾಡಲು ಮುಂದೆ ಬಂದಿದ್ದಾರೆ. ಸ್ನೇಹಿತರೆ, ಆಸಕ್ತಿದಾಯಕ ವಿಷಯವೆಂದರೆ 19ನೇ 20ನೇ ಶತಮಾನದ ಸಂಗ್ರಾಮ ಕುರಿತ ಮಾತನ್ನು ಸಾಮಾನ್ಯವಾಗಿ ಆಡಲಾಗುತ್ತಿರುತ್ತದೆ. ಆದರೆ 21ನೇ ಶತಮಾನದಲ್ಲಿ ಜನಿಸಿದ ಯುವಜನತೆ, 21ನೇ ಶತಮಾನದಲ್ಲಿ ಜನಿಸಿದಂತಹ ನನ್ನ ಯುವ ಸ್ನೇಹಿತರು
19ನೇ ಮತ್ತು 20ನೇ ಶತಮಾನದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಜನರ ಮುಂದಿರಿಸುವ ಕಾರ್ಯ ನಿರ್ವಹಿಸಿದ್ದಾರೆ. ಇವರೆಲ್ಲರೂ ಮೈ ಗೌನಲ್ಲಿ ಇದರ ಪೂರಾ ವಿವರವನ್ನು ಕಳುಹಿಸಿದ್ದಾರೆ. ಇವರು ಹಿಂದಿ, ಇಂಗ್ಲಿಷ್, ತಮಿಳು, ಕನ್ನಡ, ಬಂಗಾಳಿ, ತೆಲುಗು, ಮರಾಠಿ, ಮಲಯಾಳಂ, ಗುಜರಾತಿ ಹೀಗೆ ದೇಶದ ವಿವಿಧ ಭಾಷೆಗಳಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಕುರಿತು ಬರೆಯುತ್ತಾರೆ. ಒಬ್ಬರು ಸ್ವಾತಂತ್ರ್ಯ ಸಂಗ್ರಾಮದ ನಂಟು ಹೊಂದಿರುವ ತಮ್ಮ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದರೆ, ಮತ್ತೊಬ್ಬರು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪುಸ್ತಕ ಬರೆಯುತ್ತಿದ್ದಾರೆ. ಇದೊಂದು ಉತ್ತಮ ಆರಂಭವಾಗಿದೆ. ಅಮೃತ ಮಹೋತ್ಸವದೊಂದಿಗೆ ಯಾವ ರೀತಿಯಲ್ಲಿ ಸೇರಲು ಸಾಧ್ಯವಾಗುತ್ತದೆಯೋ ಖಂಡಿತವಾಗಿಯೂ ಸೇರಿಕೊಳ್ಳಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿಯಾಗಿದೆ. ನಾವು ಸ್ವಾತಂತ್ರ್ಯದ 75ನೇ ವರ್ಷದ ಆಚರಣೆಯ ಸಾಕ್ಷಿಯಾಗುತ್ತಿರುವುದು ನಮ್ಮ ಸೌಭಾಗ್ಯವಾಗಿದೆ. ಆದ್ದರಿಂದ ಮುಂದಿನ ಸಲ ಮನದ ಮಾತು ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾದಾಗ ಅಮೃತ ಮಹೋತ್ಸವದ ಸಿದ್ಧತೆಯ ಬಗ್ಗೆ ಕೂಡ ಮಾತನಾಡೋಣ. ನೀವೆಲ್ಲರೂ ಆರೋಗ್ಯವಾಗಿರಿ. ಕರೋನಾ ಸಂಬಂಧಿತ ನಿಯಮಗಳ ಪಾಲನೆ ಮಾಡುತ್ತಾ ಮುಂದೆ ಸಾಗಿ. ನಿಮ್ಮ ಹೊಸ ಹೊಸ ಪ್ರಯತ್ನಗಳಿಂದ ದೇಶಕ್ಕೆ ಹೊಸ ವೇಗ ತುಂಬುತ್ತೀರಿ. ಈ ಶುಭಾಕಾಂಕ್ಷೆಗಳೊಂದಿಗೆ ಅನೇಕಾನೇಕ ಧನ್ಯವಾದ. ವ್ಯಕ್ತಿ ವಿಶೇಷ. ಫ್ಲೈಯಿಂಗ್ ಸಿಖ್ ಎಂದೇ ಖ್ಯಾತಿಯಾದ ಕ್ರೀಡಾಪಟು ಮಿಲ್ಖಾ ಸಿಂಗ್ ಅವರು 2021 ಜೂನ್ 18ರಂದು ಚಂಡೀಗಢದಲ್ಲಿ ತಮ್ಮ 91ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ ಮುಗಿದು ಭಾರತ ಅನೇಕ ಪದಕಗಳನ್ನು ಗೆದ್ದಿರುವ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಅಗಲಿದ ಮಿಲ್ಖಾ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ವ್ಯಕ್ತಿ ವಿಶೇಷದ ಅಂಕಣದಲ್ಲಿ ಮಿಲ್ಖಾ ಸಿಂಗ್ ಅವರ ಕ್ರೀಡಾ ಜೀವನದ ಪರಿಚಯವನ್ನ ಮಾಡಿಕೊಳ್ಳೋಣ. 1929 ನವೆಂಬರ್ 20ರಂದು ಇಂದಿನ ಪಾಕಿಸ್ತಾನದ ಮುಜಾಫರ್ಗರ್ ಜಿಲ್ಲೆಯಲ್ಲಿ, ಅಂದರೆ ಅಂದಿನ ಪಂಜಾಬ್ ಪ್ರಾಂತ್ಯದ ಗೋವಿಂದಪುರ ಜಿಲ್ಲೆಯಲ್ಲಿ ಮಿಲ್ಖಾ ಸಿಂಗ್ ಅವರು ಜನಿಸಿದ್ರು. ಸ್ವಾತಂತ್ರ್ಯಾನಂತರದ ಭಾರತದ ಕ್ರೀಡಾ ಕ್ಷೇತ್ರದ ಬೆಳವಣಿಗೆಯ ಹರಿಕಾರರಾಗಿದ್ದ ಮಿಲ್ಖಾ ಸಿಂಗ್ 1960ರ ರೋಮ್ ಒಲಿಂಪಿಕ್ಸ್ನ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಫೈನಲ್ ತಲುಪಿದ್ದು, ಸ್ವಲ್ಪ ಅಂತರದಲ್ಲಿ ಪದಕ ಗಳಿಕೆಯಿಂದ ವಂಚಿತರಾಗಿ 4ನೇ ಸ್ಥಾನವನ್ನ ಪಡೆದಿದ್ರು. ಮೆಲ್ಬೋರ್ನ್ನಲ್ಲಿ 1956ರಲ್ಲಿ ನಡೆದ ಮತ್ತು ಟೋಕಿಯೋದಲ್ಲಿ 1964ರಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿಯೂ ಇವರು ಭಾರತವನ್ನು ಪ್ರತಿನಿಧಿಸಿದ್ರು. 1958ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಇವರು ಚಿನ್ನದ ಪದಕವನ್ನ ಗಳಿಸಿದ್ರು. 1958 ಮತ್ತು 1962 ಏಷ್ಯನ್ ಗೇಮ್ಸ್ನಲ್ಲಿ 4 ಬಾರಿ ಚಿನ್ನವನ್ನು ಗೆದ್ದ ಅಥ್ಲೀಟ್ ಆಗಿದ್ರು. 1958ರ ಟೋಕಿಯೋದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ 200 ಮೀಟರ್ ಮತ್ತು 400 ಮೀಟರ್ ಓಟದಲ್ಲಿ ಚಿನ್ನವನ್ನು ಗಳಿಸಿದ್ರು. 1962ರಲ್ಲಿ ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ 400 ಮೀಟರ್ ಓಟದ ಸ್ಪರ್ಧೆ ಮತ್ತು 4x400 ರಿಲೇಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ರು. 400 ಮೀಟರ್ ಓಟದಲ್ಲಿ ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನವನ್ನು ಗಳಿಸಿದ ಭಾರತದ ಏಕೈಕ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಮಿಲ್ಖಾ ಸಿಂಗ್ ಪಾತ್ರರಾಗಿದ್ರು. 1958ರಲ್ಲಿ ಒಡಿಶಾದ ಕಟಕ್ನಲ್ಲಿ ನಡೆದ ನ್ಯಾಷನಲ್ ಗೇಮ್ಸ್ನ 200 ಮತ್ತು 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮಿಲ್ಖಾ ಸಿಂಗ್ ಅವರು ಮೊದಲ ಸ್ಥಾನ ಗಳಿಸಿದ್ರು. ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ ಮಿಲ್ಖಾ ಸಿಂಗ್ ಅವರು ಭಾರತೀಯ ಸೇನೆಯ ವಿಭಾಗದಲ್ಲಿ 3 ಸ್ಟಾರ್ ರ್ಯಾಂಕಿಂಗ್ನ ಗೌರವ ಕ್ಯಾಪ್ಟನ್ ಹುದ್ದೆಯನ್ನು ಅಲಂಕರಿಸಿದ್ರು. ಪಂಜಾಬ್ ರಾಜ್ಯ ಸರ್ಕಾರದಲ್ಲಿ ಕ್ರೀಡಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ರು. 1959ರಲ್ಲಿ ಸಿಂಗ್ ಅವರಿಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಮಿಲ್ಖಾ ಸಿಂಗ್ ತಮ್ಮ ವೃತ್ತಿ ಜೀವನದಲ್ಲಿ ಗಳಿಸಿದ ಎಲ್ಲಾ ಪದಕಗಳನ್ನು ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಮೊದಲು ಪ್ರದರ್ಶಿಸಿದ್ದು, ಪ್ರಸ್ತುತ ಪಾಟಿಯಾಲಾದ ಕ್ರೀಡಾ ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇವರಿಗೆ 2001ರಲ್ಲಿ ಭಾರತ ಸರ್ಕಾರವು ನೀಡಿದ್ದ ಅರ್ಜುನ ಪ್ರಶಸ್ತಿಯನ್ನು ಹಿಂತಿರುಗಿಸಿದ್ರು. 2017ರಲ್ಲಿ ಲಂಡನ್ನ ಮ್ಯಾಡಮ್ ಟೂಸೆಟ್ಸ್ನಲ್ಲಿ ವಾಸ್ತುಶಿಲ್ಪಿಗಳು 1958ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಮಿಲ್ಖಾ ಸಿಂಗ್ ವಿಜಯ ಸಾಧಿಸಿದ ಸ್ಥಿತಿಯನ್ನು ಬಿಂಬಿಸುವ ಪ್ರತಿಮೆಯನ್ನು ಸಿದ್ಧಪಡಿಸಿದ್ದು, ಪ್ರಸ್ತುತ
ಅದನ್ನು ನವದೆಹಲಿಯ ಮಾಡಮ್ ಟುಸೈಡ್ಸ್ನ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಮಿಲ್ಕಾ ಸಿಂಗ್ ಅವರು ತಮ್ಮ ಪುತ್ರಿ ಸೋನಿಯಾ ಸಾನ್ವಾಲ್ಕಾ ಅವರ ಜೊತೆಗೂಡಿ ದ ರೇಸ್ ಆಫ್ ಮೈ ಲೈಫ್ ಎಂಬ ಆತ್ಮಚರಿತ್ರೆಯನ್ನ ಬರೆದಿದ್ದು 2013ರಲ್ಲಿ ರೂಪಾ ಪಬ್ಲಿಕೇಶನ್ ವತಿಯಿಂದ ಪ್ರಕಟಗೊಂಡಿದೆ. ಈ ಆತ್ಮಚರಿತ್ರೆಯಿಂದ ಪ್ರೇರಿತರಾಗಿ ರಾಕೇಶ್ ಓಂ ಪ್ರಕಾಶ್ ಮೆಹ್ರಾ ಅವರು ಭಾಗ್ ಮಿಲ್ಕಾ ಭಾಗ್ ಎಂಬ ಹೆಸರಿನಲ್ಲಿ ಮಿಲ್ಕಾ ಸಿಂಗ್ ಅವರ ಜೀವನ ಚರಿತ್ರೆ ಆಧಾರಿತ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. 2013ರಲ್ಲಿ ಬಿಡುಗಡೆಗೊಂಡ ಬಾಲಿವುಡ್ ಚಿತ್ರಗಳಲ್ಲಿ ಭಾಗ್ ಮಿಲ್ಕಾ ಭಾಗ್ ಚಿತ್ರವು ಅತ್ಯಂತ ಹೆಚ್ಚು ಹಣವನ್ನು ಗಳಿಸಿತ್ತು. ಮಿಲ್ಕಾ ಸಿಂಗ್ ಅವರ ಪತ್ನಿ ನಿರ್ಮಲ್ ಕೌರ್ ಸೈನಿ. ನಿರ್ಮಲ್ ಕೌರ್ ಅವರು ಭಾರತೀಯ ವಾಲಿಬಾಲ್ ಆಟಗಾರ್ತಿಯಾಗಿದ್ದು ಭಾರತದ ಮಹಿಳಾ ರಾಷ್ಟ್ರೀಯ ವಾಲಿಬಾಲ್ ತಂಡದ ನಾಯಕಿಯಾಗಿದ್ರು. ಮಿಲ್ಕಾ ಸಿಂಗ್ ಅವರ ಪುತ್ರರಾದ ಜೀವ್ ಸಿಂಗ್ 1998ರಲ್ಲಿ ಪುರುಷರ ವೃತ್ತಿಪರ ಗಾಲ್ಫ್ ಕ್ರೀಡೆಗೆ ಸಂಬಂಧಿಸಿದ ಟೂರ್ನಿ ಯುರೋಪಿಯನ್ ಟೂರ್ಗೆ ಸೇರ್ಪಡೆಯಾಗಿದ್ರು. ಈ ಮೂಲಕ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಗಾಲ್ಫ್ ಆಟಗಾರ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ಹೀಗೆ ಮಿಲ್ಕಾ ಸಿಂಗ್ ಅವರ ಕುಟುಂಬವೇ ಕ್ರೀಡಾಗಾರರ ಕುಟುಂಬವಾಗಿದೆ. ಅಧ್ಯಯನ ಸಾಮಗ್ರಿ. ಭಾರತವು ಕರೋನಾ ವೈರಸ್ ಹಾವಳಿಯಿಂದ ತತ್ತರಿಸಿದ ಬೆನ್ನಲ್ಲೇ ಗಂಭೀರವಾದ ಮತ್ತು ಅಪರೂಪದ ಸೋಂಕುಗಳಾದ ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್ ಮತ್ತು ಯೆಲ್ಲೋ ಫಂಗಸ್ಗಳು ಕಾಣಿಸಿಕೊಂಡಿವೆ. ಈ ರೋಗಕ್ಕೆ ತುತ್ತಾದ ಕೆಲವರು ದೃಷ್ಟಿಯನ್ನು ಕಳೆದುಕೊಂಡಿದ್ದಾರೆ ಹಾಗೂ ಅನೇಕರು ರೋಗಕ್ಕೆ ಬಲಿಯಾಗಿದ್ದಾರೆ. ದೇಶದಲ್ಲಿ ಹರಡುತ್ತಿರುವ ಈ ಸೋಂಕಿನ ವಿರುದ್ಧ ಜನರನ್ನು ರಕ್ಷಿಸಲು ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಈ ಸಂಚಿಕೆಯ ಅಧ್ಯಯನ ಸಾಮಗ್ರಿ ಅಂಕಣದಲ್ಲಿ ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್ ಹಾಗೂ ಯೆಲ್ಲೋ ಫಂಗಸ್ಗಳ ಬಗ್ಗೆ ಕೆಲವು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬ್ಲ್ಯಾಕ್ ಫಂಗಸ್ ಸಾಮಾನ್ಯವಾಗಿ ಕರೆಯಲಾಗುವ ಶಿಲೀಂಧ್ರ ಕಣದ ವೈಜ್ಞಾನಿಕ ಹೆಸರು ಮ್ಯೂಕಾರ್ಮೈಕೋಸಿಸ್ ಅಥವಾ ಝೈಗೋಮೈಕೋಸಿಸ್. ಅಮೆರಿಕದ ರೋಗ ನಿಯಂತ್ರಣ ಮತ್ತು ತಡೆ ಕೇಂದ್ರ ಸಿಡಿಸಿ ಪ್ರಕಾರ ಮ್ಯೂಕಾರ್ಮೈಕೋಸಿಸ್ ಅಥವಾ ಕಪ್ಪು ಶಿಲೀಂಧ್ರ ಸೋಂಕು ಮ್ಯೂಕೋರ್ಮೈಸಿಟಿಸ್ ಎಂಬ ಮೋಲ್ಡ್ ಗುಂಪಿನಿಂದ ಉಂಟಾಗತ್ತೆ. ಮೈಕೋಸ್ಮೈಸಿಟಿಸ್ ಪರಿಸರದಲ್ಲಿ ಹೇರಳವಾಗಿ ಇರುತ್ತೆ. ಇದು ಸಹಜವಾಗಿ ವಾತಾವರಣದಲ್ಲಿ ಎಲ್ಲ ಕಡೆ ಇರುತ್ತೆ, ಗಾಳಿಯಲ್ಲೂ ಹರಡ್ತಿರತ್ತೆ. ಸಾಮಾನ್ಯವಾಗಿ ಮಣ್ಣು, ಕೊಳೆತಿರುವ ಜೈವಿಕ ವಸ್ತುಗಳು, ಗೊಬ್ಬರದ ಗುಂಡಿ, ತಿಪ್ಪೆ, ಪಶುಗಳ ವಿಸರ್ಜನೆ, ಸ್ವಚ್ಛತೆ ಇಲ್ಲದ ಬ್ಯಾಂಡೇಜ್, ಆಸ್ಪತ್ರೆ ಬೆಡ್ಗಳು, ನೀರಿನ ಸೋರಿಕೆಯ ಜಾಗ, ಅಸಮರ್ಪಕ ವಾಯು ಸಂಚಾರ ಜಾಗ, ಸ್ಟೆರೈಲ್ ಮಾಡದ ಮೆಡಿಕಲ್ ಸಾಧನಗಳು, ಕಟ್ಟಡ ನಿರ್ಮಾಣ ತಾಣಗಳಲ್ಲಿ ಇರುತ್ತೆ. ಕರೋನಾದಿಂದ ಗುಣವಾದ ಬಳಿಕ ರೋಗಿಯ ಮೂಗಿನಲ್ಲಿ ರಕ್ತದ ಕಲೆ ಕಾಣಿಸಿ ಬಳಿಕ 12ರಿಂದ 24 ಗಂಟೆಗಳಲ್ಲಿ ಕಣ್ಣುಗುಡ್ಡೆಯ ಸುತ್ತ ಊತ ಕಾಣಿಸಿಕೊಳ್ಳುವ ಜೊತೆಗೆ ಕಣ್ಣುಗಳ ಸುತ್ತ ರಕ್ತನಾಳಗಳಿಗೆ ಬೇಗನೆ ಹರಡುತ್ತೆ. ಇದರಿಂದ ದೃಷ್ಟಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಪಾರ್ಶ್ವವಾಯು ಸಮಸ್ಯೆ ಎದುರಿಸಿದ ಉದಾಹರಣೆಗಳು ಇವೆ. ಬ್ಲ್ಯಾಕ್ ಫಂಗಸ್ ಸೋಂಕು 4 ರೀತಿಯಲ್ಲಿ ಬಾಧಿಸುತ್ತೆ. 1. ಸೈನಸ್ ಮತ್ತು ಮೆದುಳಿನ ಮೂಲಕ. ಸೈನಸ್ ಹಾಗೂ ಮೆದುಳನ್ನು ಇದು ಬಾಧಿಸಿದ್ರೆ ಮುಖದ ಒಂದು ಕಡೆ ಬಾತುಕೊಳ್ಳುತ್ತೆ. ತಲೆನೋವು, ಮೂಗು ಕಟ್ಟಿಕೊಳ್ಳುವುದು, ಸೈನಸ್ ಬಿಗಡಾಯಿಸುವಿಕೆ, ಜ್ವರ, ಮೂಗಿನ ಮಧ್ಯೆ ಅಥವಾ ಬಾಯಿಯ ಮೇಲ್ದವಡೆಯಲ್ಲಿ ಕಾಣಿಸಿಕೊಂಡು ಶೀಘ್ರವಾಗಿ ಬಿಗಡಾಯಿಸುವ ಕಪ್ಪು ಗುಳ್ಳೆಗಳು ಇದರ ಸಾಮಾನ್ಯ ಲಕ್ಷಣಗಳು. 2. ಶ್ವಾಸಕೋಶದ ಮೂಲಕ. ಶ್ವಾಸಕೋಶವನ್ನು ಬಾಧಿಸಿದ್ರೆ ಜ್ವರ, ಕೆಮ್ಮು, ಉಸಿರಾಟದ ಸಮಸ್ಯೆ ಮತ್ತು ಎದೆನೋವು ಕಾಣಿಸಿಕೊಳ್ಳುತ್ತೆ. 3. ಚರ್ಮದ ಮೂಲಕ. ದೇಹದ ಯಾವ ಭಾಗದಲ್ಲಿ ಶಿಲೀಂಧ್ರಗಳು ವೃದ್ಧಿಸಲು ಆರಂಭಿಸಿದೆಯೋ ಅಲ್ಲಿ ಅಲ್ಸರ್ ಉಂಟಾಗಬಹುದು. ಆ ಜಾಗ ಕಪ್ಪಾಗಬಹುದು. ನೋವು, ಬಿಸಿಯಾಗುವಿಕೆ, ಕೆಂಪಾಗುವಿಕೆ, ಬಾವು ಬರಬಹುದು. 4. ಜೀರ್ಣಾಂಗ ವ್ಯೂಹದ ಮೂಲಕ. ಮೊದಲು ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ವಾಕರಿಕೆ, ವಾಂತಿ, ಜೀರ್ಣಾಂಗ ವ್ಯೂಹದಲ್ಲಿ ರಕ್ತಸ್ರಾವ ಉಂಟಾಗತ್ತೆ. ಕೋವಿಡ್ ಸೋಂಕಿತರಾಗಿರುವ, ಕೋವಿಡ್ ಸೋಂಕಿಗೆ ತುತ್ತಾಗಿ ಚೇತರಿಸಿಕೊಂಡಿದ್ದರೂ ದುರ್ಬಲರಾಗಿರುವ ವ್ಯಕ್ತಿಗಳೇ ಈ ರೋಗಕ್ಕೆ ತುತ್ತಾಗಿರೋದು ಕಂಡುಬಂದಿದೆ. ಮುಖ್ಯವಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವುದು ಪ್ರಮುಖ ಕಾರಣ. ಕೋವಿಡ್ ಎದುರಿಸಲು ನೀಡಲಾಗುವ ಸ್ಟೀರಾಯ್ಡ್ ಔಷಧಿಗಳ ಪ್ರಭಾವ ದೇಹದ ರೋಗ ನಿರೋಧಕ ಶಕ್ತಿ ಕುಸಿಯುವಂತೆ ಮಾಡಿರುತ್ತೆ. ಹೀಗಾಗಿ ಕೋವಿಡ್ ಸೋಂಕಿತರಿಗೆ ಬ್ಲ್ಯಾಕ್ ಫಂಗಸ್ ಹೆಚ್ಚಾಗಿ ಕಾಣಲು ಕಾರಣವಾಗಿದೆ.
ಮಧುಮೇಹಿಗಳ ದೇಹದಲ್ಲಿ ನಿಯಂತ್ರಿಸಲಾಗದ ಸಕ್ಕರೆ ಅಂಶವಿದ್ದರೆ ಈ ಶಿಲೀಂಧ್ರದ ಬೆಳವಣಿಗೆ ಉತ್ತೇಜನಕಾರಿಯಾಗಿದೆ. ಮೂತ್ರಪಿಂಡ, ಹೃದಯ ಸಮಸ್ಯೆ, ಕ್ಯಾನ್ಸರ್ ಇರುವ ಎಲ್ಲರಿಗೂ ಈ ಸೋಂಕು ಕಾಣಿಸಬಹುದು. ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ಅತ್ಯಂತ ಪರಿಣಾಮಕಾರಿ ಎನಿಸಿರುವ ಲೈಪೋಸೋಮನ್ ಆಂಫೋಟೆಸಿರಿನ್ ಬಿ ಔಷಧಿಯನ್ನು ಭಾರತ ಸಿರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಕಂಪನಿ ಸಂಶೋಧಿಸಿದ್ದು, ಕರಾವಳಿ ಕನ್ನಡಿಗ ಬಾಂಡ್ಯ ಶ್ರೀಕಾಂತ್ ಪೈ ಸಂಶೋಧನಾ ತಂಡದ ನೇತೃತ್ವವನ್ನು ವಹಿಸಿದ್ರು. ಕರೋನಾ ಇಲ್ಲದವರಲ್ಲೂ ಕಾಣಿಸಿಕೊಳ್ಳುವ ಶಿಲೀಂಧ್ರ ಸೋಂಕು ವೈಟ್ ಫಂಗಸ್. ರೋಗ ಲಕ್ಷಣ ಕರೋನಾದ್ದೇ ಇರತ್ತೆ. HRCT ಸ್ಕ್ಯಾನ್ನಲ್ಲಿ ಮಾತ್ರ ಇದರ ಪತ್ತೆಯಾಗತ್ತೆ. ಮಧುಮೇಹಿಗಳು, ಸ್ಟೀರಾಯ್ಡ್ ಸೇವಿಸುವವರಿಗೆ ಇದು ಹೆಚ್ಚು ಅಪಾಯಕಾರಿ. ಶ್ವಾಸಕೋಶ, ಉಗುರು, ಚರ್ಮ, ಹೊಟ್ಟೆ, ಮೂತ್ರಪಿಂಡ, ಗುಪ್ತಾಂಗ, ಬಾಯಿಯ ಮೇಲೆ ಈ ವೈಟ್ ಫಂಗಸ್ ಪರಿಣಾಮವನ್ನು ಬೀರುತ್ತೆ. ಆರಂಭದಲ್ಲೇ ನಿರ್ಲಕ್ಷಿಸಿದ್ರೆ ಪ್ರಾಣಕ್ಕೆ ಅಪಾಯವಾಗಬಹುದು. ಮತ್ತೊಂದು ಭಾರತದಲ್ಲಿ ಕಾಣಿಸಿಕೊಂಡ ಸೋಂಕು ಯೆಲ್ಲೋ ಫಂಗಸ್. ಯೆಲ್ಲೋ ಫಂಗಸ್ ಹರಡುವಿಕೆಗೆ ಕಾರಣಗಳು ಶುಚಿತ್ವ ಕಡಿಮೆ ಇರುವುದು, ಕಲುಷಿತವಾದ ಸಂಪನ್ಮೂಲಗಳು, ಸ್ಟೀರಾಯ್ಡ್ಗಳ ಅತಿಯಾದ ಬಳಕೆ, ಅತಿಯಾದ ತೇವಾಂಶ ಮತ್ತು ಬ್ಯಾಕ್ಟೀರಿಯಾ ನಿರೋಧಕ ಔಷಧಿಗಳ ಅತಿಯಾದ ಬಳಕೆ. ಸ್ಟೀರಾಯ್ಡ್ಗಳ ಹೆಚ್ಚು ಬಳಕೆ ಮಾಡಿದವರಿಗೆ ಯೆಲ್ಲೋ ಫಂಗಸ್ ಕಂಡುಬಂದಿದ್ದು, ಸ್ಟೀರಾಯ್ಡ್ಗಳು ರೋಗ ನಿರೋಧಕತೆಯನ್ನು ಕುಂದಿಸುತ್ತವೆ. ಮನೆಗಳಲ್ಲಿ ಅತಿಯಾದ ತೇವಾಂಶವಿದ್ದಾಗ ಈ ಶಿಲೀಂಧ್ರಗಳ ಬೆಳವಣಿಗೆ ಉಂಟಾಗತ್ತೆ. ಅತಿಯಾಗಿ ಬ್ಯಾಕ್ಟೀರಿಯಾ ನಿರೋಧಕ ಔಷಧಗಳನ್ನು ಬಳಕೆ ಮಾಡೋದ್ರಿಂದ ಮಾನವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿ ಇಂತಹ ವ್ಯಕ್ತಿಗಳಲ್ಲಿ ಯೆಲ್ಲೋ ಫಂಗಸ್ ಕಾಣಿಸಿಕೊಳ್ಳುತ್ತೆ. ಯೆಲ್ಲೋ ಫಂಗಸ್ ರೋಗದ ಲಕ್ಷಣಗಳು ಹಸಿವು ಆಗದಿರುವುದು, ತೂಕ ಕಡಿಮೆಯಾಗುವುದು ಸಾಮಾನ್ಯ ಲಕ್ಷಣ. ಗಾಯವಾದ ಜಾಗದಲ್ಲಿ ಕೀವು ಬರುವುದು ಯೆಲ್ಲೋ ಫಂಗಸ್ ಸೋಂಕಿನ ಲಕ್ಷಣವಾಗಿದೆ. ಗಾಯವಾಸಿಯಾಗಲು ಹೆಚ್ಚು ಕಾಲ ತೆಗೆದುಕೊಳ್ಳುವುದು, ಗಾಯ ಒಣಗದೇ ಇರುವುದು ಕಂಡುಬರುತ್ತೆ. ಮುಂಬರಲಿರುವ ಪರೀಕ್ಷೆಗಳು ಹಾಗೂ ನೇಮಕಾತಿಗಳು. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ 2021 ಜೂನ್ 30 ಆದೇಶದ ಅನ್ವಯ 2021 ಸೆಪ್ಟೆಂಬರ್ 18 ಕಿರಿಯ ಸಹಾಯಕರ ಹುದ್ದೆ ಅಂದರೆ SDA ಸ್ಪರ್ಧಾತ್ಮಕ ಪರೀಕ್ಷೆಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1 ಹಾಗೂ 2021 ಸೆಪ್ಟೆಂಬರ್ 19 ಸಾಮಾನ್ಯ ಕನ್ನಡ ಅಥವಾ ಇಂಗ್ಲಿಷ್ ಪತ್ರಿಕೆ 2 ಮತ್ತು ಸಾಮಾನ್ಯ ಜ್ಞಾನ ಪತ್ರಿಕೆ 3 ಸಂಬಂಧಿಸಿದ ಪರೀಕ್ಷೆಯನ್ನು ನಡೆಸಲು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಹೆಚ್ಚಿನ ಮಾಹಿತಿಗೆ ಆಯೋಗದ ವೆಬ್ಸೈಟ್ www.kpsc.kar.nic.in ನೋಡಬಹುದು. ಕೆಪಿಎಸ್ಸಿ ವತಿಯಿಂದ ವಿವಿಧ ತಾಂತ್ರಿಕೇತರ ಗ್ರೂಪ್ ಸಿ ಹುದ್ದೆಗಳಿಗೆ ಆಯೋಗವು 2021 ಡಿಸೆಂಬರ್ 4 ಮತ್ತು ಡಿಸೆಂಬರ್ 19 ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ 2021 ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆಯನ್ನು 2021 ಆಗಸ್ಟ್ 22 ನಡೆಸಲು ನಿರ್ಧರಿಸಿದೆ. ಆಗಸ್ಟ್ 22 ಬೆಳಿಗ್ಗೆ 9:30 ರಿಂದ 12 ಗಂಟೆಯವರೆಗೆ ಪತ್ರಿಕೆ 1 ಮತ್ತು ಮಧ್ಯಾಹ್ನ 2 ಗಂಟೆಯಿಂದ 4:30 ಪತ್ರಿಕೆ 2 ಪರೀಕ್ಷೆಗಳು ನಡೆಯಲಿವೆ. ಪತ್ರಿಕೆ 1 1ರಿಂದ 5ನೇ ತರಗತಿ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ, ಪತ್ರಿಕೆ 2 6ರಿಂದ 8ನೇ ತರಗತಿ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ. ಅಭ್ಯರ್ಥಿಯು 2 ಹಂತದ ಅಂದರೆ 1ರಿಂದ 5 ಮತ್ತು 6ರಿಂದ 8 ತರಗತಿಗಳಲ್ಲಿ ಬೋಧಿಸಲು ಅಪೇಕ್ಷಿಸಿದಲ್ಲಿ ಮೇಲಿನ 2 ಪರೀಕ್ಷೆಗಳಿಗೂ ಹಾಜರಾಗತಕ್ಕದ್ದು. ಕೋವಿಡ್-19 ಪ್ಯಾಂಡಮಿಕ್ ಕಾರಣದಿಂದಾಗಿ ಮುಂದೂಡಲ್ಪಟ್ಟಿದ್ದ ಯುಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಅಕ್ಟೋಬರ್ 10, 2021 ನಡೆಸಲು ನಿರ್ಧರಿಸಲಾಗಿದೆ. ಯುಪಿಎಸ್ಸಿ ಮುಖ್ಯ ಪರೀಕ್ಷೆಯು ಜನವರಿ 2022 7ರಿಂದ 16ನೇ ತಾರೀಕಿನವರೆಗೆ ನಡೆಯಲಿದೆ. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ. ಒಬ್ಬ ವ್ಯಕ್ತಿಯು 600 ಮೀಟರ್ ಉದ್ದದ ಸೇತುವೆಯನ್ನು 5 ನಿಮಿಷದಲ್ಲಿ ದಾಟುವನು. ಹಾಗಾದರೆ ಆ ವ್ಯಕ್ತಿಯ ವೇಗವೆಷ್ಟು? ಆಯ್ಕೆಗಳು 3.6, 7.2, 8.4, 10. ಸರಿಯಾದ ಉತ್ತರ 7.2 ಮೀಟರ್ ಪ್ರತಿ ಸೆಕೆಂಡಿಗೆ. ಇದನ್ನು ಬಿಡಿಸುವ ವಿಧಾನ ಹೀಗೆ:
ವೇಗ ಇಸ್ ಇಕ್ವಲ್ ಟು 600 ಡಿವೈಡೆಡ್ ಬೈ 5 ಇಂಟು 60 ಇಸ್ ಇಕ್ವಲ್ ಟು 2 ಮೀಟರ್ ಪರ್ ಸೆಕೆಂಡ್. ಅಂದರೆ ಪ್ರತಿ ಸೆಕೆಂಡಿಗೆ 2 ಮೀಟರ್. ಮೀಟರ್ ಪರ್ ಸೆಕೆಂಡ್ ಅನ್ನು ಕಿಲೋಮೀಟರ್ಗೆ ಪರಿವರ್ತಿಸಿದಾಗ 2 ಇಂಟು 18 ಡಿವೈಡೆಡ್ ಬೈ 5 ಇಸ್ ಇಕ್ವಲ್ ಟು 7.2. ಆದ್ದರಿಂದ ಸರಿಯಾದ ಉತ್ತರ 7.2. 10,000 ರೂಪಾಯಿಯನ್ನು ವಾರ್ಷಿಕವಾಗಿ 10% ಅಷ್ಟು ಸರಳ ಬಡ್ಡಿ ದರದಲ್ಲಿ ನೀಡಲಾಗಿದೆ. ಹಾಗಾದರೆ ಎಷ್ಟು ವರ್ಷಗಳ ನಂತರ ಮೊತ್ತ 13,000 ರೂಪಾಯಿ ಆಗುತ್ತದೆ? ಆಯ್ಕೆಗಳು 2 ವರ್ಷ, 2.5 ವರ್ಷ, 3 ವರ್ಷ, 4 ವರ್ಷ. ಸರಿಯಾದ ಉತ್ತರ 3 ವರ್ಷ. ಇದನ್ನು ಬಿಡಿಸುವ ವಿಧಾನ ಹೀಗೆ. ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಇಸ್ ಇಕ್ವಲ್ ಟು 13,000 ಮೈನಸ್ 10,000 ಇಸ್ ಇಕ್ವಲ್ ಟು 3,000. ಕಾಲವನ್ನು ಕಂಡುಹಿಡಿಯುವ ಸೂತ್ರ ಟಿ ಇಸ್ ಇಕ್ವಲ್ ಟು ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಅಂದರೆ SI ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಆರ್. ಇದಕ್ಕೆ ಬೆಲೆಯನ್ನು ಅಳವಡಿಸಿದರೆ ಟಿ ಇಸ್ ಇಕ್ವಲ್ ಟು 3,000 ಇಂಟು 100 ಡಿವೈಡೆಡ್ ಬೈ 10,000 ಇಂಟು 10. ಇದನ್ನು ಬಿಡಿಸಿದಾಗ ಬರುವ ಉತ್ತರ 3. ಆದ್ದರಿಂದ ಸರಿಯಾದ ಉತ್ತರ 3 ವರ್ಷ. ರಾಮನು ಒಂದು ವಸ್ತುವನ್ನು 1,200 ರೂಪಾಯಿಗಳಿಗೆ ಖರೀದಿಸುತ್ತಾನೆ ಮತ್ತು 1,080 ರೂಪಾಯಿಗಳಿಗೆ ಮಾರುತ್ತಾನೆ. ಹಾಗಾದರೆ ಶೇಕಡಾವಾರು ನಷ್ಟ ಎಷ್ಟು? ಆಯ್ಕೆಗಳು 15%, 10%, 20%, 5%. ಸರಿಯಾದ ಉತ್ತರ 10%. ಇದನ್ನು ಬಿಡಿಸುವ ವಿಧಾನ ಹೀಗೆ. ನಷ್ಟ ಇಸ್ ಇಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಅಂದರೆ 1,200 ಮೈನಸ್ 1,080 ಇಸ್ ಇಕ್ವಲ್ ಟು 120. ಶೇಕಡಾ ನಷ್ಟವನ್ನು ಕಂಡುಹಿಡಿಯುವ ಸೂತ್ರ ಶೇಕಡಾ ನಷ್ಟ ಇಸ್ ಇಕ್ವಲ್ ಟು ನಷ್ಟ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಅಂದರೆ 120 ಡಿವೈಡೆಡ್ ಬೈ 1,200 ಇಂಟು 100 ಇಸ್ ಇಕ್ವಲ್ ಟು 10. ಆದ್ದರಿಂದ ಸರಿಯಾದ ಉತ್ತರ ಶೇಕಡಾವಾರು ನಷ್ಟ 10%. ABILITY ಎಬಿಲಿಟಿ ಎಂಬ ಅಕ್ಷರಗಳ ಪದದಿಂದ ಎಷ್ಟು ಬಗೆಯ ಪದಗಳನ್ನು ರಚಿಸಬಹುದು? ಆಯ್ಕೆಗಳು 2,500, 2,520, 2,550, 2,000. ಸರಿಯಾದ ಉತ್ತರ 2,520. ಇದನ್ನು ಕಂಡುಹಿಡಿಯುವ ವಿಧಾನ ಹೀಗೆ. ಎಬಿಲಿಟಿ ಪದ 7 ಅಕ್ಷರಗಳಿಂದ ಆಗಿದೆ. ಅಂದರೆ 7 ಅಕ್ಷರಗಳನ್ನು ವಿವಿಧ ರೀತಿಯಲ್ಲಿ ಬಳಸಿ ಪದಗಳನ್ನು ಮಾಡಬಹುದು. ಅಂದರೆ 7 ಫ್ಯಾಕ್ಟೋರಿಯಲ್. ಆದರೆ ಒಂದು ಪದ ಮಾಡಲು ಕನಿಷ್ಠ 2 ಅಕ್ಷರಗಳ ಅಗತ್ಯವಿರುತ್ತದೆ. ಅಂದರೆ 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್. ಇದನ್ನು ಪರ್ಮ್ಯೂಟೇಷನ್ ಸೂತ್ರವನ್ನು ಬಳಸಿ ಕಂಡುಹಿಡಿಯಬಹುದು. ಅಂದರೆ 7p2 is equal to 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಅಂದರೆ 7p2 is equal to 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಇಂಟು 1. ಇದನ್ನು ಬಿಡಿಸಿದರೆ ಬರುವ ಉತ್ತರ 2,520. ಆದ್ದರಿಂದ ಎಬಿಲಿಟಿ ಎಂಬ ಪದದ ಅಕ್ಷರಗಳಿಂದ 2,520 ಬಗೆಯ ಪದಗಳನ್ನು ರಚಿಸಬಹುದು. 43, 21, 68, 97, 39 ಮತ್ತು ಎಕ್ಸ್ ಸಂಖ್ಯೆಗಳ ಸರಾಸರಿ 52 ಆದರೆ ಎಕ್ಸ್ನ ಬೆಲೆ ಏನು? ಆಯ್ಕೆಗಳು 38, 46, 44, 36. ಸರಿಯಾದ ಉತ್ತರ 44. ಇದನ್ನು ಕಂಡುಹಿಡಿಯುವ ವಿಧಾನ ಹೀಗೆ. 43 ಪ್ಲಸ್ 21 ಪ್ಲಸ್ 68 ಪ್ಲಸ್ 97 ಪ್ಲಸ್ 39 ಪ್ಲಸ್ ಎಕ್ಸ್ ಇಸ್ ಇಕ್ವಲ್ ಟು 52 ಇಂಟು 6. ಅಂದರೆ 268 ಪ್ಲಸ್ ಎಕ್ಸ್ ಇಸ್ ಇಕ್ವಲ್ ಟು 312. ಅಥವಾ ಎಕ್ಸ್ ಇಸ್ ಇಕ್ವಲ್ ಟು 312 ಮೈನಸ್ 268 ಇಸ್ ಇಕ್ವಲ್ ಟು 44. ಆದ್ದರಿಂದ ಎಕ್ಸ್ನ ಬೆಲೆ 44. ಪರೀಕ್ಷಾ ಮಾಹಿತಿ ಭಾಗ 1. ಈ ಅಂಕಣದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು
ಚುಟುಕು ಸುದ್ದಿಗಳಾಗಿ ತಿಳಿದುಕೊಳ್ಳೋಣ. 2021 ಮೇ 7ರಂದು ಖ್ಯಾತ ಪತ್ರಿಕೋದ್ಯಮಿ ಶೇಷನಾರಾಯಣ ಸಿಂಗ್ ಅವರು ಗ್ರೇಟರ್ ನೋಯ್ಡಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಹಿನ್ನೆಲೆಯಿಂದ ನಿಧನರಾಗಿದ್ದಾರೆ. 2021 ಮೇ 6ರಂದು ಕೇಂದ್ರ ಸರ್ಕಾರದ ಮಾಜಿ ಸಚಿವ ಚೌಧರಿ ಅಜಿತ್ ಸಿಂಗ್ ಅವರು ಹರಿಯಾಣದ ಗುರುಗ್ರಾಮದಲ್ಲಿ ಕೋವಿಡ್ ಹಿನ್ನೆಲೆಯಿಂದ ನಿಧನರಾಗಿದ್ದಾರೆ. ನಾಗರಿಕ ವಾಯುಯಾನ, ಕೃಷಿ ಇಲಾಖೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಸಚಿವರಾಗಿ ಇವರು ಕಾರ್ಯನಿರ್ವಹಿಸಿದ್ರು. 2021 ಮೇ 8ರಂದು ಯೋಗ ಗುರು ಸ್ವಾಮಿ ಆಧ್ಯಾತ್ಮಾನಂದ ಅವರು ನಿಧನರಾಗಿದ್ರು. ಯೋಗ ಶಿಕ್ಷಣದ ಜೊತೆಗೆ ಅಹಮದಾಬಾದ್ನ ಶಿವಾನಂದ ಆಶ್ರಮವನ್ನು ನಡೆಸುವ ಮೂಲಕ ಹಲವು ರಚನಾತ್ಮಕ ಚಟುವಟಿಕೆಗಳ ಮೂಲಕ ಇವರು ಸಾಮಾಜಿಕ ಸೇವೆ ಸಲ್ಲಿಸಿದ್ರು. 2021 ಮೇ 9ರಂದು ರಾಜ್ಯಸಭೆಯ ಮಾಜಿ ಸದಸ್ಯ ವಾಸ್ತುಶಿಲ್ಪಿ ರಘುನಾಥ್ ಮೊಹಪಾತ್ರ ಅವರು ನಿಧನರಾಗಿದ್ದಾರೆ. ಇವರಿಗೆ 1975ರಲ್ಲಿ ಪದ್ಮಶ್ರೀ, 2001ರಲ್ಲಿ ಪದ್ಮಭೂಷಣ, 2013ರಲ್ಲಿ ಪದ್ಮವಿಭೂಷಣ ಗೌರವಗಳು ಲಭಿಸಿದ್ವು. ಸಾಂಪ್ರದಾಯಿಕ ಕರಕುಶಲ ಕಲೆಯನ್ನು ಹೆಚ್ಚು ಜನಪ್ರಿಯಗೊಳಿಸಿದ್ದವರು ಇವರು. 2021 ಮೇ 12ರಂದು ಅಸ್ಸಾಮಿ ಭಾಷೆಯ ಲೇಖಕ ಮತ್ತು ಪತ್ರಿಕೋದ್ಯಮಿ ಹೊಮೆನ್ ಬೋರ್ಗೋ ಹೈನ್ ಅವರು ನಿಧನರಾಗಿದ್ದಾರೆ. ಇವರ ಪಿತಾ ಪುತ್ರ ಕಾದಂಬರಿಗೆ 1978ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತ್ತು. 2021 ಮೇ 13ರಂದು ದ ಟೈಮ್ಸ್ ಗ್ರೂಪ್ ಮುಖ್ಯಸ್ಥರಾಗಿದ್ದ ಇಂದು ಜೈನ್ ಅವರು ನವದೆಹಲಿಯಲ್ಲಿ ನಿಧನರಾಗಿದ್ದಾರೆ. ಇವರಿಗೆ 2016ರಲ್ಲಿ ಪದ್ಮಭೂಷಣ ಗೌರವ ಲಭಿಸಿತ್ತು. 2021 ಮೇ 15ರಂದು ಜಿಯಾನಿ ಜೋಗಿಂದರ್ ಸಿಂಗ್ ವೇದಾಂತಿ ಅವರು ನಿಧನರಾಗಿದ್ದು, ಸಹಾನುಭೂತಿ ಮತ್ತು ಸಾಮರಸ್ಯದ ಸಮಾಜ ರಚಿಸಲು ಶ್ರಮಿಸಿದ ವಿದ್ವಾಂಸರಾಗಿದ್ದರು. 2021 ಮೇ 16ರಂದು ರಾಜ್ಯಸಭಾ ಸದಸ್ಯ ರಾಜೀವ್ ಸತಾವ್ ಅವರು ಮಹಾರಾಷ್ಟ್ರದ ಪುಣೆಯಲ್ಲಿ ನಿಧನರಾಗಿದ್ದಾರೆ. 2021 ಮೇ 22ರಂದು ಖ್ಯಾತ ಸಂಸ್ಕೃತ ವಿದ್ವಾಂಸ ಪಂಡಿತ್ ರೇವಾ ಪ್ರಸಾದ್ ದ್ವಿವೇದಿ ಅವರು ಬನಾರಸ್ನಲ್ಲಿ ನಿಧನರಾಗಿದ್ದಾರೆ. ಇವರು ಆಚಾರ್ಯ ದ್ವಿವೇದಿ ಎಂದೇ ಖ್ಯಾತರಾಗಿದ್ರು. ಹನಿಗವಿ, ಸಾಹಿತಿ ಜರಗನಹಳ್ಳಿ ಶಿವಶಂಕರ್ ಅವರು 2021 ಏಪ್ರಿಲ್ನಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ನಿಧನರಾದರು. ಸುಮಾರು 40 ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಸೇವೆ ಸಲ್ಲಿಸಿದ್ರು. ಶೂಟರ್ ದಾದಿ ಎಂದೇ ಪ್ರಖ್ಯಾತರಾಗಿದ್ದ 80ರ ದಶಕದ ಹೆಸರಾಂತ ಶೂಟರ್ ಚಂದ್ರೋ ತೋಮರ್ ಅವರು 2021 ಏಪ್ರಿಲ್ನಲ್ಲಿ ಕೋವಿಡ್ನ ಹಿನ್ನೆಲೆಯಲ್ಲಿ ನಿಧನರಾದರು. ರಾಷ್ಟ್ರೀಯ ವೈಮಾನಿಕ ಪ್ರಯೋಗಾಲಯ ಎನ್ಎಎಲ್ ಇದರ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದ ವಿಜ್ಞಾನಿ ಡಾ ಕೇಶವನಾರಾಯಣ ರಾಜು ಅಲಿಯಾಸ್ ಕೆಎಲ್ ರಾಜು ಅವರು 2021 ಏಪ್ರಿಲ್ 30ರಂದು ನಿಧನರಾದರು. ಇವರಿಗೆ ಇವರ ಸಾಧನೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಕೂಡ ಲಭಿಸಿತ್ತು. ಬಾಕ್ಸಿಂಗ್ ಕ್ರೀಡೆಯಲ್ಲಿ ಮೊದಲ ಬಾರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ಕೋಚ್ ಒಪಿ ಭಾರದ್ವಾಜ್ ಅವರು ಅನಾರೋಗ್ಯದಿಂದ 2021 ಮೇ 21ರಂದು ನವದೆಹಲಿಯಲ್ಲಿ ನಿಧನರಾದರು. 2021 ಮೇ 9ರಂದು ಮಹಾತ್ಮ ಗಾಂಧೀಜಿ ಅವರ ರಾಜಕೀಯ ಗುರುಗಳಾಗಿದ್ದ ಗೋಪಾಲಕೃಷ್ಣ ಗೋಖಲೆಯವರ ಜಯಂತಿಯ ಅಂಗವಾಗಿ ಅವರ ಸ್ವಾತಂತ್ರ್ಯ ಹೋರಾಟದ ಅವರ ಸೇವೆಯನ್ನು ಸ್ಮರಿಸಿಕೊಳ್ಳಲಾಗಿದೆ. ಇವರು 1905ರ ಜೂನ್ 12ರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಸ್ಥಾಪಿಸಿದ್ರು. 2021 ಮೇ 7ರಂದು ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗಿದೆ. ಗೀತಾಂಜಲಿ ಸಾಹಿತ್ಯ ರಚನೆಗಾಗಿ 1913ರಲ್ಲಿ ಇವರು ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ಪಡೆಯುವ ಮೂಲಕ ಸಾಹಿತ್ಯದಲ್ಲಿ ನೊಬೆಲ್ ಪಡೆದ ಮೊದಲ ಯುರೋಪಿಯನ್ನೇತರ ವ್ಯಕ್ತಿ ಎನಿಸಿದ್ರು. ಇವರು 1921 ಡಿಸೆಂಬರ್ 23ರಂದು ಪಶ್ಚಿಮ ಬಂಗಾಳದ ಶಾಂತಿನಿಕೇತನದಲ್ಲಿ ಆರಂಭಿಸಿದ ವಿಶ್ವಭಾರತಿ ವಿಶ್ವವಿದ್ಯಾಲಯವು ಇತ್ತೀಚೆಗೆ ಶತಮಾನೋತ್ಸವ ಆಚರಿಸಿಕೊಂಡಿತ್ತು. 2021 ಮೇ 9ರಂದು ಹಿಂದೂ ರಜಪೂತ ದೊರೆ ಮಹಾರಾಣಾ ಪ್ರತಾಪ ಅಥವಾ ಮೇವಾರಿ ರಾಣಾ ಬಿರುದಾಂಕಿತ 1ನೇ ಪ್ರತಾಪ್ ಸಿಂಗ್ ಅವರ ಜಯಂತಿಯನ್ನು ಆಚರಿಸಲಾಗಿದೆ. 1576 ಜೂನ್ 18ರಂದು ರಾಣಾ ಪ್ರತಾಪ ಮತ್ತು ಮೊಘಲ್ ದೊರೆ ಅಕ್ಬರನ ಸೇನೆಯ ನೇತೃತ್ವ ವಹಿಸಿದ್ದ
ಅಂಬೇರ್ ಪ್ರಾಂತ್ಯದ 1ನೇ ಮಾನಸಿಂಗ್ ನಡುವೆ ಪ್ರಸಿದ್ಧ ಹಳದಿ ಘಾಟ್ ಕದನ ಜರುಗಿತ್ತು. 2021 ಮೇ 22ರಂದು ಭಾರತೀಯ ನವೋದಯದ ಧ್ರುವತಾರೆ ರಾಜಾರಾಮ್ ಮೋಹನ್ ರಾಯ್ ಅವರ ಜಯಂತಿಯನ್ನು ಆಚರಿಸಲಾಗಿದೆ. ಇವರನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಎನ್ನುವರು. 1772 ಮೇ 22ರಲ್ಲಿ ಇವರ ಜನನ. 1828ರಲ್ಲಿ ಬ್ರಹ್ಮ ಸಮಾಜವನ್ನು ಇವರು ಸ್ಥಾಪಿಸಿದ್ರು. 1821ರಲ್ಲಿ ಆರಂಭಿಸಿದ ಸಂವಾದ ಕೌಮುದಿ ಎಂಬ ಬಂಗಾಳಿ ವರ್ತಮಾನ ಪತ್ರಿಕೆಯು ಬ್ರಹ್ಮ ಸಮಾಜದ ಬೈಬಲ್ ಆಗಿದೆ. ಚಿತ್ರದುರ್ಗದ ಜಗದ್ಗುರು ಮುರುಘಾ ರಾಜೇಂದ್ರ ವಿಶ್ವವಿದ್ಯಾಲಯದ ಪ್ರಥಮ ಕುಲಾಧಿಪತಿಯಾಗಿ ಮುರುಘಾ ಮಠದ ಪೀಠಾಧಿಪತಿ ಡಾ. ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಆಯ್ಕೆಯಾಗಿದ್ದಾರೆ. ಭಾರತ ಕಂಡ ಅಸಾಮಾನ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಲ್ಲಿ ಒಬ್ಬರಾದ ಸೋಮೇಶ್ವರ ಶ್ಯಾಮಸುಂದರನ್ ಅವರು 2021 ಏಪ್ರಿಲ್ 29ರಂದು ನಿಧನರಾದರು. ಅರಣ್ಯವನ್ನು ಉಳಿಸುವಲ್ಲಿ ಇವರು ಮಹತ್ತರ ಪಾತ್ರ ವಹಿಸಿದ್ರು. 1980ರ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಭಾರತ ಹಾಕಿ ತಂಡದ ಸದಸ್ಯರಾಗಿದ್ದ ಎಂ.ಕೆ. ಕೌಶಿಕ್ ಮತ್ತು ರವೀಂದ್ರ ಪಾಲ್ ಸಿಂಗ್ ಅವರು ಕೋವಿಡ್ನಿಂದ 2021 ಮೇ 9ರಂದು ಒಂದೇ ದಿನ ನವದೆಹಲಿಯಲ್ಲಿ ನಿಧನರಾದರು. 2021 ಮೇ 26ರಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಹಾಗೂ ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟ ಸಹಯೋಗದಲ್ಲಿ ಬುದ್ಧ ಪೌರ್ಣಿಮೆ ಕುರಿತ ವರ್ಚುವಲ್ ವೈಶಾಖ ಜಾಗತಿಕ ಆಚರಣೆ ಕಾರ್ಯಕ್ರಮ ಆಯೋಜನೆಯಾಗಿತ್ತು. 2021 ಮೇ 28ರಂದು ವೀರ ಸಾವರ್ಕರ್ ಜಯಂತಿ ಆಚರಿಸಲಾಗಿದೆ. 1904ರಲ್ಲಿ ವಿ.ಡಿ. ಸಾವರ್ಕರ್ ಮತ್ತು ಗಣೇಶ್ ದಾಮೋದರ್ ಸಾವರ್ಕರ್ ಅವರು ಅಭಿನವ ಭಾರತ ಸೊಸೈಟಿ ಎಂಬ ಗುಪ್ತ ಸಂಘಟನೆಯನ್ನು ಸ್ಥಾಪಿಸಿದ್ರು. 2021 ಜೂನ್ 30ರಂದು ಮೊದಲ ಸಂಸ್ಕೃತ ದಿನಪತ್ರಿಕೆ ಸುಧರ್ಮದ ಸಂಪಾದಕ ಕೆ.ವಿ. ಸಂಪತ್ ಕುಮಾರ್ ಅವರು ನಿಧನರಾಗಿದ್ದಾರೆ. ಕೇಂದ್ರ ಸಚಿವ ಸಂಪುಟವು ಭಾರತ ಮತ್ತು ನೇಪಾಳ ಹಾಗೂ ಭಾರತ ಮಯನ್ಮಾರ್ ನಡುವೆ ಆರೋಗ್ಯ ಸಂಶೋಧನಾ ಕ್ಷೇತ್ರದ ತಿಳುವಳಿಕೆ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ. ಸಿಬ್ಬಂದಿ ಆಡಳಿತ ಮತ್ತು ಸುಧಾರಣೆಗಳ ನವೀಕರಣ ಕುರಿತಂತೆ ಭಾರತ ಮತ್ತು ಗಾಂಬಿಯಾ ಗಣರಾಜ್ಯಗಳೊಂದಿಗೆ ಒಪ್ಪಂದ ಏರ್ಪಟ್ಟಿದೆ. ಕರ್ನಾಟಕ ಸೇರಿದಂತೆ ದೇಶದ 16 ಪ್ರಮುಖ ರಾಜ್ಯಗಳಲ್ಲಿ ಪಿಪಿಪಿ ಮಾದರಿಯಲ್ಲಿ ಭಾರತ್ ನೆಟ್ ಪರಿಷ್ಕೃತ ಅನುಷ್ಠಾನ ಕಾರ್ಯತಂತ್ರಕ್ಕೆ ಅನುಮೋದನೆ ನೀಡಲಾಗಿದೆ. ಇದು ಗ್ರಾಮ ಪಂಚಾಯಿತಿಗಳನ್ನು ಮೀರಿ ಎಲ್ಲಾ ಜನವಸತಿ ಗ್ರಾಮಗಳಿಗೂ ವಿಸ್ತರಿಸಲಿದೆ. 2021 ಜೂನ್ 30ರಂದು ಮಾಜಿ ಸಂಸದ ಶರತ್ ತ್ರಿಪಾಠಿ ಅವರು ಹರಿಯಾಣದ ಗುರುಗ್ರಾಮದಲ್ಲಿ ನಿಧನರಾಗಿದ್ದಾರೆ. ಕೇಂದ್ರೀಯ ಔಷಧಿ ಪ್ರಯೋಗಾಲಯಗಳನ್ನು ಕೋವಿಡ್ ಲಸಿಕೆ ಪರೀಕ್ಷೆಗಾಗಿ ಪುಣೆ ಮತ್ತು ಹೈದರಾಬಾದ್ನಲ್ಲಿ ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪ್ರಸ್ತುತ ಕೇಂದ್ರ ಡ್ರಗ್ಸ್ ಲ್ಯಾಬೊರೇಟರಿಯು ಹಿಮಾಚಲ ಪ್ರದೇಶದ ಕಸೌಲಿಯಲ್ಲಿದ್ದು, ಭಾರತದಲ್ಲಿ ಮಾನವ ಬಳಕೆಗಾಗಿ ಉದ್ದೇಶಿಸಲಾದ ಇಮ್ಯುನೋಬಯಾಲಜಿಕ್ಸ್ಗಳ ಪರೀಕ್ಷೆ ಮತ್ತು ಪೂರ್ವ ಬಿಡುಗಡೆ ಪ್ರಮಾಣೀಕರಣದ ಏಕೈಕ ರಾಷ್ಟ್ರೀಯ ನಿಯಂತ್ರಣ ಪ್ರಯೋಗಾಲಯವಾಗಿದೆ. 2021 ಜುಲೈ 3 ಮತ್ತು 4ರಂದು ಕೇಂದ್ರ ಬುಡಕಟ್ಟು ವ್ಯವಹಾರ ಸಚಿವಾಲಯವು ಜಾರ್ಖಂಡ್ನಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದೆ. 2021 ಜುಲೈ 5ರಂದು ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ನಿಪುಣ್ ಭಾರತ್ ಅನ್ನು ಆರಂಭಿಸಿದೆ. ಇದು ತಿಳುವಳಿಕೆ ಮತ್ತು ಸಂಖ್ಯಾಶಾಸ್ತ್ರದೊಂದಿಗೆ ಓದುವ ಪ್ರಾವೀಣ್ಯತೆಗಾಗಿ ರಾಷ್ಟ್ರೀಯ ಉಪಕ್ರಮವಾಗಿದೆ. 2021 ಜುಲೈ 6ರಂದು ದಲೈಲಾಮಾ ಅವರ 86ನೇ ಜನ್ಮದಿನ ಆಚರಣೆಯಾಗಿದೆ. ದಲೈಲಾಮಾ ಅವರು ಟಿಬೆಟ್ ದೇಶದ ಅತ್ಯುನ್ನತ ಆಧ್ಯಾತ್ಮಿಕ ನಾಯಕ. ಇವರಿಗೆ 1989ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ. 2021 ಜುಲೈ 6ರಂದು ಉತ್ತರ ವಿಭಾಗದಲ್ಲಿ ಐಎಎಸ್ ಅಧಿಕಾರಿಗಳ ಇ ಬುಕ್ ನಾಗರಿಕ ಪಟ್ಟಿ 2021ಕ್ಕೆ ಕೇಂದ್ರ ಸಚಿವ ಡಾ. ಜಿತೇಂದ್ರ ಸಿಂಗ್ ಚಾಲನೆ ನೀಡಿದರು. 2022ರ ಆರಂಭದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ನೇಮಕಾತಿ ಮಾಡಿಕೊಳ್ಳುವ ಸಂಬಂಧ ಶೋಧನೆ ಮತ್ತು ಕಿರುಪಟ್ಟಿ ಮಾಡಲು ದೇಶದಾದ್ಯಂತ ಸಾಮಾನ್ಯ ಅರ್ಹತೆ ಪರೀಕ್ಷೆಯನ್ನು ಸಿಬ್ಬಂದಿ ಮತ್ತು ಪರೀಕ್ಷೆ ಇಲಾಖೆ ನಡೆಸಲು ನಿರ್ಧರಿಸಿದೆ ಎಂದರು. ಈ ಪರೀಕ್ಷೆಯನ್ನು ರಾಷ್ಟ್ರೀಯ ನೇಮಕಾತಿ ಪರೀಕ್ಷೆ ನಡೆಸಲಿದೆ. 2021 ಜುಲೈ 7ರಂದು
ಕೇರಳದ ಶಿವಗಿರಿ ಮಠದ ಹಿಂದಿನ ಮುಖ್ಯಸ್ಥರಾದ ಸ್ವಾಮಿ ಪ್ರಕಾಶಾನಂದ ಅವರು ನಿಧನರಾಗಿದ್ದಾರೆ. ಆಧ್ಯಾತ್ಮಿಕ ನಾಯಕ ಮತ್ತು ಸಾಮಾಜಿಕ ಸುಧಾರಕ ನಾರಾಯಣ ಗುರು ಅವರ ಸಮಾಧಿ ಇರುವ ವಾರ್ಕಲಾದಲ್ಲಿ ಶಿವಗಿರಿ ಮಠವಿದೆ. 2021 ಜುಲೈ 8ರಂದು ಹಿಮಾಚಲ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೀರಭದ್ರ ಸಿಂಗ್ ಅವರು ನಿಧನರಾಗಿದ್ದಾರೆ. ಇವರು 2012ರಿಂದ 2017ರವರೆಗೆ ರಾಜ್ಯದ 4ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ರಾಜಾ ಸಾಹೀಬ್ ಎಂದೇ ಜನಪ್ರಿಯರಾಗಿದ್ರು. 2021 ಜುಲೈ 8ರಂದು ತೆಂಗು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರ ಹುದ್ದೆಯನ್ನು ನಾನ್ ಎಕ್ಸಿಕ್ಯೂಟಿವ್ ಅಧ್ಯಕ್ಷ ಹುದ್ದೆಯನ್ನಾಗಿ ಪರಿವರ್ತಿಸಲು ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಇಲಾಖೆ ಮಾಡಿದ್ದ ಪ್ರಸ್ತಾವನೆಯನ್ನು ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದೆ. 2023ರ ವೇಳೆಗೆ ಹರ್ ಘರ್ ಜಲ್ ಗುರಿ ನಿರ್ಧರಿಸಿರುವ ಕೇಂದ್ರ ಸರ್ಕಾರ ಜಲಜೀವನ ಅಭಿಯಾನದಡಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ 2021-22ರ ಸಾಲಿನಲ್ಲಿ 5,009 ಕೋಟಿ ರೂಪಾಯಿ ಅನುದಾನ ಹಂಚಿಕೆಯಾಗಿದೆ. ಇದು ಪ್ರತಿ ಮನೆಗೂ ಕೊಳಾಯಿ ಮೂಲಕ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆಯಾಗಿದೆ. 2021 ಜುಲೈ 13ರಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಜಲಜೀವನ್ ಮಿಷನ್ ಜಾರಿ ಕುರಿತು ಜಂಟಿ ಪರಿಶೀಲನಾ ಸಭೆ ನಡೆಸಿದ್ರು. 2021 ಜುಲೈ 9ರಂದು ಕೆಟಿಎಸ್ ತುಳಸಿ ಅವರ ತಾಯಿ ದಿವಂಗತ ಬಲ್ಜಿತ್ ಕೌರ್ ತುಳಸಿ ಬರೆದಿರುವ ದ ರಾಮಾಯಣ ಆಫ್ ಶ್ರೀ ಗುರು ಗೋವಿಂದ್ ಸಿಂಗ್ ಕೃತಿಯ ಮೊದಲ ಪುಸ್ತಕವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಕರಿಸಿದ್ರು. ಈ ಪುಸ್ತಕವನ್ನು ನವದೆಹಲಿಯ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಬಿಡುಗಡೆ ಮಾಡಿದೆ. 2021 ಜುಲೈ 7ರಂದು ಹೈತಿ ಅಧ್ಯಕ್ಷ ಜೊವೆನಲ್ ಮೋಯ್ಸ್ ಅವರ ಹತ್ಯೆ ಮತ್ತು ಅವರ ಪತ್ನಿ ಹಾಗೂ ಹೈತಿ ಪ್ರಥಮ ಮಹಿಳೆ ಮಾರ್ಟಿ ಮೋಯ್ಸ್ ಮೇಲೆ ದಾಳಿ ನಡೆದಿದೆ. 2021 ಜುಲೈ 10ರಂದು ಕಾಶಿ ಅನ್ನಪೂರ್ಣ ದೇವಾಲಯದ ಮಹಂತ ರಾಮೇಶ್ವರ ಪುರಿ ಅವರು ನಿಧನರಾಗಿದ್ದಾರೆ ಹಾಗೂ ಪ್ರಖ್ಯಾತ ಆಯುರ್ವೇದ ವೈದ್ಯ ಡಾಕ್ಟರ್ ಪಿಕೆ ವಾರಿಯರ್ ಅವರು ನಿಧನರಾಗಿದ್ದಾರೆ. 2021 ಜುಲೈ 12ರಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರ ಲೋಕೋಪಯೋಗಿ ಇಲಾಖೆ 167ನೇ ಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿದೆ. ಇದು 1854ರ ಜುಲೈನಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ವಿಶ್ವದ ಪ್ರಸಿದ್ಧ ಮತ್ತು ಮಾನ್ಯತೆ ಪಡೆದ ಎಸ್ಸಿಐ ಜರ್ನಲ್ಗಳಲ್ಲಿ ಸಂಶೋಧನಾ ಪ್ರಕಟಣೆಗಳ ವಿಭಾಗದಲ್ಲಿ ಭಾರತವು ಜಾಗತಿಕವಾಗಿ 3ನೇ ಶ್ರೇಯಾಂಕದಲ್ಲಿದೆ ಹಾಗೂ ಗುಣಮಟ್ಟದ ಸಂಶೋಧನಾ ಪ್ರಕಟಣೆಯಲ್ಲಿ ಭಾರತ 9ನೇ ಸ್ಥಾನ ಪಡೆದಿದೆ. 2021 ಜುಲೈನಲ್ಲಿ ನಡೆಯಲಿರುವ ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಕರ್ನಾಟಕದ 4 ಜನ ಕ್ರೀಡಾಪಟುಗಳು ಅದಿತಿ ಅಶೋಕ್ ಗಾಲ್ಫ್ನಲ್ಲಿ, ಫವಾದ್ ಮಿರ್ಜಾ ಈಕ್ವೆಸ್ಟ್ರಿಯನ್ನಲ್ಲಿ, ಅನಿರ್ಜನ್ ಲಾಹಿರಿ ಗಾಲ್ಫ್ ಹಾಗೂ ಶ್ರೀಹರಿ ನಟರಾಜ್ ಈಜು ಸ್ಪರ್ಧೆಯ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ವಿಭಾಗದಲ್ಲಿ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದಿಂದ 126 ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದು, ಅತಿ ಹೆಚ್ಚು ಸಂಖ್ಯೆಯ ಕ್ರೀಡಾಪಟುಗಳು ಹರಿಯಾಣ ಹಾಗೂ ಪಂಜಾಬ್ ರಾಜ್ಯದವರಾಗಿದ್ದಾರೆ. 2021 ಜೂನ್ 11ರಂದು ಭಾರತೀಯ ಹೆಸರಾಂತ ನರರೋಗ ತಜ್ಞ ಡಾಕ್ಟರ್ ಅಶೋಕ್ ಪನಗಾರಿಯಾ ಅವರು ನಿಧನರಾಗಿದ್ದಾರೆ. ಇವರಿಗೆ ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ, ಪದ್ಮಶ್ರೀ ಗೌರವ, ಯುನೆಸ್ಕೋ ಪ್ರಶಸ್ತಿಗಳು ಲಭಿಸಿದ್ವು. 2021 ಜೂನ್ 13ರಂದು ಉತ್ತರಾಖಂಡ ರಾಜ್ಯದ ಶಾಸಕಾಂಗ ಸಭೆಯ ವಿರೋಧ ಪಕ್ಷದ ನಾಯಕಿಯಾಗಿದ್ದ ಡಾಕ್ಟರ್ ಇಂದಿರಾ ಹೃದಯೇಶ್ ಅವರು ನಿಧನರಾಗಿದ್ದಾರೆ. 2021 ಜೂನ್ 17ರಂದು ಜಾಂಬಿಯಾ ದೇಶದ ಮೊದಲ ಅಧ್ಯಕ್ಷರಾಗಿ 1964ರಿಂದ 1991ರವರೆಗೆ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ಕೆನೆತ್ ಡೇವಿಡ್ ಕೌಂಡಾ ಅವರು ಜಾಂಬಿಯಾದ ಲೂಸಾಕಾನಲ್ಲಿ ನಿಧನರಾಗಿದ್ದಾರೆ. 2021 ಜೂನ್ 19ರಂದು ಡಿಪಿಐಐಟಿ ಕಾರ್ಯದರ್ಶಿ ಡಾಕ್ಟರ್ ಗುರುಪ್ರಸಾದ್ ಮಹಾಪಾತ್ರ ಅವರು ನಿಧನರಾಗಿದ್ದಾರೆ. 2019ರ ಮುನ್ನ ಇವರು ಭಾರತದ ವಾಯು ಸಾರಿಗೆ ಪ್ರಾಧಿಕಾರದ ಮುಖ್ಯಸ್ಥರಾಗಿಯೂ ಸೇವೆ ಸಲ್ಲಿಸಿದ್ದ ಐಎಎಸ್ ಅಧಿಕಾರಿ. 2021 ಜೂನ್ 23ರಂದು ಸಮಾಜ ಸುಧಾರಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ
ಅವರ ಸಾರ್ಥಕ ಹೋರಾಟಗಳನ್ನು ಸ್ಮರಿಸಿಕೊಳ್ಳಲಾಗಿದೆ. 2020 ಜನವರಿ 12ರಂದು ಕೋಲ್ಕತ್ತಾ ಬಂದರನ್ನು ಡಾ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ನಾಮಕರಣ ಮಾಡಲಾಗಿದೆ. 2017ರ ಏಪ್ರಿಲ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಚನಾನಿ ನಾಶ್ರಿ ಸುರಂಗವನ್ನು ಇವರ ಹೆಸರಿನಲ್ಲಿ ನಾಮಕರಣ ಮಾಡಲಾಗಿದೆ. ಈ ಸುರಂಗವು ಭಾರತದ ಅತಿ ಉದ್ದದ ರಸ್ತೆ ಸುರಂಗ. 2021ರ ಜುಲೈ 13ರ ಮಾಹಿತಿಯನ್ವಯ ಸ್ಥಳೀಯ ಭಾಷೆಗಳಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆಗೆ ಪರೀಕ್ಷೆ ನಡೆಸಲಾಗುವುದು. ಸಾರ್ವಜನಿಕ ವಲಯದ ಬ್ಯಾಂಕುಗಳ ನೇಮಕಾತಿಗೆ ಸ್ಥಳೀಯ ಭಾಷೆಗಳಲ್ಲಿ ಪರೀಕ್ಷೆ ನಡೆಸಬೇಕೆಂಬ ಬೇಡಿಕೆಯ ಪರಿಶೀಲನೆಗೆ ಸಮಿತಿ ರಚಿಸಲಾಗಿದೆ. 2021ರ ಜುಲೈ 13ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಭೂತಾನನ ಹಣಕಾಸು ಸಚಿವ ಲಿಯಾನ್ಬೋ ನಮ್ಗೆ tsering ಅವರು ಜಂಟಿಯಾಗಿ ವರ್ಚುವಲ್ ಸಮಾರಂಭದಲ್ಲಿ ಭೀಮ್ ಯುಪಿಐ ಅನ್ನು ಬಿಡುಗಡೆ ಮಾಡಿದ್ರು. ಕಳೆದ 5 ವರ್ಷಗಳಲ್ಲಿ 100 ದಶಲಕ್ಷಕ್ಕಿಂತ ಹೆಚ್ಚು ಯುಪಿಐ ಕ್ಯೂಆರ್ಗಳನ್ನು ಹೊಂದಿರುವ ಭೀಮ್ ಯುಪಿಐ ಡಿಜಿಟಲ್ ವಹಿವಾಟಿನ ಭಾಗವಾಗಿದೆ. 2020ರ ನವೆಂಬರ್ 20ರಂದು ರುಪೇ ಕಾರ್ಡ್ನ 2ನೇ ಹಂತ ಮತ್ತು 2019ರ ಆಗಸ್ಟ್ನಲ್ಲಿ ಮೊದಲ ಹಂತದಲ್ಲಿ ರುಪೇ ಕಾರ್ಡ್ ಭೂತಾನ್ ದೇಶದಲ್ಲಿ ಬಿಡುಗಡೆಯಾಗಿತ್ತು. ರಾಷ್ಟ್ರೀಯ ಆಯುಷ್ ಅಭಿಯಾನವನ್ನು 2021ರ ಏಪ್ರಿಲ್ 1ರಿಂದ 2026 ಮಾರ್ಚ್ 31ರವರೆಗೆ ಮುಂದುವರೆಸಲು ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಇದನ್ನು ಆಯುಷ್ ಸಚಿವಾಲಯ ಅನುಷ್ಠಾನಗೊಳಿಸಲಿದೆ. ಭಾರತದ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಅಂಗವಾಗಿ ಶೌರ್ಯ ಪ್ರಶಸ್ತಿ ಪೋರ್ಟಲ್ ಮತ್ತು ಎನ್ಸಿಸಿಯ ವಿಶಿಷ್ಟ ಉಪಕ್ರಮ ಆರಂಭವಾಗಿದ್ದು, ಸಶಸ್ತ್ರ ಪಡೆಗಳ ವೀರ ಯೋಧರನ್ನು ಹಾಗೂ ರಾಷ್ಟ್ರ ಸೇವೆಗಾಗಿ ತ್ಯಾಗ ಮಾಡಿದ ಇತರರನ್ನು ಗೌರವಿಸಲು ನೆರವಾಗಲಿದೆ. 2021ರ ಜುಲೈ 7ರಂದು ಪ್ರಾಯೋಗಿಕವಾಗಿ ಲೈವ್ ವೆಬ್ಕಾಸ್ಟ್ ಮಾಡಲಾಗಿದೆ. ನಾರ್ತ್ ಈಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಫೋಕ್ ಮೆಡಿಸನ್ ಕೇಂದ್ರವನ್ನು 2021ರ ಜುಲೈನಲ್ಲಿ ನಾರ್ತ್ ಈಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅಂಡ್ ಫೋಕ್ ಮೆಡಿಸನ್ ಎಂದು ಮರುನಾಮಕರಣ ಮಾಡಲಾಗಿದೆ. 2021ರ ಜುಲೈ 15ರಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜಪಾನ್ನ ನೆರವಿನೊಂದಿಗೆ ನಿರ್ಮಿಸಲಾಗಿರುವ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಮಾವೇಶ ಕೇಂದ್ರ ರುದ್ರಾಕ್ಷವನ್ನು ಪ್ರಧಾನಿ ಮೋದಿಯವರು ಉದ್ಘಾಟಿಸಿದ್ರು. 2021ರ ಜುಲೈ 15ರಂದು ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆ ಮತ್ತು ಶಿಲಾನ್ಯಾಸ ರುದ್ರಾಕ್ಷ 100 ಹಾಸಿಗೆಗಳ ಎಂಸಿಎಚ್ ವಿಭಾಗ, ಗೌದೋಲಿಯಾದಲ್ಲಿ ಬಹುಹಂತದ ಪಾರ್ಕಿಂಗ್, ಗಂಗಾ ನದಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ರೋರೋ ನೌಕೆ, ವಾರಣಾಸಿ ಗಾಜಿಪುರ ಹೆದ್ದಾರಿಯಲ್ಲಿ 3 ಪಥದ ಫ್ಲೈಓವರ್. 2021ರ ಜುಲೈ 15ರಂದು ತಮಿಳುನಾಡಿನ 2ನೇ ಮುಖ್ಯಮಂತ್ರಿ ಕೆ. ಕಾಮರಾಜ್ ಅವರ ಜಯಂತಿಯನ್ನು ಆಚರಿಸಲಾಗಿದೆ. ಇವರು ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಆದ್ಯತೆ ನೀಡಿದ್ರು. 2021ರ ಜುಲೈ 16ರಂದು ಗುಜರಾತ್ನಲ್ಲಿ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆ. ಆಕ್ವಾಟಿಕ್ಸ್ ಮತ್ತು ರೋಬೋಟಿಕ್ಸ್ ಗ್ಯಾಲರಿ, ಗುಜರಾತ್ ಸೈನ್ಸ್ ಸಿಟಿಯಲ್ಲಿ ನೇಚರ್ ಪಾರ್ಕ್, ಗಾಂಧಿನಗರ ಕ್ಯಾಪಿಟಲ್ ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹಾಗೂ ಗಾಂಧಿನಗರ ಕ್ಯಾಪಿಟಲ್ ಮತ್ತು ವಾರೇತಾ ನಡುವಿನ ಮೆಮು ರೈಲುಗಳಿಗೆ ಹಸಿರು ನಿಶಾನೆ. 2021ರ ಜುಲೈ 16ರಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಬುಡಕಟ್ಟು ವ್ಯವಹಾರ ಸಚಿವ ಅರ್ಜುನ್ ಮುಂಡಾ ಅವರು ಜಂಟಿಯಾಗಿ 50,000 ಶಾಲಾ ಶಿಕ್ಷಕರಿಗೆ ಶಾಲಾ ನಾವೀನ್ಯತೆ ರಾಯಭಾರಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇದು ಶಿಕ್ಷಣ ಸಚಿವಾಲಯದ ನಾವೀನ್ಯತಾ ಕೋಶ, ಬುಡಕಟ್ಟು ವ್ಯವಹಾರ ಸಚಿವಾಲಯ, ಸಿಬಿಎಸ್ಇ, ಎಐಸಿಟಿಇ ಸಹಯೋಗದ ಪ್ರಯತ್ನವಾಗಿದೆ. ಇದು ಶಾಲಾ ಶಿಕ್ಷಕರಿಗೆ ನಾವೀನ್ಯತೆ, ಉದ್ಯಮಶೀಲತೆ, ಬೌದ್ಧಿಕ ಆಸ್ತಿಯ ಹಕ್ಕು, ವಿನ್ಯಾಸ ಚಿಂತನೆ, ಉತ್ಪನ್ನ ಅಭಿವೃದ್ಧಿ ವಿಷಯಗಳಲ್ಲಿ ತರಬೇತಿ ನೀಡಲಿದೆ. ಮಾಜಿ ಸಚಿವ ನಿವೃತ್ತ ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅವರು 2021ರ ಜೂನ್ 7ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. 2008ರಲ್ಲಿ ಬಿಎಸ್ ಯಡಿಯೂರಪ್ಪನವರ ಸಂಪುಟದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ, ಹಜ್ ಮತ್ತು ವಕ್ಫ್ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು.
ಮಾಜಿ ಸಚಿವ ಹಾನಗಲ್ ಕ್ಷೇತ್ರದ ಬಿಜೆಪಿ ಶಾಸಕ ಸಿಎಂ ಉದಾಸಿ ಅವರು ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ 2021 ಜೂನ್ 9ರಂದು ನಿಧನರಾದರು. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಹಾನಗಲ್ ವಿಧಾನಸಭಾ ಕ್ಷೇತ್ರದಿಂದ 1983ರಿಂದ ನಿರಂತರವಾಗಿ 9 ಬಾರಿ ಸ್ಪರ್ಧಿಸಿದ ಉದಾಸಿ 6 ಬಾರಿ ಜಯಗಳಿಸಿದ್ರು. ರಾಜ್ಯ ಅರಣ್ಯ ನಿಗಮದ ಅಧ್ಯಕ್ಷರಾಗಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಲೋಕೋಪಯೋಗಿ ಮತ್ತು ಜವಳಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಭಾರತೀಯ ಕ್ರೀಡಾ ಕ್ಷೇತ್ರದ ಕಣ್ಮಣಿ ಹಾಗೂ ನವಯುಗದ ಬಾಕ್ಸಿಂಗ್ ತಾರೆ ಎನಿಸಿಕೊಂಡಿದ್ದ ಏಷ್ಯನ್ ಗೇಮ್ಸ್ನ ಚಿನ್ನದ ಪದಕ ವಿಜೇತ ಬಾಕ್ಸರ್ ಮಣಿಪುರದ ನಂಗೋಂಗ್ ಡಿಂಕೋ ಸಿಂಗ್ ಅವರು 2021 ಜೂನ್ 10ರಂದು ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ. 2021 ಜೂನ್ 4ರ ಮಾಹಿತಿಯನ್ವಯ ಭಾರತದ ಆರ್ಬಿಐನ ವಿದೇಶಿ ವಿನಿಮಯ ದಾಸ್ತಾನು $600 ಬಿಲಿಯನ್ ಮೀರಿದ್ದು ದಾಖಲೆ ನಿರ್ಮಿಸಿದೆ. 2021 ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಕೇಂದ್ರ ಆಯುಷ್ ಸಚಿವಾಲಯ ನಮಸ್ತೆ ಯೋಗ ಹೆಸರಿನ ಅಪ್ಲಿಕೇಶನ್ ಬಿಡುಗಡೆ ಮಾಡಿದೆ. 2021 ಜೂನ್ 11ರಂದು ಕನ್ನಡದ ದಲಿತ ಕವಿ ಸಿದ್ದಲಿಂಗಯ್ಯ ಅವರು ನಿಧನರಾಗಿದ್ದಾರೆ. 2021 ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನ. ಧ್ಯೇಯವಾಕ್ಯ ಗಿವ್ ಬ್ಲಡ್ ಅಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್. ತೆಲಂಗಾಣದಲ್ಲಿ ಡ್ರೋನ್ ಮೂಲಕ ಔಷಧಿ ಪೂರೈಸುವ ಯೋಜನೆಯನ್ನು ಫ್ಲಿಪ್ಕಾರ್ಟ್ ಸಹಭಾಗಿತ್ವದಲ್ಲಿ ಸರ್ಕಾರ ಆರಂಭಿಸಿದೆ. ಲಂಡನ್ ಮೂಲದ ನೈಟ್ ಫ್ರಾಂಕ್ ಪ್ರಕಟಿಸಿದ ಜಾಗತಿಕ ಗೃಹ ಬೆಲೆ ಸೂಚ್ಯಂಕದಲ್ಲಿ ಭಾರತವು 55ನೇ ಸ್ಥಾನ ಪಡೆದಿದೆ. ಕೋವಿಡ್-19 ಚಿಕಿತ್ಸೆಗಾಗಿ ಕವಚ್ ಹೆಸರಿನ ವೈಯಕ್ತಿಕ ಸಾಲ ನೀಡಲು ಎಸ್ಬಿಐ ನಿರ್ಧಾರ. 2021ರ ಮಾಹಿತಿಯನ್ವಯ ಸಾಲ ಮತ್ತು ಠೇವಣಿ ಬೆಳವಣಿಗೆಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮೊದಲ ಸ್ಥಾನ. ಭಾರತೀಯ ಮೂಲದ ಪತ್ರಕರ್ತೆ ಮೇಘಾ ರಾಜಗೋಪಾಲನ್ ಅವರಿಗೆ ಅಂತಾರಾಷ್ಟ್ರೀಯ ವರದಿ ವಿಭಾಗದಲ್ಲಿ 2021 ಸಾಲಿನ ಪುಲಿಟ್ಸರ್ ಪ್ರಶಸ್ತಿ ಲಭಿಸಿದೆ. 2021 ಜೂನ್ 12ರ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಧ್ಯೇಯವಾಕ್ಯ ಆಕ್ಟ್ ನೌ ಎಂಡ್ ಚೈಲ್ಡ್ ಲೇಬರ್. ಕೋರ್ಸೆರಾ ಪ್ರಕಟಿಸಿದ ಜಾಗತಿಕ ಕೌಶಲ್ಯ ವರದಿಯಲ್ಲಿ ಭಾರತ 67ನೇ ಸ್ಥಾನ ಪಡೆದಿದೆ. ಆಹಾರ ಮತ್ತು ಕೃಷಿ ಸಂಘಟನೆಯು ವಿಶ್ವ ಆಹಾರ ಬೆಲೆ ಸೂಚ್ಯಂಕವನ್ನು ಪ್ರಕಟಿಸುವುದು. 2021-22ರ ಅವಧಿಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅನ್ನು ಖಾಸಗೀಕರಣಗೊಳಿಸಲು ನೀತಿ ಆಯೋಗ ವರದಿ ನೀಡಿದೆ. ಅಮರ್ತ್ಯ ಸೇನ್ ಅವರ ಇತ್ತೀಚಿನ ಪುಸ್ತಕ ಹೋಮ್ ಇನ್ ದ ವರ್ಲ್ಡ್. ಬಿಟ್ ಕಾಯಿನ್ ಚಲಾವಣೆಗೆ ಕಾನೂನುಬದ್ಧ ಮಾನ್ಯತೆ ನೀಡಿದ ಮೊದಲ ದೇಶ ಎಲ್ ಸಾಲ್ವೆಡಾರ್. 2021ರ ಜಗತ್ತಿನ ಅತ್ಯುತ್ತಮ ಬ್ಯಾಂಕ್ ಡಿಬಿಎಸ್ ಸಿಂಗಪುರ್ ಮತ್ತು ಎಸ್ಬಿಐ 7ನೇ ಸ್ಥಾನದಲ್ಲಿದೆ. ಅಸ್ಸಾಂ ರಾಜ್ಯದ 7ನೇ ರಾಷ್ಟ್ರೀಯ ಉದ್ಯಾನವನ ದೇಹಿಂಗ್ ಪಾಟ್ಕಾಯ್. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಪ್ರಕಟಿಸಿದ ಜಗತ್ತಿನ ಅತ್ಯುತ್ತಮ ವಾಸಯೋಗ್ಯ ನಗರಗಳ ಪಟ್ಟಿಯಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ಮೊದಲ ಸ್ಥಾನ. ಎಸಿಐ ಏಷ್ಯಾ ಪೆಸಿಫಿಕ್ ಗ್ರೀನ್ ಏರ್ಪೋರ್ಟ್ ಮಾನ್ಯತೆ ಪಡೆದ ವಿಮಾನ ನಿಲ್ದಾಣಗಳು ದೆಹಲಿ ಮತ್ತು ಹೈದರಾಬಾದ್. 2022ರ ಕ್ಯೂಎಸ್ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ನಲ್ಲಿ ಐಐಟಿ ಬಾಂಬೆಯು ಭಾರತೀಯ ವಿಶ್ವವಿದ್ಯಾಲಯಗಳ ಪೈಕಿ ಮೊದಲ ಸ್ಥಾನದಲ್ಲಿದೆ ಮತ್ತು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಜಗತ್ತಿನ ಅತ್ಯುತ್ತಮ ಸಂಶೋಧನಾ ವಿಶ್ವವಿದ್ಯಾಲಯ ಎನಿಸಿದೆ. ಕೇಂದ್ರ ಚುನಾವಣಾ ಆಯೋಗದ 24ನೇ ಮುಖ್ಯ ಆಯುಕ್ತರಾಗಿ ಸುಶೀಲ್ ಚಂದ್ರ ಅವರು 2021 ಏಪ್ರಿಲ್ 13ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. 2021 ಜೂನ್ನಲ್ಲಿ ಅನೂಪ್ ಚಂದ್ರ ಪಾಂಡೆ ಅವರು ಆಯೋಗದ ಆಯುಕ್ತರಾಗಿ ನೇಮಕವಾಗಿದ್ದಾರೆ. ಭಾರತದ ಮೊಟ್ಟಮೊದಲ ಅಂತಾರಾಷ್ಟ್ರೀಯ ಮೆರಿಟೈಮ್ ಕ್ಲಸ್ಟರ್ ಗುಜರಾತ್ನ ಅಹಮದಾಬಾದ್. ಜಾಗತಿಕ ಪವನಶಕ್ತಿ ಮಂಡಳಿಯು 2021ರಿಂದ 25ರ ಜಾಗತಿಕ ಪವನ ಕಾರ್ಯಪಡೆ ಔಟ್ಲುಕ್ ಪ್ರಕಟಿಸಿದೆ. ಐಸಿಸಿಯ ಅಧಿಕೃತ ಪಾಲುದಾರರಾಗಿ 2021ರಿಂದ 23ರ ಅವಧಿಗೆ ಭಾರತ್ ಪೇ ಆಯ್ಕೆಯಾಗಿದೆ. 2021 ಜೂನ್ 8ರ ವಿಶ್ವ ಸಾಗರಿಕ ದಿನದ ಧ್ಯೇಯವಾಕ್ಯ ದ ಓಷನ್ ಲೈಫ್ ಅಂಡ್ ಲೈವ್ಲಿಹುಡ್ಸ್. 8ನೇ ಆವೃತ್ತಿಯ ಜಾಗತಿಕ ನೈಟ್ರೋಜನ್ ಸಮ್ಮೇಳನದ ಆತಿಥ್ಯ ಜರ್ಮನಿ. 2021 ಜೂನ್ 6ರಂದು ಬಿಮ್ಸ್ಟೆಕ್ ಒಕ್ಕೂಟದ
24ನೇ ಸಂಸ್ಥಾಪನಾ ದಿನ ಆಚರಣೆಯಾಗಿದೆ. ಅಂತಾರಾಷ್ಟ್ರೀಯ ಡೈರಿ ಫೆಡರೇಷನ್ನ ಮಂಡಳಿಗೆ ಅಮೂಲ್ ಕಂಪನಿಯ ಆರ್ಎಸ್ ಸೋದಿ ನೇಮಕ. ಮಣಿಪಾಲ ಆಸ್ಪತ್ರೆಯು ಬೆಂಗಳೂರು ಮೂಲದ ವಿಕ್ರಮ್ ಆಸ್ಪತ್ರೆಯನ್ನು 350 ಕೋಟಿಗೆ ಖರೀದಿ ಮಾಡಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ನೂತನ ಅಧ್ಯಕ್ಷರು ಕೀನ್ಯಾದ ಡಾ. ಪ್ಯಾಟ್ರಿಕ್ ಅಮೋತ್. ಭಾರತದ ಹಳೆಯ ಅರೆ ಮಿಲಿಟರಿ ಪಡೆಯಾದ ಅಸ್ಸಾಂ ರೈಫಲ್ಸ್ನ ನೂತನ ಡೈರೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಪ್ರದೀಪ್ ಚಂದ್ರ ನಾಯಕ್. ಗುರುಗ್ರಾಮ ಮೂಲದ ಸ್ಪೈಸ್ ಹೆಲ್ತ್ ಖಾಸಗಿ ನಿಗಮವು 2021ರ ಬೋಲ್ಡ್ ಸ್ಟೀವಿ ಪ್ರಶಸ್ತಿ ಪಡೆದಿದೆ. ಸಲ್ಮಾನ್ ರಶ್ದಿಯವರ ಇತ್ತೀಚಿನ ಪುಸ್ತಕ ಲ್ಯಾಂಗ್ವೇಜಸ್ ಆಫ್ ಟ್ರೂತ್ ಎಸ್ಸೆ 2003-2020 ಅಂತಾರಾಷ್ಟ್ರೀಯ ನಾರ್ಕೋಟಿಕ್ಸ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಜಗಜೀತ್ ಪವಾಡಿಯಾ ಆಯ್ಕೆಯಾಗಿದ್ದಾರೆ. ಈ ಮಂಡಳಿಯ ಕೇಂದ್ರ ಕಚೇರಿ ವಿಯನ್ನಾದಲ್ಲಿದೆ. 2021ರಲ್ಲಿ ಜೂನ್ನಲ್ಲಿ ಜಿಎಸ್ಟಿ ಮಂಡಳಿಯ 43ನೇ ಸಭೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಜರುಗಿದ್ದು ಆಮ್ನೆಸ್ಟಿ ಯೋಜನೆಯನ್ನು ಘೋಷಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಅವರಿಗೆ 2021ರ ಮೇ 31ರಂದು ಆಚರಿಸಿದ ವಿಶ್ವ ತಂಬಾಕು ರಹಿತ ದಿನದಂದು ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ ಜನರಲ್ ವಿಶೇಷ ಪ್ರಶಸ್ತಿ ಲಭಿಸಿದೆ. 2021ರ ಜೂನ್ 1ರಂದು ವಿಶ್ವ ಕ್ಷೀರ ದಿನ ಆಚರಣೆಯಾಗಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಅಮಿತಾಬ್ ಘೋಷ್ ಅವರ ನೂತನ ಪುಸ್ತಕ ದ ನಟ್ಮೆಗ್ಸ್ ಕರ್ಸ್ ಪ್ಯಾರಬಲ್ಸ್ ಫಾರ್ ಎ ಪ್ಲಾನೆಟ್ ಇನ್ ಕ್ರೈಸಿಸ್ ಬಿಡುಗಡೆಯಾಗಲಿದೆ. 2021ರ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಸರ್ಬಿಯಾದ ನೊವಾಕ್ ಜೊಕೋವಿಕ್, ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಜೆಕ್ನ ಬರ್ಬೋರಾ ಕ್ರೆಚಿಕೋವಾ. 2020ರ ಸಾಲಿನ ಭುವನ ಸುಂದರಿಯಾಗಿ ಮೆಕ್ಸಿಕೋದ ಆಂಡ್ರಿಯಾ ಮೆಜಾ ಆಯ್ಕೆಯಾಗಿದ್ದಾರೆ ಮತ್ತು ಉಡುಪಿಯ ಉದ್ಯಾವರದ ಆಡ್ಲಿನ್ ಕ್ಯಾಸ್ಟೆಲನೋ ಅವರು ಭುವನ ಸುಂದರಿ ಸ್ಪರ್ಧೆಯಲ್ಲಿ 3ನೇ ರನ್ನರ್ ಅಪ್ ಆಗಿದ್ದಾರೆ. 2021-22ರ ಅವಧಿಗೆ ಭಾರತದ ಜೊತೆಗೆ ಮೆಕ್ಸಿಕೋ, ಐರ್ಲೆಂಡ್, ಕೀನ್ಯಾ, ನಾರ್ವೆ ಕೂಡ ಸದಸ್ಯತ್ವ ಪಡೆದಿದೆ. 2022ರಿಂದ 24ರ ಅವಧಿಗೆ ಭಾರತವು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸದಸ್ಯತ್ವ ಪಡೆದಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 76ನೇ ಅಧಿವೇಶನದ ನೇತೃತ್ವ ಮಾಲ್ಡೀವ್ಸ್ನ ಅಬ್ದುಲ್ಲಾ ಶಾಹೀದ್. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಪದಚ್ಯುತಿಗೊಂಡಿದ್ದು ನೂತನ ಪ್ರಧಾನಿಯಾಗಿ ನಫ್ತಾಲಿ ಬೆನೆಟ್ ಆಯ್ಕೆಯಾಗಿದ್ದಾರೆ. 2021ರ ಜೂನ್ನಲ್ಲಿ ಭಾರತದ ಕ್ರಿಕೆಟಿಗ ವಿನು ಮಂಕಡ್ ಅವರಿಗೆ ಐಸಿಸಿ ಹಾಲ್ ಆಫ್ ಫೇಮ್ ಗೌರವ ಲಭಿಸಿದೆ. ಅಸ್ಸಾಂ ರಾಜ್ಯದ 6ನೇ ರಾಷ್ಟ್ರೀಯ ಉದ್ಯಾನವನ ರೈಮೋನಾ. ನಿವೃತ್ತ ನೀರಾವರಿ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರನ್ನು ಕೃಷ್ಣಾ ಮಹದಾಯಿ ನದಿ ನೀರು ವಿವಾದದ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಪ್ರಕಟಿಸಿದ ಶಾಲಾ ಶಿಕ್ಷಣದ ಗುಣಮಟ್ಟ ಗುರುತಿಸುವ ಕಾರ್ಯಕ್ಷಮತೆ ಶ್ರೇಣೀಕೃತ ಸೂಚ್ಯಂಕದಲ್ಲಿ ತಮಿಳುನಾಡು, ಕೇರಳ, ಪಂಜಾಬ್, ಚಂಡೀಗಢ, ಅಂಡಮಾನ್ ನಿಕೋಬಾರ್ ಎ++ ಶ್ರೇಣಿಯನ್ನು, ಕರ್ನಾಟಕವು ಎ ಶ್ರೇಣಿಯನ್ನು ಪಡೆದಿದೆ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಯಲ್ಲಿ ಭಾರತವು 117ನೇ ಸ್ಥಾನ ಪಡೆದಿದೆ ಎಂದು 2021ರ ಭಾರತದ ಪರಿಸರ ಸ್ಥಿತಿಗತಿ ವರದಿಯಲ್ಲಿ ಉಲ್ಲೇಖವಾಗಿದೆ. ಕೇರಳ ರಾಜ್ಯವು ಈ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿದ್ದು ಕರ್ನಾಟಕ 3ನೇ ಸ್ಥಾನದಲ್ಲಿದೆ. 2021ರ ಜೂನ್ 5ರಂದು ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಎಕೋಸಿಸ್ಟಮ್ ರಿಸ್ಟೋರೇಷನ್ 3R ರೀಇಮ್ಯಾಜಿನ್, ರೀಕ್ರಿಯೇಟ್, ರೀಸ್ಟೋರ್. ಇದು ಪಾಕಿಸ್ತಾನದ ಆತಿಥ್ಯದಲ್ಲಿ ಜರುಗಿದೆ. 2020ರಲ್ಲಿ ಕೋವಿಡ್ ಸಂಕಷ್ಟ ಮತ್ತು ನಿರ್ಬಂಧಗಳ ನಡುವೆಯೂ ಅತಿ ಹೆಚ್ಚು ದಿನಗಳ ಕಲಾಪ ನಡೆಸಿದ ಮತ್ತು ಹೆಚ್ಚು ಮಸೂದೆಗಳಿಗೆ ಅಂಗೀಕಾರ ನೀಡಿದ ರಾಜ್ಯ ಕರ್ನಾಟಕ. 2016ರಿಂದ 19ರ ಅವಧಿಯಲ್ಲಿ ಕಲಾಪಗಳ ಸರಾಸರಿ ದಿನಗಳ ಪಟ್ಟಿಯಲ್ಲಿ ಕೇರಳ ಮೊದಲ ಸ್ಥಾನದಲ್ಲಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಅಜಿತ್ ಮಿಶ್ರಾ ನೇತೃತ್ವದಲ್ಲಿ ಕನಿಷ್ಠ ಕೂಲಿ ನಿಗದಿ ನಿರ್ಧಾರ ಮಾಡುವ ಪರಿಣಿತರ ಸಮಿತಿಯನ್ನು ನೇಮಿಸಿದೆ. 2021ರ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಪುರಸ್ಕೃತರು ಫ್ರೆಂಚ್ ಕಾದಂಬರಿಕಾರ ಡೇವಿಡ್ ಡಿಯೋಪ್. ಇವರ ಕೃತಿ ಅಟ್ ನೈಟ್ ಆಲ್ ಬ್ಲಡ್ ಇಸ್ ಬ್ಲಾಕ್
2020-21 ಸಾಲಿನ ಅನಿಮಿಯಾ ಮುಕ್ತ ಭಾರತ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಮಧ್ಯಪ್ರದೇಶ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿ ನೂತನ ಅಧ್ಯಕ್ಷರು ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ. ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ನೂತನ ಅಧ್ಯಕ್ಷರು ಎಚ್.ಸಿ. ಕಿಶೋರ್. 2020-21 ಆರ್ಥಿಕ ವರ್ಷದ ಭಾರತದ ಸರಾಸರಿ ಜಿಡಿಪಿ ಬೆಳವಣಿಗೆ ದರ -7.3%, ನಾಲ್ಕನೇ ತ್ರೈಮಾಸಿಕದಲ್ಲಿ 1.6%. ANH-MK3 ಎಂಬುದು HAL ಅಭಿವೃದ್ಧಿಪಡಿಸಿದ ಹಾರುವ ಐಸಿಯು. ಇದು ಕಡಲಿನಲ್ಲಿ ಸಂಕಷ್ಟದಲ್ಲಿ ಸಿಲುಕಿದವರಿಗೆ ವೈದ್ಯಕೀಯ ನೆರವು ನೀಡಿ ರಕ್ಷಣಾ ಕಾರ್ಯಕ್ಕೆ ಸಾಥ್ ನೀಡಲು ಐಎನ್ಎಸ್ ಹಂಸಾದಲ್ಲಿ ಅಣಿಗೊಳಿಸಲಾಗಿದೆ. ಇಂಧನ ಸಂಶೋಧನೆಯ ನೊಬೆಲ್ ಪ್ರಶಸ್ತಿ ಎನಿಸಿರುವ ಅಂತಾರಾಷ್ಟ್ರೀಯ ಇನಿ ಪ್ರಶಸ್ತಿ ಪುರಸ್ಕೃತರು ಸಿಎನ್ಆರ್ ರಾವ್. 2020-21 ಸಾಲಿನಲ್ಲಿ ಭಾರತದಲ್ಲಿ ಹೆಚ್ಚು ಎಫ್ಡಿಐ ಹೂಡಿಕೆ ಮಾಡಿದ ದೇಶಗಳ ಪಟ್ಟಿಯಲ್ಲಿ ಮೊದಲ 3 ಸ್ಥಾನ ಸಿಂಗಪುರ್, ಅಮೆರಿಕ, ಮಾರಿಷಸ್. ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ವಲಯದಲ್ಲಿ ಹೆಚ್ಚು ಹೂಡಿಕೆ ಮಾಡಲಾಗಿದೆ. ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಹೆಚ್ಚು ಬಂಡವಾಳ ಹೂಡಿಕೆ ಆಕರ್ಷಣೆ ಮಾಡಿದ ರಾಜ್ಯಗಳ ಪೈಕಿ ಮೊದಲ 3 ಸ್ಥಾನದಲ್ಲಿವೆ. 2021 ಮೇಯಲ್ಲಿ ಸಿಬಿಐನ ನೂತನ ನಿರ್ದೇಶಕರಾಗಿ ಸುಬೋಧ್ ಕುಮಾರ್ ಜೈಸ್ವಾಲ್ ನೇಮಕ. ಚಿಪ್ಕೋ ಚಳುವಳಿಯ ನೇತಾರ ಸುಂದರ್ಲಾಲ್ ಬಹುಗುಣ ಅವರು 2021 ಮೇ 21ರಂದು ನಿಧನರಾಗಿದ್ದಾರೆ. 2020 ಸಾಲಿನ ಮುರುಘಾ ಮಠದ ಬಸವಶ್ರೀ ಪ್ರಶಸ್ತಿಗೆ ಇಸ್ರೋದ ಕಸ್ತೂರಿ ರಂಗನ್ ಮತ್ತು 2019 ಸಾಲಿನ ಪ್ರಶಸ್ತಿಗೆ ಸರೋದ್ ವಾದಕ ರಾಜೀವ್ ತಾರಾನಾಥ್ ಭಾಜನರಾಗಿದ್ದಾರೆ. ಅಸ್ಸಾಂ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ವಿತ್ತ ಸಚಿವೆ ಅಜಂತಾ ನಿಯೋಗ್. ಕರ್ನಾಟಕದಲ್ಲಿ ಸಂಭಾವ್ಯ ಕೋವಿಡ್ 3ನೇ ಅಲೆ ಎದುರಿಸುವ ಸಿದ್ಧತೆಗಾಗಿ ಹೃದ್ರೋಗ ತಜ್ಞ ಡಾ ದೇವಿ ಪ್ರಸಾದ್ ಶೆಟ್ಟಿ ಕಾರ್ಯಪಡೆ ಸಮಿತಿ ರಚನೆ. ಅಮೆರಿಕ ಫುಟ್ಬಾಲ್ ಟೂರ್ನಿಯ ಫೈನಲ್ನಲ್ಲಿ ಅರ್ಜೆಂಟೈನಾ ತಂಡವು ಬ್ರೆಜಿಲ್ ತಂಡವನ್ನು ಸೋಲಿಸಿ ಚಾಂಪಿಯನ್ ಆಗಿದೆ. 2021 ಯುನೆಸ್ಕೋ ವಿಶ್ವ ಪರಂಪರೆಯ ಸಂಭವನೀಯ ಪಟ್ಟಿಯಲ್ಲಿ ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ ಶಿಲಾಯುಗ ಕಾಲದ ಕಲ್ಲಿನ ಸಮಾಧಿಗಳು ಆಯ್ಕೆಯಾಗಿವೆ. ಕರ್ನಾಟಕ ಸರ್ಕಾರ ಎಂಕೆ ಶ್ರೀಧರ್ ಸಮಿತಿ ವರದಿಯನ್ವಯ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳ ಕಲಿಕೆಗೆ ತೊಡಕಾಗಬಾರದು ಎಂಬ ಕಾರಣಕ್ಕೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಕಲಿಸುವ ವಿದ್ಯಾಗಮ ಕಲಿಕಾ ಯೋಜನೆಯನ್ನು ಆರಂಭಿಸಿದೆ. 2021 23 ಅವಧಿಗೆ ಭದ್ರತಾ ಸಮಿತಿಯ ಕಾಯಂ ಅಲ್ಲದ ರಾಷ್ಟ್ರಗಳಾಗಿ ಆಲ್ಬೇನಿಯಾ, ಬ್ರೆಜಿಲ್, ಘಾನಾ, ಯುಎಇ ಮತ್ತು ಗಬ್ಬಾನ್ ಆಯ್ಕೆಯಾಗಿವೆ. ಕೇಂದ್ರ ಶಿಕ್ಷಣ ಸಚಿವಾಲಯವು ಯುವ ಲೇಖಕರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಯುವ ಅಂದರೆ ಯಂಗ್ ಅಪ್ಕಮಿಂಗ್ ಅಂಡ್ ವರ್ಸಟೈಲ್ ಆಥರ್ಸ್ ಹೆಸರಿನ ಕಾರ್ಯಕ್ರಮವನ್ನು ಆರಂಭಿಸಿದೆ. ಇಫ್ಕೋ ಸಂಸ್ಥೆಯು ರೈತರಿಗಾಗಿ ವಿಶ್ವದಲ್ಲಿ ಮೊದಲ ಬಾರಿ ನ್ಯಾನೋ ಯೂರಿಯಾ ಪರಿಚಯಿಸಿದೆ. 2021 ಅಂತಾರಾಷ್ಟ್ರೀಯ ವರ್ಷದ ಬಿಸಿನೆಸ್ ಬುಕ್ ನಿತಿನ್ ರಾಕೇಶ್ ಮತ್ತು ಜೆರ್ರಿ ವಿಂಡ್ ಅವರ ಟ್ರಾನ್ಸ್ಫಾರ್ಮೇಷನ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್. ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯದಿಂದ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಕ್ರಿಮಿನಲ್ ಕಾನೂನುಗಳ ಸುಧಾರಣೆಗೆ ಸಂಬಂಧಿಸಿದಂತೆ ಶ್ರೀ ಕೃಷ್ಣದೇವರಾವ್ ಅವರ ಅಧ್ಯಕ್ಷತೆಯಲ್ಲಿ 5 ಜನ ಸದಸ್ಯರ ಸಮಿತಿಯನ್ನು ನೇಮಕ ಮಾಡಲಾಗಿದೆ. ನ್ಯಾಟೋ ಒಕ್ಕೂಟವು ಜರ್ಮನಿ, ಪೋರ್ಚುಗಲ್ ಮತ್ತು ರೊಮೇನಿಯಾಗಳಲ್ಲಿ ಸ್ಪೀಡ್ ಫಾಸ್ಟ್ ಡಿಫೆಂಡರ್ 2021 ಹೆಸರಿನ ಯುದ್ಧ ಗೇಮ್ಸ್ ಅನ್ನು ಆಯೋಜಿಸಿತ್ತು. ಭಾರತದಲ್ಲಿ ಮೊಟ್ಟಮೊದಲ ಕ್ರಿಪ್ಟೋ ಆಧಾರಿತ ಸಾಲ ವೇದಿಕೆಯನ್ನು ಜೆಬ್ ಪೇ ಆರಂಭಿಸಿದೆ. ಕೆನರಾ ಬ್ಯಾಂಕ್ ವತಿಯಿಂದ ಕೋವಿಡ್-19 ನಂತರದ ಆರ್ಥಿಕ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೆನರಾ ಚಿಕಿತ್ಸಾ ಆರೋಗ್ಯ ಸೇವೆ ಸಾಲ, ಕೆನರಾ ಜೀವನ್ ರೇಖಾ ಉದ್ಯಮ ಸಾಲ, ಕೆನರಾ ಸುರಕ್ಷಾ ವೈಯಕ್ತಿಕ ಸಾಲ ಎಂಬ 3 ಸಾಲ ಯೋಜನೆಗಳನ್ನು ಆರಂಭಿಸಿದೆ. ರುಡಾಲ್ಫ್ ವಿ ಶಿಂಡ್ಲರ್ ದ ಫಾದರ್ ಆಫ್ ಗ್ಯಾಸ್ಟ್ರೋಸ್ಕೋಪಿ ಪ್ರಶಸ್ತಿಯನ್ನು ಪಡೆದ ಮೊಟ್ಟಮೊದಲ ಭಾರತೀಯ ಡಾ ಡಿ ನಾಗೇಶ್ವರ್ ರೆಡ್ಡಿ. ಅಂತಾರಾಷ್ಟ್ರೀಯ ಡೂಬ್ಲಿನ್ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತೆ ಮೆಕ್ಸಿಕೋದ ಲೇಖಕಿ ವಾಲೇರಿಯಾ ಲೂಸೆಲ್ಲಿ. 2021 ಮೇ ಅಲ್ಲಿ ರಕ್ಷಣಾ ಕಾರ್ಯದರ್ಶಿ ಡಾ ಅಜಯ್ ಕುಮಾರ್ ಅವರು ಡಿಜಿ ಎನ್ಸಿಸಿ ಮೊಬೈಲ್ ಟ್ರೈನಿಂಗ್ ಅಪ್ಲಿಕೇಶನ್ 2.0 ಆವೃತ್ತಿಯನ್ನು ಉದ್ಘಾಟಿಸಿದ್ದಾರೆ. ಬೆಂಗಳೂರು ಮೂಲದ ಇತಿಹಾಸಕಾರ
ವಿಕ್ರಮ್ ಸಂಪತ್ ಅವರ ನೂತನ ಪುಸ್ತಕ ಸಾವರ್ಕರ್ ಎ ಕಾಂಟೆಸ್ಟೆಡ್ ಲೀಗಸಿ 1924-66. ಟೀಂ ಇಂಡಿಯಾದ ಕೋಚ್ ರವಿಶಾಸ್ತ್ರಿ ಅವರ ನೂತನ ಪುಸ್ತಕ ಸ್ಟಾರ್ ಗೇಜಿಂಗ್ ದ ಪ್ಲೇಯರ್ಸ್ ಇನ್ ಮೈ ಲೈಫ್ 2021 ಮೇ 29ರಂದು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ದಿನ ಮತ್ತು ಅಂತಾರಾಷ್ಟ್ರೀಯ ಪರ್ವತ ದಿನ ಆಚರಣೆಯಾಗಿದೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಜಗತ್ತಿನ 9 ದೇಶಗಳಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಆರಂಭಿಸಲು ಚಿಂತಿಸಿದೆ. ಪ್ರಿಸಿಷನ್ ಹೆಲ್ತ್ ಪ್ಲಾಟ್ಫಾರ್ಮ್ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರವು ಕೋವಿಡ್-19 ಸಾಂಕ್ರಾಮಿಕತೆ ನಿಯಂತ್ರಣಕ್ಕಾಗಿ ಭಾರತದಲ್ಲಿ ಮೊದಲ ಬಾರಿ ಪರಿಸರ ಕಣ್ಗಾವಲು ವ್ಯವಸ್ಥೆ ರೂಪಿಸಿದೆ. ಕೇಂದ್ರ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವಾಲಯ, ಕೇಂದ್ರ ಯುವಜನ ವ್ಯವಹಾರ ಸಚಿವಾಲಯ ಹಾಗೂ ಯುನಿಸೆಫ್ಗಳ ಸಹಭಾಗಿತ್ವದಲ್ಲಿ ಯಂಗ್ ವಾರಿಯರ್ ಅಭಿಯಾನ ಪ್ರಾರಂಭವಾಗಿದೆ. 2020 ಸಾಲಿನ ಅಂತಾರಾಷ್ಟ್ರೀಯ ಕೊರಿಯೋಗ್ರಫಿ ಪ್ರಶಸ್ತಿ ಪಡೆದ ಮೊಟ್ಟಮೊದಲ ಭಾರತೀಯ ವ್ಯಕ್ತಿ ಸುರೇಶ್ ಮುಕುಂದ್. ಗುರುಗ್ರಾಮ ಮೂಲದ ನವೋದ್ಯಮವಾದ ಮೂವ್ ಫಾರ್ಮ್ ಸಂಸ್ಥೆಯ ಸಹಸಂಸ್ಥಾಪಕ ಜಿತೇಶ್ ಅರೋರಾ, ಅಭಿಜಿತ್ ಮಿತ್ತಲ್ ಮತ್ತು ಎ ಸಿಂಗ್ ಅವರು 2021 ಫೋರ್ಬ್ಸ್ 30 ಅಂಡರ್ 30 ಏಷ್ಯಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಬಾಷರ್ ಅಲ್ ಅಸಾದ್ ಅವರು ಸಿರಿಯಾ ದೇಶದ ಅಧ್ಯಕ್ಷರಾಗಿ 4ನೇ ಬಾರಿ ಆಯ್ಕೆ. ಕೇಂದ್ರ ಸರ್ಕಾರವು ಐಬಿ ಮುಖ್ಯಸ್ಥ ಅರವಿಂದ್ ಕುಮಾರ್ ಮತ್ತು ರಾ ಮುಖ್ಯಸ್ಥ ಸಮಂತ್ ಕುಮಾರ್ ಗೋಯಲ್ ಅವರ ಅಧಿಕಾರಾವಧಿಯನ್ನು 1 ವರ್ಷದವರೆಗೆ ವಿಸ್ತರಣೆ ಮಾಡಿದೆ. ಕೇಂದ್ರ ಆಯುಷ್ ಸಚಿವಾಲಯವು ಆಯುಷ್ ಸಂಜೀವಿನಿ ಅಪ್ಲಿಕೇಶನ್ನ 3ನೇ ಆವೃತ್ತಿ ಮತ್ತು ಆಯುಷ್ ಕ್ಲಿನಿಕಲ್ ಕೇರ್ಸ್ ರೆಪಾಸಿಟರಿ ಹೆಸರಿನ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದೆ. ಡಿಆರ್ಡಿಒ ತನ್ನ ಡಿಎಂಆರ್ಎಲ್ ಲ್ಯಾಬ್ನಲ್ಲಿ ಸ್ವದೇಶಿ ನಿರ್ಮಿತ ಐಸೋಥರ್ಮಲ್ ಫೋರ್ಜಿಂಗ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸಿದೆ. 2023 ವೇಳೆಗೆ ಚಂದ್ರನ ಅಧ್ಯಯನಕ್ಕಾಗಿ ವಿಐಪಿಇಆರ್ ವೈಪರ್ ಹೆಸರಿನ ಮೊದಲ ಮೊಬೈಲ್ ರೋಬೋಟ್ ಅನ್ನು ನಾಸಾ ಸಂಸ್ಥೆ ಉಡಾವಣೆ ಮಾಡಲಿದೆ. ಪುಣೆ ಮೂಲದ ಮೈ ಲ್ಯಾಬ್ ಕಂಪನಿಯು ಭಾರತದಲ್ಲಿ ಮೊದಲ ಸ್ವಬಳಕೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ ಮೈ ಲ್ಯಾಬ್ ಕೋವಿಸೆಲ್ಫ್ ಅನ್ನು ಅಭಿವೃದ್ಧಿಪಡಿಸಿದೆ. 2021 ಮೇ 28ರಂದು ವಿಶ್ವ ಹಸಿವು ದಿನ ಆಕ್ಸೆಸ್ ಎಂಡ್ಸ್ ಹಂಗರ್ ಎಂಬ ಧ್ಯೇಯವಾಕ್ಯದಲ್ಲಿ ಆಚರಣೆಯಾಗಿದೆ. ಮಣಿಪುರ ರಾಜ್ಯ ಸರ್ಕಾರವು ಮಣಿಪುರ ಹೋಮ್ ಐಸೋಲೇಷನ್ ನಿರ್ವಹಣಾ ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಮಾಡಿದೆ. ಎಂಎಚ್ಐಎಂ ಐಎಂಎಫ್ ಸಂಸ್ಥೆಯು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಹವಾಮಾನ ಬದಲಾವಣೆ, ಅಸಮಾನತೆ ಮತ್ತು ಜನಸಂಖ್ಯಾ ಸ್ಥಿತಿಗತಿಯ ಸಂಬಂಧಿತ ಆರ್ಥಿಕ ಮಾಪನ ವರದಿ ಪ್ರಕಟಿಸಿದೆ. 2021 ಸಾಲಿನ ಸ್ಪೇನ್ ಪ್ರಿನ್ಸೆಸ್ ಅಸ್ಟೂರಿಯಾಸ್ ಪ್ರಶಸ್ತಿ ಪಡೆದ ಭಾರತೀಯ ಅಮರ್ತ್ಯ ಸೇನ್. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ನೀಡುವ 2021 ಅಧ್ಯಕ್ಷೀಯ ಪ್ರಶಸ್ತಿ ಪುರಸ್ಕೃತರು ವಿ ಕಾರ್ತಿಕೇಯನ್ ಪಾಂಡ್ಯನ್. ಸಶಸ್ತ್ರ ಪಡೆ ಉದ್ಯೋಗ ಸಿಬ್ಬಂದಿಗೆ ಅನುಕೂಲವಾಗಲು ಸೆಹತ್ ಒಪಿಡಿ ಹೆಸರಿನ ಪೋರ್ಟಲ್ ಅನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಿಡುಗಡೆ ಮಾಡಿದ್ದಾರೆ. ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ನ ಮಹಿಳಾ ಚಾಂಪಿಯನ್ ಲೀಗ್ನ ವಿಜೇತರು ಬಾರ್ಸೆಲೋನಾ. ಹೈಬ್ರಿಡ್ ಭತ್ತದ ಪಿತಾಮಹ ಮತ್ತು ಚೀನಾದ ಕೃಷಿ ವಿಜ್ಞಾನಿ ಯುವಾನ್ ಲಾಂಗ್ಪಿಂಗ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಅವರು 2021 ಮೇ 26ರಂದು ನಿಧನರಾಗಿದ್ದಾರೆ. ಇವರಿಗೆ 2018 ಬಸವ ಪುರಸ್ಕಾರ ಮತ್ತು 2015 ಗಾಂಧಿ ಸೇವಾ ಪ್ರಶಸ್ತಿ ಲಭಿಸಿತ್ತು. ಶಿವಶಂಕರ್ ಮೆನನ್ ಅವರ ಇತ್ತೀಚಿನ ಪುಸ್ತಕ ಇಂಡಿಯಾ ಅಂಡ್ ಏಷ್ಯನ್ ಜಿಯೋಪಾಲಿಟಿಕ್ಸ್ ದ ಪಾಸ್ಟ್ ಅಂಡ್ ಪ್ರೆಸೆಂಟ್. ಕರ್ನಾಟಕ ಸರ್ಕಾರ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಕಾರ್ಯಚಟುವಟಿಕೆಯ ಅಂದರೆ ಸಿಎಸ್ಆರ್ನ ಸಮಗ್ರ ಮಾಹಿತಿ ನೀಡಲು ಆಕಾಂಕ್ಷ ಹೆಸರಿನ ಆನ್ಲೈನ್ ಪೋರ್ಟಲ್ ಅನ್ನು ಆರಂಭಿಸಿದೆ. ಇದು ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ, ಯುಎನ್ಡಿಪಿಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಮನ್ವಯ ಕೇಂದ್ರದ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಯಾಗಿದೆ. ಮಿಷನ್ ಆಕ್ಸಿಜನ್ ಸೆಲ್ಫ್ ರಿಲಯನ್ಸ್ ಆರಂಭಿಸಿದ ಸರ್ಕಾರ ಮಹಾರಾಷ್ಟ್ರ ರಾಜ್ಯ ಸರ್ಕಾರ. ಕೇಂದ್ರ ಅಣುಶಕ್ತಿ ಇಲಾಖೆಯು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಭಾರತದ ಮೊದಲ ರೇಡಿಯೋ ಐಸೋಟೋಪ್ ರಿಯಾಕ್ಟರ್ ಅನ್ನು ಆರಂಭಿಸುತ್ತಿದೆ. ಕೇಂದ್ರ ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಮಾಹಿತಿಯನ್ವಯ 2020-21ರಲ್ಲಿ
ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆ 305.44 ಮಿಲಿಯನ್ ಟನ್. 2019-20ರಲ್ಲಿ 297.50 ಮಿಲಿಯನ್ ಟನ್. ಮೊಹಾಲಿ ಅಂತಾರಾಷ್ಟ್ರೀಯ ಹಾಕಿ ಸ್ಟೇಡಿಯಂ ಅನ್ನು ಪದ್ಮಶ್ರೀ ಪುರಸ್ಕೃತ ಬಲ್ಬೀರ್ ಸಿಂಗ್ ಅವರ ಹೆಸರಿನಲ್ಲಿ ಮರುನಾಮಕರಣ ಮಾಡಲಾಗಿದೆ. 2022ರ ಜನವರಿ 1ರಿಂದ 2026 ಡಿಸೆಂಬರ್ 31ರವರೆಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ 2ನೇ ಅವಧಿಗೆ ಪೋರ್ಚುಗಲ್ನ ಆಂಟೋರಿಯೋ ಗುಟೆರಸ್ ಮರು ಆಯ್ಕೆಯಾಗಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವಾಲಯವು ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ನಿರ್ದೇಶಕರನ್ನಾಗಿ ಡಾ. ಪ್ರತಿಮಾ ಮೂರ್ತಿ ಅವರನ್ನು ನೇಮಕ ಮಾಡಿದೆ. ಇರಾನ್ ದೇಶದ ನೂತನ ಅಧ್ಯಕ್ಷ ಇಬ್ರಾಹಿಂ ರೈಸಿ 2021ರ ಜೂನ್ 19ರಂದು ಕರ್ನಾಟಕದ ಮೊಟ್ಟಮೊದಲ ಕಿಸಾನ್ ರೈಲು ಚಿಂತಾಮಣಿ ತಾಲೂಕಿನ ದೊಡ್ಡನೆತ್ತ ರೈಲು ನಿಲ್ದಾಣದಿಂದ ನವದೆಹಲಿಯ ಆದರ್ಶ ನಗರಕ್ಕೆ ಮಾವಿನ ಹಣ್ಣುಗಳನ್ನು ಸಾಗಿಸಿತು. ರಾಜ್ಯದಲ್ಲಿ ಹಂತ ಹಂತವಾಗಿ 2 ಮಕ್ಕಳ ನೀತಿಯನ್ನು ಜಾರಿಗೆ ತರಲು ಅಸ್ಸಾಂ ಸರ್ಕಾರ ನಿರ್ಧಾರ ಕೈಗೊಂಡಿದೆ. 2021ರ ಜೂನ್ 18ರಂದು ಫ್ಲೈಯಿಂಗ್ ಸಿಖ್ ಖ್ಯಾತಿಯ ಒಲಿಂಪಿಯನ್ ಅಥ್ಲೀಟ್ ಮಿಲ್ಕಾ ಸಿಂಗ್ ಅವರು ಕೋವಿಡ್-19 ಕಾರಣದಿಂದ ನಿಧನರಾಗಿದ್ದಾರೆ. 1958ರ ಟೋಕಿಯೋದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನ 400 ಮೀಟರ್ಸ್ ಓಟದ ಸ್ಪರ್ಧೆಯಲ್ಲಿ ಇವರು ಚಿನ್ನದ ಪದಕ ಪಡೆದಿದ್ದರು. ಭಾರತೀಯ ಅಮೆರಿಕ ರಾಸಾಯನಿಕ ವಿಜ್ಞಾನಿ ಸುಮಿತಾ ಮಿತ್ರಾ ಅವರಿಗೆ 2021ರ ಸಾಲಿನ ಪ್ರತಿಷ್ಠಿತ ಯುರೋಪಿಯನ್ ಇನ್ವೆಂಟರ್ ಪ್ರಶಸ್ತಿ ಲಭಿಸಿದೆ. 2021ರ ಜೂನ್ 18ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು 1 ಲಕ್ಷಕ್ಕೂ ಹೆಚ್ಚು ಕೋವಿಡ್ ಮುಂಚೂಣಿ ಕಾರ್ಯಕರ್ತರ ಕೌಶಲ್ಯ ವೃದ್ಧಿಸುವ ತ್ವರಿತಗತಿಯ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇಸ್ರೇಲ್ ದೇಶದ ನೂತನ ಪ್ರಧಾನಿ ನಫ್ತಾಲಿ ಬೆನೆಟ್ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗೆ ನೆರವಾಗಲು ಭಾರತವು ಅಭಿವೃದ್ಧಿಪಡಿಸಿದ ಮೊಬೈಲ್ ಟೆಕ್ ವೇದಿಕೆ ಯುನೈಟ್ ಅವೇರ್. ವಿಶ್ವ ಆರೋಗ್ಯ ಸಂಸ್ಥೆಯ 74ನೇ ವಿಶ್ವ ಆರೋಗ್ಯ ಸಭೆಯು ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ 2021 ಮೇ ಅಲ್ಲಿ ಭಾರತದ ಡಾ. ಹರ್ಷವರ್ಧನ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಡಾ. ಹರ್ಷವರ್ಧನ್ ಅವರಿಗೆ 2021ರ ಮೇ ಅಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಡೈರೆಕ್ಟರ್ ಜನರಲ್ ವಿಶೇಷ ಪ್ರಶಸ್ತಿ ಲಭಿಸಿದೆ. WHO ಬಯೋಹಬ್ ಫೆಸಿಲಿಟಿಯನ್ನು ಮೊದಲ ಬಾರಿ ರೂಪಿಸಲು ಸ್ವಿಟ್ಜರ್ಲೆಂಡ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಪಂದ ಮಾಡಿಕೊಂಡಿವೆ. ಮುಂದಿನ ಆರೋಗ್ಯ ಸಭೆಯ ಅಧ್ಯಕ್ಷರು ಜಪಾನ್ ದೇಶದ ಡಾ. ಇರೋಕಿ ನಕಟಾನಿ. ಯುರೋಪ್ ಗೋಲ್ಡನ್ ಬೂಟ್ ಪ್ರಶಸ್ತಿ ಪುರಸ್ಕೃತರು ರಾಬರ್ಟ್ ಲೆವೆಂಡೋವ್ಸ್ಕಿ. 2021ರ ಮೇ 24ರಂದು ಪ್ರಕಟವಾದ ಫೋರ್ಬ್ಸ್ ಬಿಲಿಯನೇರ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಬರ್ನಾರ್ಡ್ ಆರ್ನಾಲ್ಡ್. ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರಗಳ ಅಭಿವೃದ್ಧಿಗಾಗಿ ನೀಲೇಶ್ ಶಾ ಸಮಿತಿ ನೇಮಕ. ಪ್ರಧಾನಿ ನರೇಂದ್ರ ಮೋದಿ, ನ್ಯಾಯಮೂರ್ತಿ ಎನ್.ವಿ. ರಮಣ ಹಾಗೂ ಲೋಕಸಭೆಯ ಪ್ರತಿಪಕ್ಷ ನಾಯಕ ಎ.ಆರ್. ಚೌಧರಿ ಒಳಗೊಂಡ ಉನ್ನತ ಮಟ್ಟದ ಆಯ್ಕೆ ಸಮಿತಿಯು ಸುಬೋಧ್ ಕುಮಾರ್ ಜೈಸ್ವಾಲ್ ಅವರನ್ನು ಮುಂದಿನ 2 ವರ್ಷಗಳ ಅವಧಿಗೆ ಅನ್ವಯವಾಗುವಂತೆ ಸಿಬಿಐನ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ದೆಹಲಿ ಮೂಲದ ಪರ್ವತಾರೋಹಿ ಆದಿತ್ಯ ಗುಪ್ತಾ ಅವರ ಇತ್ತೀಚಿನ ಪುಸ್ತಕ 7 ಲೆಸನ್ಸ್ ಫ್ರಮ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಲರ್ನಿಂಗ್ಸ್ ಫ್ರಮ್ ಲೈಫ್ ಅಂಡ್ ಬಿಸಿನೆಸ್ 2021ರ ಮೇ 26ರಂದು ಗೌತಮ ಬುದ್ಧನ 2583ನೇ ಜನ್ಮದಿನದ ಅಂಗವಾಗಿ ಬುದ್ಧ ಪೂರ್ಣಿಮೆ ವೈಶಾಖ ದಿನ ಆಚರಿಸಲಾಯಿತು. 2021ರಿಂದ 23ರ ಅವಧಿಗೆ ಅನ್ವಯವಾಗುವಂತೆ ಕೃಷಿ ಸಹಕಾರ ಅಭಿವೃದ್ಧಿಗಾಗಿ ಭಾರತ ಮತ್ತು ಇಸ್ರೇಲ್ ದೇಶಗಳು ಒಪ್ಪಂದ ಮಾಡಿಕೊಂಡಿವೆ. ನೀತಿ ಆಯೋಗವು ಗುರುತಿಸಲ್ಪಟ್ಟ 39 ಬುಡಕಟ್ಟು ಆಕಾಂಕ್ಷಿತ ಜಿಲ್ಲೆಗಳಲ್ಲಿ ನೀತಿ ಆಯೋಗ ಮತ್ತು ಭಾರತದ ಬುಡಕಟ್ಟು ಸಹಕಾರ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟಗಳ ಸಹಭಾಗಿತ್ವದಲ್ಲಿ ವನ್ ಧನ್ ವಿಕಾಸ್ ಕೇಂದ್ರ ಆರಂಭವಾಗಲಿದೆ. ಪ್ರಾಜೆಕ್ಟ್ ಚಿರತೆ ಅನ್ವಯ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿರತೆಗಳನ್ನು ಸಂರಕ್ಷಿಸಲು ಕ್ರಮ ಕೈಗೊಳ್ಳಲಾಗುವುದು. 2020-21ರ ಆರ್ಥಿಕ ಮಾಹಿತಿಯನ್ವಯ ಭಾರತದಲ್ಲಿ ಅಧಿಕ ವಿದೇಶಿ ಬಂಡವಾಳ ಹೂಡಿಕೆ ಮಾಡಿದ ಮೊದಲ 3 ಸ್ಥಾನದ ರಾಷ್ಟ್ರಗಳು ಸಿಂಗಪುರ್, ಅಮೆರಿಕ ಮತ್ತು ಮಾರಿಷಸ್. ವಲಯವಾರು ಮೊದಲ ಸ್ಥಾನ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್.
ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ನೀಡುವ 2021ರ ಸ್ಟಾರ್ ಎಕ್ಸ್ಪೋರ್ಟ್ ಹೌಸ್ ಪ್ರಶಸ್ತಿಯನ್ನು ಹೈದರಾಬಾದ್ನ ಶ್ರೀ ಮಾಲನಿ ಫೋಮ್ಸ್ ಸಂಸ್ಥೆ ಪಡೆದಿದೆ. ಎಸ್ಬಿಐ ವತಿಯಿಂದ ಎಕೋ ರ್ಯಾಪ್ ಸಂಶೋಧನಾ ವರದಿ ಪ್ರಕಟವಾಗಿದೆ. ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕ್ಗಳನ್ನು ರಾಜ್ಯ ಸಹಕಾರಿ ಬ್ಯಾಂಕ್ಗಳೊಂದಿಗೆ ವಿಲೀನ ಮಾಡಲು 2020ರ ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ವಯ ಮಾರ್ಗದರ್ಶಿ ಸೂತ್ರಗಳನ್ನು ಆರ್ಬಿಐ ಬಿಡುಗಡೆ ಮಾಡಿದೆ. ಸಮೂಹ ದೇಶದ ಮೊಟ್ಟಮೊದಲ ಮಹಿಳಾ ಪ್ರಧಾನಿ ಫಿಯಾಮೆ ನವೋಮಿ ಮಟಾಫಾ. ಬ್ಯಾಡ್ಮಿಂಟನ್ ವಿಶ್ವ ಫೆಡರೇಷನ್ ಕೌನ್ಸಿಲ್ನ ಸದಸ್ಯರಾಗಿ ಭಾರತದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಹಿಮಾಂತ ಬಿಸ್ವಾ ಶರ್ಮಾ ಆಯ್ಕೆಯಾಗಿದ್ದಾರೆ. ಇವರ ಅವಧಿ 2021ರಿಂದ 2025ರವರೆಗೆ. 2021ರ ಟೋಕಿಯೋ ಪ್ಯಾರಾಲಿಂಪಿಕ್ಸ್ಗೆ ಆಯ್ಕೆಯಾದ ಮೊದಲ ಭಾರತೀಯ ಪ್ಯಾರಾ ಶಟಲ್ ಆಟಗಾರರು ಪಲಾಕ್ ಕೋಹ್ಲಿ ಮತ್ತು ಪರೋಲ್ ಪರ್ಮಾರ್. 2021ರಲ್ಲಿ ನಡೆಯಬೇಕಾಗಿದ್ದ ಏಷ್ಯಾ ಕ್ರಿಕೆಟ್ ಕಪ್ ಕೋವಿಡ್-19 ಹಿನ್ನೆಲೆಯಲ್ಲಿ 2023ಕ್ಕೆ ಮುಂದೂಡಲ್ಪಟ್ಟಿದೆ. 2021ರ ಮೇ 25ರಂದು ಅಂತಾರಾಷ್ಟ್ರೀಯ ತಪ್ಪಿಸಿಕೊಂಡ ಮಕ್ಕಳ ದಿನ ಮತ್ತು ವಿಶ್ವ ಥೈರಾಯ್ಡ್ ದಿನ ಆಚರಣೆಯಾಗಿದೆ. ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ಅವರು ಸುಪ್ರೀಂ ಕೋರ್ಟ್ ನೇಮಕ ಮಾಡಿದ್ದ ಎಲೆಕ್ಟ್ರಾನಿಕ್ ಪ್ರಕರಣ ನಿರ್ವಹಣಾ ಟೂಲ್ ಸಮಿತಿಯ ಅಧ್ಯಕ್ಷರಾಗಿದ್ದು, ಈ ಸಮಿತಿಯು ಇ ಕೋರ್ಟ್ಸ್ ಸರ್ವೀಸಸ್ ಮೊಬೈಲ್ ಅಪ್ಲಿಕೇಶನ್ ಆರಂಭಿಸಿದೆ. 2021ರ ಮೇ ಅಲ್ಲಿ ಕರಕುಶಲ ರಫ್ತು ಉತ್ತೇಜನಾ ಮಂಡಳಿ ವತಿಯಿಂದ ಭಾರತೀಯ ಕರಕುಶಲ ವಸ್ತುಗಳ ಜಾತ್ರೆ ವರ್ಚುವಲ್ ಆಧಾರದಲ್ಲಿ ಜರುಗಿತು. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಐಯುಸಿಎನ್ ಹಾಗೂ ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿ ವತಿಯಿಂದ ಪ್ರೊಟೆಕ್ಟೆಡ್ ಪ್ಲಾನೆಟ್ ರಿಪೋರ್ಟ್ 2020 ಹೆಸರಿನ ವರದಿ ಪ್ರಕಟವಾಗಿದೆ. ಭಾರತ ಜೈವಿಕ ವೈವಿಧ್ಯತಾ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಜೀವ ವೈವಿಧ್ಯತಾ ನಿರ್ವಹಣಾ ಸಮಿತಿ ವಿಭಾಗದಲ್ಲಿ ಅರುಣಾಚಲ ಪ್ರದೇಶದ ಶರ್ಗಾನ್ ಅವರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಸೂಚ್ಯಂಕದ ಪ್ರಕಾರ ಏಷ್ಯಾದ ಅತ್ಯಂತ ಶ್ರೀಮಂತರು ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ. ಆರ್ಬಿಐನ ನಾವೀನ್ಯತಾ ಹಬ್ನ ಸಿಇಒ ಆಗಿ ರಾಜೇಶ್ ಬನ್ಸಾಲ್ ನೇಮಕವಾಗಿದ್ದಾರೆ. ಈ ಹಬ್ಗೆ ಇನ್ಫೋಸಿಸ್ನ ಕ್ರಿಸ್ ಗೋಪಾಲಕೃಷ್ಣನ್ ಅಧ್ಯಕ್ಷರಾಗಿದ್ದಾರೆ. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಅಧ್ಯಕ್ಷ ಸ್ಥಾನಕ್ಕೆ ನರೀಂದರ್ ಬಾತ್ರಾ ಮರು ಆಯ್ಕೆಯಾಗಿದ್ದಾರೆ. ದೇಶೀಯ ನಿರ್ಮಿತ ಕೋವಿಡ್-19 ಆಂಟಿಬಾಡಿ ಡಿಟೆಕ್ಷನ್ ಕಿಟ್ ಡಿಪ್ಕೋವ್ಯಾನ್ ಅನ್ನು ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ. 2022ರಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಪ್ಲಿಕೇಶನ್ ರದ್ದಾಗಲಿದೆ ಎಂದು ಮೈಕ್ರೋಸಾಫ್ಟ್ ಘೋಷಣೆ ಮಾಡಿದೆ. 2021ರ ಮೇ 23ರ ವಿಶ್ವ ಆಮೆ ದಿನದ ಧ್ಯೇಯ ವಾಕ್ಯ ಟರ್ಟಲ್ ರಾಕ್ಸ್. ಕಾಮನ್ವೆಲ್ತ್ ರಾಷ್ಟ್ರಗಳ ಆರೋಗ್ಯ ಸಚಿವರ 33ನೇ ವರ್ಚುವಲ್ ಸಭೆಯ ಅಧ್ಯಕ್ಷತೆ ಡಾ ಹರ್ಷವರ್ಧನ್. ಅಣುಶಕ್ತಿ ಆಯೋಗದ ಮಾಜಿ ಅಧ್ಯಕ್ಷ ಮತ್ತು ಪದ್ಮಶ್ರೀ ಪುರಸ್ಕೃತ ಶ್ರೀಕುಮಾರ್ ಬ್ಯಾನರ್ಜಿ ಅವರು 2021ರ ಮೇ 23ರಂದು ನಿಧನರಾಗಿದ್ದಾರೆ. ಕೋವಿಡ್-19 ಕಾರಣದಿಂದ ನಿರಾಶ್ರಿತರಾದ ಮಕ್ಕಳ ರಕ್ಷಣೆಗಾಗಿ ವಾತ್ಸಲ್ಯ ಯೋಜನೆ ರೂಪಿಸಿದ ರಾಜ್ಯ ಉತ್ತರಾಖಂಡ. ಗ್ರಾಮೀಣ ಭಾಗದ ಜನತೆಯ ಮನೆ ಬಾಗಿಲಿಗೆ ತ್ವರಿತ ವೈದ್ಯಕೀಯ ನೆರವು ನೀಡಲು ಹರಿಯಾಣ ರಾಜ್ಯ ಸರ್ಕಾರವು ಸಂಜೀವನಿ ಪಾರಿಯೋಜನಾ ರೂಪಿಸಿದೆ. ಕೇಂದ್ರ ಹಣಕಾಸು ಸಚಿವಾಲಯದ ಮಾಹಿತಿಯನ್ವಯ ವಿಮಾ ವಲಯದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಯ ಮಿತಿಯು 49%ರಿಂದ 74%ಕ್ಕೆ ಹೆಚ್ಚಾಗಿದೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಮಕ್ಕಳಿಗೆ ಸಾಮಾಜಿಕ ಮನೋವೈಜ್ಞಾನಿಕ ಬೆಂಬಲದ ನೆರವು ನೀಡಲು ಆರಂಭಿಸಿದ ಟೆಲಿಕೌನ್ಸೆಲಿಂಗ್ ಸಂವೇದ್ನಾ. 2021ರ ಮೇಯಲ್ಲಿ ಜರ್ಮನಿ ನಡೆದ ಯುನೆಸ್ಕೋ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶಿಕ್ಷಣದ ಮೇಲಿನ ಸಮ್ಮೇಳನದಲ್ಲಿ ಟಾಟಾ ಕಮ್ಯುನಿಕೇಷನ್ ವತಿಯಿಂದ ಭಾರತದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಶಿ ಅಂದರೆ ಸ್ಕೂಲ್ ಆಫ್ ಹೋಪ್ ಅಂಡ್ ಎಂಪವರ್ಮೆಂಟ್ ಹೆಸರಿನ ಸಿಎಸ್ಆರ್ ಯೋಜನೆಯನ್ನು ಆರಂಭಿಸಿತು. ಅನಿವಾಸಿ ಭಾರತೀಯರಿಗೆ ಆನ್ಲೈನ್ ಮೂಲಕ ಬ್ಯಾಂಕ್ ಖಾತೆ ತೆರೆಯಲು ಅವಕಾಶ ಕಲ್ಪಿಸಿದ ಮೊದಲ ಸಣ್ಣ ಹಣಕಾಸು ಬ್ಯಾಂಕ್ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್. ಹಾಕಿ ಕ್ರೀಡೆಯ ಅಭಿವೃದ್ಧಿಗಾಗಿ ಕೈಗೊಂಡ ಕ್ರಮಗಳನ್ನು ಗುರುತಿಸಿ ಎಫ್ಐಎಚ್ನ ಇಟಿಯನ್ ಲಿಚಿಚ್ ಹೆಸರಿನ ಪ್ರಶಸ್ತಿಯನ್ನು ಹಾಕಿ ಇಂಡಿಯಾ ಪಡೆದುಕೊಂಡಿದೆ.
ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರ ಹಿರಿಯ ಸಲಹೆಗಾರರಾಗಿ ಭಾರತೀಯ ಅಮೆರಿಕನ್ ನೀರಾ ಟಂಡನ್ ಅವರು ನೇಮಕವಾಗಿದ್ದಾರೆ. ಭಾರತದ ಮೊಟ್ಟಮೊದಲ ನೌಕಾ ಹಡಗು ಐಎನ್ಎಸ್ ರಜಪೂತ್ ತನ್ನ 41 ವರ್ಷಗಳ ದೀರ್ಘಾವಧಿ ಸೇವೆಯಿಂದ ನಿವೃತ್ತಿಯಾಗಿದೆ. 2005ರಲ್ಲಿ ಆಂಟಿ ಶಿಪ್ ಸೂಪರ್ಸಾನಿಕ್ ಕ್ರೂಸ್ ಬ್ರಹ್ಮೋಸ್ ಕ್ಷಿಪಣಿಯನ್ನು ಈ ಹಡಗಿನಲ್ಲಿ ಅಳವಡಿಸಲಾಗಿತ್ತು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವತಿಯಿಂದ ನರೇಗಾ ಕಾರ್ಯಕ್ರಮದ ಕಾರ್ಯಚಟುವಟಿಕೆ ಪರಿಶೀಲನೆಗಾಗಿ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ ಎನ್ಎಂಎಂಎಸ್ ಮತ್ತು ಏರಿಯಾ ಆಫೀಸರ್ ಮಾನಿಟರಿಂಗ್ ಬಿಡುಗಡೆಯಾಗಿದೆ. ಬಾಕ್ಸಿಂಗ್ ವಿಭಾಗದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ಕೋಚ್ ಒಪಿ ಭಾರದ್ವಾಜ್ 2021ರ ಮೇ 21ರಂದು ನಿಧನರಾಗಿದ್ದಾರೆ. 2021ರ ಮೇ 21ರಂದು ಪರಿಸರವಾದಿ, 2009ರ ಪದ್ಮ ವಿಭೂಷಣ ಪುರಸ್ಕೃತ, 1973ರ ಚಿಪ್ಕೋ ಚಳುವಳಿಯ ನೇತಾರ ಸುಂದರ್ಲಾಲ್ ಬಹುಗುಣ ಅವರು ಉತ್ತರಾಖಂಡದ ಋಷಿಕೇಶದಲ್ಲಿ ನಿಧನರಾಗಿದ್ದಾರೆ. ಇವರಿಗೆ 1987ರಲ್ಲಿ ಪರ್ಯಾಯ ನೊಬೆಲ್ ಎನಿಸಿದ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಲಭಿಸಿತ್ತು. 2021ರ ಮೇ 22ರ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಧ್ಯೇಯ ವಾಕ್ಯ ವಿ ಆರ್ ಪಾರ್ಟ್ ಆಫ್ ದ ಸೊಲ್ಯೂಷನ್. ಪರೀಕ್ಷಾ ಮಾಹಿತಿ ಭಾಗ 2. ಈ ಅಂಕಣದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕುರಿತು 2020-2021ರ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ. 2020ನೇ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತವು ಡ್ಯಾಶ್ ಸ್ಥಾನದಲ್ಲಿದೆ. ಉತ್ತರ 5ನೇ ಸ್ಥಾನದಲ್ಲಿದೆ. ಗ್ಯಾಲಪಗೋಸ್ ದ್ವೀಪಗಳಲ್ಲಿ ಯಾವ ದೇಶವು ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಉತ್ತರ ಈಕ್ವೆಡಾರ್. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು 2019ರಲ್ಲಿ ವಲಸೆ ಮಸೂದೆಯನ್ನು ಪ್ರಸ್ತಾಪಿಸಿದ್ದು, ಇದು ಪ್ರಚಲಿತದಲ್ಲಿರುವ ಯಾವ ಕಾಯ್ದೆಯನ್ನು ಬದಲಿಸುವುದು? ಉತ್ತರ ವಲಸೆ ಕಾಯ್ದೆ 1983. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸಿಂಡಿಕೇಟ್ ಬ್ಯಾಂಕ್ ಅನ್ನು ಕೆನರಾ ಬ್ಯಾಂಕಿನೊಂದಿಗೆ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಅನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ವಿಲೀನಗೊಳಿಸುವಿಕೆಯನ್ನು ಪ್ರಕಟಿಸಿತು. ಈ ಹಿನ್ನೆಲೆಯಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಆಯ್ಕೆಗಳು: ಹೇಳಿಕೆ 1, ಕಾರ್ಪೊರೇಷನ್ ಬ್ಯಾಂಕ್ ಉಡುಪಿಯಲ್ಲಿ ಸ್ಥಾಪಿತವಾಗಿತ್ತು. ಹೇಳಿಕೆ 2, ಅಮ್ಮೆಂಬಳ ಸುಬ್ಬರಾವ್ ಪೈ ಅವರ ನೇತೃತ್ವದಡಿ ಕೆನರಾ ಬ್ಯಾಂಕ್ ಸ್ಥಾಪನೆಯಾಯಿತು. ಹೇಳಿಕೆ 3, ಎಲ್ಲಾ 4 ಬ್ಯಾಂಕ್ಗಳು ಕರ್ನಾಟಕದಲ್ಲಿ ಸ್ಥಾಪನೆಯಾದವು. ಹೇಳಿಕೆ 4, ಕಾರ್ಪೊರೇಷನ್ ಬ್ಯಾಂಕ್ನ ಸಂಸ್ಥಾಪಕ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಹಾಜಿ ಕಾಸಿಂ ಸಾಹೇಬರ್ ಬಹದ್ದೂರ್. ಉತ್ತರ ಹೇಳಿಕೆ 3 ಸರಿಯಿಲ್ಲ. ಸ್ವೀಡಿಷ್ನ ಗ್ರೇಟಾ ಥನ್ಬರ್ಗ್ ಎಂಬ ಯುವತಿಯು ಹವಾಮಾನ ಬದಲಾವಣೆ ವಿರುದ್ಧದ ಚಳುವಳಿಯಲ್ಲಿ ತೊಡಗಿದ್ದು ಯಾವ ಕಾರಣಗಳಿಗಾಗಿ 2019ರ ಮಧ್ಯೆ ಸುದ್ದಿಯಲ್ಲಿದ್ದರು? ಉತ್ತರ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಗಳಿಸಿದ್ದಕ್ಕಾಗಿ. ಭಾರತೀಯ ನೌಕಾಪಡೆ ನಿಶ್ಚಿತಗೊಳಿಸಿದ ವಿಂಗ್ ಡಾರ್ನಿಯರ್ ಕಣ್ಗಾವಲು ವಾಯುನೌಕೆಯನ್ನು ಹಾರಿಸಲು ಕೊಚ್ಚಿಯಲ್ಲಿನ ನೌಕಾ ಕಾರ್ಯಾಚರಣೆಗಳಿಗೆ ಇತ್ತೀಚೆಗೆ ಸೇರಿದ ಭಾರತೀಯ ನೌಕಾದಳದ ಪ್ರಥಮ ಮಹಿಳಾ ಪೈಲಟ್? ಉತ್ತರ ಬಿಹಾರದಿಂದ ಸಬ್ ಲೆಫ್ಟಿನೆಂಟ್ ಶಿವಾಂಗಿ ಸ್ವರೂಪ್. ಇಥಿಯೋಪಿಯಾ ದೇಶವು ಇತ್ತೀಚೆಗೆ ಉಡಾವಣೆ ಮಾಡಿದ ಪ್ರಥಮ ಉಪಗ್ರಹದ ಹೆಸರು? ಉತ್ತರ ETRSS-1. ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ಯಾರು ಇತ್ತೀಚೆಗೆ ನಿರ್ದೇಶಕರಾಗಿ ನೇಮಕವಾಗಿದ್ದಾರೆ? ಉತ್ತರ ಸೇತುರಾಮನ್ ಪಂಚನಾಥನ್. 2019ರ ಜುಲೈನಲ್ಲಿ ಮುಖ್ಯ ಹಣಕಾಸು ಅಧಿಕಾರಿ ಮತ್ತು ವಿಶ್ವ ಬ್ಯಾಂಕ್ ಗುಂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೇಮಕಗೊಂಡ ಭಾರತೀಯ ಮಹಿಳಾ ಅರ್ಥಶಾಸ್ತ್ರಜ್ಞರು ಯಾರು? ಉತ್ತರ ಅಂಶುಲಾ ಕಾಂತ್. ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಶಿಕ್ಷೆ ಎಂದರೆ ಮರಣದಂಡನೆ ಶಿಕ್ಷೆ ಎಂಬ ಸಂವಿಧಾನಾತ್ಮಕ ಉಪಬಂಧವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದದ ಅನುಸಾರವಾಗಿ ತಿರಸ್ಕರಿಸಿದ್ರು? ಉತ್ತರ ಅನುಚ್ಛೇದ 72 ಭಾಗ 5. ಇತ್ತೀಚಿನ ಸುದ್ದಿಯಲ್ಲಿದ್ದ ಕೆಳಗಿನ ಸಮಿತಿಗಳು ಮತ್ತು ಅವುಗಳ ಆಜ್ಞೆಗಳನ್ನು ಪರಿಗಣಿಸಿ. ಸಮಿತಿ ನಿರ್ಧಾರ. ಮ್ಯಾಂಡೇಟ್. ಎ. ಯುಕೆ ಸಿನ್ಹಾ ಸೆಬಿಯಲ್ಲಿ ಕಾಯ್ದಿರಿಸಿದ ಹೆಚ್ಚಿನ ಹಣವನ್ನು ಸರ್ಕಾರಕ್ಕೆ ವರ್ಗಾವಣೆ ಮಾಡುವುದು. ಬಿ.
ನಂದನ್ ನಿಲೇಕಣಿ, ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವುದು. ಸಿ. ಬಿಮಲ್ ಜಲನ್, ಆರ್ಥಿಕ ಬಂಡವಾಳ ಚೌಕಟ್ಟು. ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ? ಉತ್ತರ ಬಿ ಮತ್ತು ಸಿ ಮಾತ್ರ ಸರಿಯಾಗಿ ಹೊಂದಿಕೆಯಾಗಿದೆ. ಯಾವ ನಗರವನ್ನು ಯುನೆಸ್ಕೋ 2020 ವಿಶ್ವ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ ಎಂದು ಹೆಸರಿಸಿದೆ? ಉತ್ತರ ರಿಯೋ ಡಿ ಜೆನೈರೋ. ಭಾರತೀಯ ಸಶಸ್ತ್ರ ದಳದಲ್ಲಿ ಲೆಫ್ಟಿನೆಂಟ್ ಜನರಲ್ ಪದವಿ ಪಡೆದ ಭಾರತದ ಮೊದಲ ದಂಪತಿ? ಉತ್ತರ ಮಾಧುರಿ ಕಾನಿಟ್ಕರ್ ಮತ್ತು ರಾಜೀವ್ ಕಾನಿಟ್ಕರ್. 2019 ಸಾಲಿನ ವಿಶ್ವ ಮಣ್ಣಿನ ದಿನದ ಧ್ಯೇಯ ವಾಕ್ಯವೇನು? ಉತ್ತರ ಮಣ್ಣಿನ ಸವಕಳಿ ತಡೆಯಿರಿ, ನಮ್ಮ ಭವಿಷ್ಯ ಕಾಪಾಡಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2020ನೇ ವರ್ಷವನ್ನು ಡ್ಯಾಶ್ ಎಂದು ಘೋಷಿಸಿದೆ. ಉತ್ತರ ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್. 2019 ಜನವರಿಯಲ್ಲಿ ಪ್ರಥಮವಾಗಿ ಚಂದ್ರನ ದೂರದ ಮತ್ತೊಂದು ಬದಿಯ ಮೇಲಿಳಿದ ಚೀನೀಯರ ಬಾಹ್ಯಾಕಾಶ ನೌಕೆ? ಉತ್ತರ ಚಾಂಗ್ E4. 2019ನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಿಲ್ಲದವರು ಈ ಕೆಳಗಿನವರಲ್ಲಿ ಯಾರು? ಆಯ್ಕೆಗಳು ಪ್ರಣಬ್ ಮುಖರ್ಜಿ, ಭೂಪೆನ್ ಹಜಾರಿಕಾ, ಅಟಲ್ ಬಿಹಾರಿ ವಾಜಪೇಯಿ, ನಾನಾಜಿ ದೇಶ್ಮುಖ್. ಉತ್ತರ ಅಟಲ್ ಬಿಹಾರಿ ವಾಜಪೇಯಿ. 2018-19 ವಿತ್ತೀಯ ವರ್ಷದಲ್ಲಿ ದೇಶದ ಒಟ್ಟು ತೈಲ ಅಗತ್ಯಗಳಲ್ಲಿ 1/5 ಭಾಗಕ್ಕಿಂತಲೂ ಹೆಚ್ಚು ಕಚ್ಚಾ ತೈಲವನ್ನು ಭಾರತ ಪೂರೈಸಿರುವ ದೇಶ? ಉತ್ತರ ಇರಾಕ್. ಮೇಕ್ ಇನ್ ಇಂಡಿಯಾ ಅಭಿಯಾನದಡಿಯಲ್ಲಿ ಲಘು ಯುದ್ಧ ಹೆಲಿಕಾಪ್ಟರ್ ಅನ್ನು ಭಾರತದ ಯಾವ ಸ್ಥಳದಲ್ಲಿ ತಯಾರಿಸಲಾಗುತ್ತದೆ? ಉತ್ತರ ಬೆಂಗಳೂರು. ಕೋವಿಡ್-19 ಉಂಟಾಗಲು ಕಾರಣವಾದ ಕರೋನಾ ವೈರಸ್ನಲ್ಲಿ ಡ್ಯಾಶ್ ಇದೆ? ಉತ್ತರ ಆರ್ಎನ್ಎ. ಕೋವಿಡ್-19 ಒಂದು ಡ್ಯಾಶ್. ಉತ್ತರ ವಿಶ್ವಪೂರ್ಣ ಸಾಂಕ್ರಾಮಿಕ ಪಿಡುಗು, ಅಂದರೆ ಪ್ಯಾಂಡಮಿಕ್. 2020 ವಿಶ್ವ ಜನಸಂಖ್ಯಾ ದಿನದ ವಿಷಯ ಯಾವುದು? ಉತ್ತರ ಮಹಿಳೆಯರ ಮತ್ತು ಹುಡುಗಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ಕಾಪಾಡುವುದು ಹೇಗೆಂದು. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2019 ಯಾವ ನಗರದಲ್ಲಿ ನಡೆಯಿತು? ಉತ್ತರ ಅಹಮದಾಬಾದ್. ಇತ್ತೀಚಿನ ಸುದ್ದಿಯಲ್ಲಿ ಕಂಡುಬರುವ ವ್ಯೋಮ್ ಮಿತ್ರ ಎಂಬ ಶಬ್ದವು ಡ್ಯಾಶ್ ಕೂಡ ಸಂಬಂಧಿಸಿದೆ. ಉತ್ತರ ಇಸ್ರೋದಿಂದ ರೂಪಿಸಿದ ಯಾಂತ್ರಿಕ ಮನುಷ್ಯ, ಹ್ಯೂಮನಾಯ್ಡ್ ರೋಬೋಟ್. ಇತ್ತೀಚಿನ ಸುದ್ದಿಯಲ್ಲಿ ಕಂಡುಬರುವ ಲ್ಯಾಂಪೆಡುಸಾ ದ್ವೀಪವು ಡ್ಯಾಶ್ ಅಲ್ಲಿದೆ? ಉತ್ತರ ಮೆಡಿಟರೇನಿಯನ್ ಸಮುದ್ರ. ಇತ್ತೀಚಿನ ವರದಿ ಪ್ರಕಾರ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ಯಾವ ದೇಶವಾಗಿದೆ? ಉತ್ತರ ಯುಎಸ್ಎ. ಇತ್ತೀಚೆಗೆ ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಉತ್ತರ ಮಧ್ಯಪ್ರದೇಶ. 2015-16ರಿಂದ 2019-20 5 ವರ್ಷಗಳ ಅವಧಿಯಲ್ಲಿ ಎಷ್ಟು ನಗರಗಳನ್ನು ಚಾಕಚಕ್ಯತೆ ನಗರಗಳ ಮಂಡಳಿ, ಅಂದರೆ ಸ್ಮಾರ್ಟ್ ಸಿಟೀಸ್ ಮಿಷನ್ ವ್ಯಾಪ್ತಿಗೆ ಒಳಪಡಿಸಿದೆ? ಉತ್ತರ 100 ನಗರಗಳು. ಜಾರ್ಜ್ ಫ್ಲಾಯ್ಡ್ ಅವರ ಸಾವು ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಯಿತು. ಅವರ ಮೃತ್ಯು ಡ್ಯಾಶ್ನಲ್ಲಿ ಆಯಿತು? ಉತ್ತರ ಯುಎಸ್ಎ. 2019ರಲ್ಲಿ ರಾಜ್ಯಗಳಲ್ಲಿ ಅಂಕಿತ ವಹಿವಾಟಿನ, ಅಂದರೆ ಡಿಜಿಟಲ್ ವಹಿವಾಟಿನ ಸಂಖ್ಯೆಯಲ್ಲಿ ಯಾವುದು ಅಗ್ರಸ್ಥಾನದಲ್ಲಿದೆ? ಉತ್ತರ ಮಹಾರಾಷ್ಟ್ರ. ಯಾವ ದೇಶವು ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿಯನ್ನು ಪರಿಚಯಿಸಿತು? ಉತ್ತರ ಪೋರ್ಚುಗಲ್. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯಕ್ಕೆ ಅಗ್ರ 10 ಬೆದರಿಕೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಕೆಳಗಿನವುಗಳಲ್ಲಿ ಯಾವುದು ಅದು? 1. ವಾಯುಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ. 2. ಡೆಂಗ್ಯೂ. 3. ದುರ್ಬಲ ಪ್ರಾಥಮಿಕ ಆರೋಗ್ಯ ರಕ್ಷಣೆ. ಉತ್ತರ ಮೇಲಿನ 3 ಸರಿಯಿದೆ. ಯಾವ ರಾಜ್ಯದಲ್ಲಿ ಶಾಸನಾಂಗ ಪರಿಷತ್ತು ಇಲ್ಲ? ಆಯ್ಕೆಗಳು ಬಿಹಾರ, ಮಧ್ಯಪ್ರದೇಶ, ಕರ್ನಾಟಕ, ತೆಲಂಗಾಣ. ಉತ್ತರ ತೆಲಂಗಾಣ. ಈ ಕೆಳಗಿನ ಯಾವ ದೇಶವು 2025ರೊಳಗೆ S-400 ಕ್ಷಿಪಣಿಗಳನ್ನು ಭಾರತಕ್ಕೆ ತಲುಪಿಸಲು ಯೋಜಿಸಲಾಗಿದೆ? ಆಯ್ಕೆಗಳು ಯುಎಸ್ಎ, ರಷ್ಯಾ, ಜಪಾನ್, ಫ್ರಾನ್ಸ್. ಉತ್ತರ ರಷ್ಯಾ. ಯಾರು ಶರೀರಶಾಸ್ತ್ರ ಅಥವಾ ಔಷಧ ವಿಭಾಗದಲ್ಲಿ 2020 ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ? ಆಯ್ಕೆಗಳು ಹಾವೆ ಜೆ ಆಲ್ಟರ್, ಅಮೆರಿಕ,
ಚಾರ್ಲ್ಸ್ ಎಂ ರೈಸ್ ಅಮೆರಿಕ, ಮೈಕಲ್ ಹೌಟನ್ ಬ್ರಿಟನ್. ಇವುಗಳಲ್ಲಿ ಎಲ್ಲರೂ ಸರಿಯಾದ ಉತ್ತರ. ಇವುಗಳಲ್ಲಿ ಎಲ್ಲರೂ. ರಸಾಯನಶಾಸ್ತ್ರದ 2020 ನೊಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಹೆಸರುಗಳಲ್ಲಿ ಯಾರಿಗೆ ನೀಡಲಾಗಿದೆ? ಆಯ್ಕೆಗಳು: 1. ಎಮ್ಯಾನ್ಯುಯಲ್ ಚಾರ್ಪೆಂಟಿಯರ್, 2. ಜೆನಿಫರ್ ಎ ಡೌಡ್ನಾ, 3. 1 ಮತ್ತು 2, 4 ಯಾವುದೂ ಅಲ್ಲ. ಉತ್ತರ 3, 1 ಮತ್ತು 2, 2. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತು? ಉತ್ತರ 1996. ಕಳೆದ 7 ವರ್ಷಗಳಲ್ಲಿ 2ನೇ ಸುತ್ತಿನ ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಸ್ಪರ್ಧೆಯಲ್ಲಿ ಪ್ರವೇಶಿಸಿದ ಮೊದಲ ಭಾರತೀಯ ಯಾರು? ಉತ್ತರ ಸುಮಿತ್ ನಾಗಲ್. ಹಿಮಾಚಲ ಪ್ರದೇಶದ ಹೊಸ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಬಂಡಾರು ದತ್ತಾತ್ರೇಯ. ಸತ್ಯಪಾಲ್ ಮಲಿಕ್ ಅವರನ್ನು ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಯಿತು? ಉತ್ತರ ಮೇಘಾಲಯ. ಅಶೋಕ್ ಲವಾಸಾ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ನೇಮಿಸಲಾಗಿದೆ? ಉತ್ತರ ರಾಜೀವ್ ಕುಮಾರ್. ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಜಸರಾಜ್ ಡ್ಯಾಶ್ ಜೊತೆ ಸಂಬಂಧಿಸಿದ್ದಾರೆ? ಉತ್ತರ ಸಂಗೀತ. ಇಂದ್ರ INDRA ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ? ಉತ್ತರ ರಷ್ಯಾ. ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು. ಇದನ್ನು ಯಾವ ರಾಜ್ಯ ಆರಂಭಿಸಿದೆ? ಉತ್ತರ ಕರ್ನಾಟಕ. ಭಾರತದ ಅತ್ಯಂತ ಉದ್ದವಾದ ರೋಪ್ವೇ ಅನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ? ಉತ್ತರ ಬ್ರಹ್ಮಪುತ್ರ. ಕರ್ನಾಟಕ ರಾಜ್ಯವು ಕೋವಿಡ್-19 ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆಪ್ ಅನ್ನು ಆರಂಭಿಸಿದೆ? ಉತ್ತರ ಆಪ್ತಮಿತ್ರ. ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಗಂಗಾವತಿ. ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಓಟ ನಡೆಯುತ್ತದೆ? ಉತ್ತರ ಕಂಬಳ. ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿತು? ಉತ್ತರ UAE. ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರಾಗಿ ನೇಮಿಸಲಾಯಿತು? ಉತ್ತರ ಪರೇಶ್ ರಾವಲ್. ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು? ಉತ್ತರ ಬೆಂಗಳೂರು. ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ? ಉತ್ತರ ಕೇರಳ. US ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಟೆನ್ನಿಸ್ ಟೈಟಲ್ ಅನ್ನು 2020ರಲ್ಲಿ ಯಾರು ಜಯಿಸಿದರು? ಉತ್ತರ ಡೊಮಿನಿಕ್ ಥೀಮ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಗೀತಾ ಗೋಪಿನಾಥ್ ಅರ್ಥಶಾಸ್ತ್ರಜ್ಞೆ, ಗ್ರೇಟಾ ಥಾನ್ಬರ್ಗ್ ಪರಿಸರವಾದಿ, PV ಸಿಂಧು ಬ್ಯಾಡ್ಮಿಂಟನ್ ಪಟು. ಮೇಲಿನ ಎಲ್ಲವೂ? ಉತ್ತರ ಮೇಲಿನ ಎಲ್ಲವೂ. ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಉತ್ತರ ಅಭಯ ಶ್ರೀನಿವಾಸ ಓಕಾ. 2020 ಜನವರಿ 27ರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವುದು? ಉತ್ತರ ಆಂಧ್ರಪ್ರದೇಶ. ICC 2019ರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ವಿರಾಟ್ ಕೊಹ್ಲಿ. ರಾಫೆಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಲ್ಲಿದೆ? ಉತ್ತರ ಫ್ರಾನ್ಸ್. ಜಾಗತಿಕ ಅಪಾಯಗಳ ವರದಿ 2021 ಬಿಡುಗಡೆಗೊಳಿಸಿದವರು? ಉತ್ತರ ವಿಶ್ವ ಆರ್ಥಿಕ ವೇದಿಕೆ. ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ಶಿನ್ಯೂ ಮೈತ್ರಿ ಎಂಬ ಸಮರಾಭ್ಯಾಸವನ್ನು ಆಯೋಜಿಸುತ್ತಿದೆ? ಉತ್ತರ ಜಪಾನ್. ಯಾವ ಸಚಿವಾಲಯವು ಇಂಡಿಯಾ ಗೇಟ್ನ ಹುಲ್ಲುಹಾಸಿನ ಮೇಲೆ ಅಕ್ಟೋಬರ್ 2019ರಲ್ಲಿ ಸಾರಸ್ ಅಜೀವಿಕ ಮೇಳವನ್ನು ಆಯೋಜಿಸಿತ್ತು? ಉತ್ತರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ದ್ಯುತಿ ಚಾಂದ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ಉತ್ತರ ಅಥ್ಲೆಟಿಕ್ಸ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ವಿಮಾನ ದಳದ ವಾಯುವಿನಿಂದ ವಾಯು ರೀಫ್ಯೂಯಲರ್ ಅಂದರೆ ಏರ್ ಟು ಏರ್ ರೀಫ್ಯೂಯಲರ್ ವಿಮಾನ ನೌಕೆ? ಆಯ್ಕೆಗಳು C-17 ಗ್ಲೋಬ್ ಮಾಸ್ಟರ್, ಇಲ್ಯೂಷನ್ 76, ಇಲ್ಯೂಷನ್ 78, C-130E.
ಉತ್ತರ ಇಲ್ಯೂಷನ್ 78. ಚಂದ್ರಯಾನ 2 ಭಾರತದ ಎರಡನೇ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ಇದರ ಲ್ಯಾಂಡರ್ ಉತ್ತರ ವಿಕ್ರಮ್. 2020ರಲ್ಲಿ G20 ಶೃಂಗಸಭೆಯನ್ನು ಆಯೋಜಿಸುವ ದೇಶ ಯಾವುದು? ಉತ್ತರ ಸೌದಿ ಅರೇಬಿಯಾ. 2018ರ G20 ಸಮಿಟ್ ಅನ್ನು ಯಾವ ದೇಶ ನಡೆಸಿಕೊಟ್ಟಿತು? ಉತ್ತರ ಅರ್ಜೆಂಟೈನಾ. ಯಾವ ದೇಶವು G20 ಸಮೂಹದ ಸದಸ್ಯವಾಗಿಲ್ಲ? ಆಯ್ಕೆಗಳು ಭಾರತ, ಇಂಡೋನೇಷ್ಯಾ, ಥೈಲ್ಯಾಂಡ್, ಸೌದಿ ಅರೇಬಿಯಾ. ಉತ್ತರ ಥೈಲ್ಯಾಂಡ್. G20 ಸಮಿಟ್ಗೆ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ ಎಂದು ಇತ್ತೀಚೆಗೆ ಘೋಷಿಸಲಾಗಿದೆ? ಉತ್ತರ 2022. ಟೋಕಿಯೋ 2020 ಒಲಿಂಪಿಕ್ ಕ್ರೀಡೆಯ ಅಧಿಕೃತ ಮಾಸ್ಕಾಟ್ ಯಾವುದು? ಉತ್ತರ ಮಿರೈಟೋವಾ. 2020ರಲ್ಲಿ ನಡೆಯುವಂತಿದ್ದ ಒಲಿಂಪಿಕ್ಸ್ 2021ಕ್ಕೆ ಮುಂದೂಡಲಾಗಿ ಯಾವ ದೇಶದಲ್ಲಿ ನಡೆಯಲಿದೆ? ಉತ್ತರ ಜಪಾನ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥರು ಯಾವ ಜಿಲ್ಲೆಯನ್ನು ಅಯೋಧ್ಯ ಎಂದು ಮರುಹೆಸರಿಸಿದರು? ಉತ್ತರ ಫೈಜಾಬಾದ್. ಕಿವಿ ಮಾತು. ಪ್ರಿಯ ಸ್ನೇಹಿತರೆ, ಇತ್ತೀಚೆಗೆ ನಮ್ಮನ್ನಗಲಿದ ಭಾರತ ದೇಶವು ಕಂಡ ಖ್ಯಾತ ಸಾಹಿತಿ, ದಲಿತ ಕವಿ ಎಂದೇ ಖ್ಯಾತರಾಗಿದ್ದ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ತಮ್ಮ ಆರಂಭದ ದಿನಗಳಲ್ಲಿ ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದರಿಂದ ಮನೆಯಲ್ಲಿ ಬರೆಯಲು ಜಾಗವಿಲ್ಲದ ಕಾರಣ ಸ್ಮಶಾನದಲ್ಲಿ ಕುಳಿತು ಕಾವ್ಯ, ಕತೆ, ಕಾದಂಬರಿಗಳನ್ನು ಬರೆದಿದ್ದಾಗಿ ಸಂದರ್ಶನದಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ರು. ಸ್ನೇಹಿತರೆ, ಸಾಧನೆ ಮಾಡಲು ಯಾವ ಜಾಗವಾದರೇನು, ಯಾವ ಜಾತಿಯಾದರೇನು, ಛಲವಿರಬೇಕು ಎಂಬುದನ್ನು ನಾಡಿನ ಜನತೆಗೆ ಪರಿಚಯಿಸಿದ ಮಹಾಚೇತನರು ಇವರಾಗಿದ್ದಾರೆ. ನಾವು ಸಾಧನೆ ಮಾಡಲು ಹೊರಟಾಗ ಎಲ್ಲವೂ ಸರಿ ಇರೋದಿಲ್ಲ, ವ್ಯವಸ್ಥಿತವಾಗಿರೋದಿಲ್ಲ, ಹಾಗೆ ಅಂದುಕೊಂಡಂತೂ ಇರೋದಿಲ್ಲ. ಅದನ್ನ ಸರಿ ಮಾಡಿಕೊಂಡು ಮುಂದೆ ಸಾಗಬೇಕು, ಇಲ್ಲವೇ ಅದೇ ದಾರಿಯಲ್ಲಿ ಸಾಗಬೇಕು. ಆಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ. ಹೀಗೆ ಇರಬೇಕು ಅಂತ ಅನ್ಕೋಬೇಡ, ಇರೋದಕ್ಕೆ ಹೊಂದಿಕೊಂಡು ಸಾಗು, ಆಗ ಮಾತ್ರ ಯಶಸ್ಸು ಸಾಧಿಸ್ತೀಯ. ದ ರೋಡ್ ಟು ಸಕ್ಸಸ್ ಇಸ್ ಆಲ್ವೇಸ್ ಅಂಡರ್ ಕನ್ಸ್ಟ್ರಕ್ಷನ್. ಯಶಸ್ಸು ಯಾರಿಗೂ ಸುಲಭವಾಗಿ ದೊರೆಯೋದಿಲ್ಲ. ಸುಲಭವಾಗಿ ದೊರೆತ್ರೆ ಅದು ಸಾಧನೆ ಆಗೋದಿಲ್ಲ. ಅದೊಂದು ಕಲ್ಲು ಮುಳ್ಳಿನ ಹಾದಿ. ಛಲ ಬಿಡದೆ ಮುನ್ನಡೆದ್ರೆ ಫಲ ನಿಶ್ಚಿತ, ಇಲ್ಲದಿದ್ರೆ ಸೋಲು ಖಚಿತ. ನಾವು ನಿರಂತರವಾಗಿ ಯಾವುದರ ಬಗ್ಗೆ ಯೋಚಿಸ್ತೇವೋ ಅದೇ ನಾವಾಗ್ತೀವಿ ಅನ್ನೋ ಹಾಗೆ ಸದಾ ನಾವು ನಮ್ಮ ಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಬೇಕು. ಆಗ ಮಾತ್ರ ಅದರಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಕಬ್ಬಿಣವನ್ನು ಯಾರೊಬ್ಬರೂ ನಾಶ ಮಾಡೋದಿಲ್ಲ, ಆದರೆ ಅದರೊಳಗಿನ ತುಕ್ಕು ಅದನ್ನ ನಾಶ ಮಾಡಬಲ್ಲದು. ಹಾಗೆ ಒಬ್ಬ ವ್ಯಕ್ತಿಯನ್ನು ಬೇರೊಬ್ರು ನಾಶ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಅವನ ಮನಸ್ಥಿತಿಯೇ ಆತನನ್ನು ನಾಶ ಮಾಡತ್ತೆ. ಸಾಧಿಸಲೇಬೇಕೆಂಬ ಮನಸ್ಥಿತಿ ಹೊಂದಿದ್ರೆ ಅರಣ್ಯ, ಸ್ಮಶಾನ, ಆಸ್ಪತ್ರೆಯಲ್ಲಿದ್ರೂ ಸಾಧಿಸಬಹುದು. ಹೋಟೆಲ್ ಕೆಲಸ ಮಾಡುತ್ತಾ IAS ಪಾಸ್ ಆಗಿ ಅಧಿಕಾರಿಗಳಾಗಿರುವ ಅನೇಕ ಸಾಧಕರು ನಮ್ಮ ಸುತ್ತಮುತ್ತಲಿದ್ದಾರೆ. ಇನ್ನೊಂದು ಉದಾಹರಣೆನ ಈ ಸಮಯದಲ್ಲಿ ನಿಮಗೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಕೋವಿಡ್-19 ಎರಡನೇ ಅಲೆ ದೇಶದಾದ್ಯಂತ ಮಕ್ಕಳು, ಮಹಿಳೆಯರು, ವಯಸ್ಕರು, ವಿದ್ಯಾರ್ಥಿಗಳು ಅಂದೇ ಎಲ್ಲಾ ವರ್ಗದ ಜನರನ್ನ ಕಾಡ್ತು. ಸೋಂಕಿತರು ಆಸ್ಪತ್ರೆಯಲ್ಲಿ ತಿಂಗಳುಗಟ್ಟಲೆ ಚಿಕಿತ್ಸೆಯನ್ನ ಪಡೆದ್ರು. ಕೆಲವರಂತೂ ಜೀವನ ಮುಗ್ದೇ ಹೋಯ್ತು ಅನ್ನೋ ಹಾಗೆ ವರ್ತಿಸಿದ್ರು. ಆದರೆ ಅಂತಹ ಸಂಕಷ್ಟ ಕಾಲದಲ್ಲೂ ಭವಿಷ್ಯದ ಬಗ್ಗೆ ಭರವಸೆ ಇಟ್ಟು ಆತ್ಮವಿಶ್ವಾಸದಿಂದ ಮುನ್ನಡೆದ ಎಷ್ಟೋ ಮಂದಿಯನ್ನ ನೋಡಬಹುದು ಆಗಿತ್ತು. ಇದಕ್ಕೊಂದು ಉದಾಹರಣೆ ಒಡಿಶಾ ರಾಜ್ಯದ ಗಂಜಾಂ ಜಿಲ್ಲೆಯ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ ಹಾಗೂ ಜಿಲ್ಲಾಧಿಕಾರಿಯೂ ಆದ ವಿಜಯ್ ಕಲಾಂ ಅವರು ಅಲ್ಲಿನ ಕೋವಿಡ್ ಸೆಂಟರ್ಗೆ ಭೇಟಿ ನೀಡಿದಾಗ ಕಂಡ ಒಂದು ದೃಶ್ಯ. ಅದನ್ನು ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದು ದೇಶದಾದ್ಯಂತ ಸುದ್ದಿಯಾಯಿತು. ಅದೇನೆಂದ್ರೆ, ಕೋವಿಡ್ ಸೋಂಕಿತನೊಬ್ಬ ತಾನು ದಾಖಲಾದ ಕೋವಿಡ್ ಸೆಂಟರ್ನಲ್ಲಿ ತನಗಾಗಿರುವ ರೋಗವನ್ನ ಲೆಕ್ಕಿಸದೆ ತನ್ನ ಚಾರ್ಟೆಡ್ ಅಕೌಂಟೆಂಟ್ ಅಂದರೆ CA ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದ. ಆ ಯುವಕ ತನ್ನ ಹಾಸಿಗೆಯ ಮೇಲೆ ಪುಸ್ತಕಗಳನ್ನ ಮತ್ತು ನೋಟ್ ಪುಸ್ತಕಗಳನ್ನ ಹಗಲಿರುಳು ಇಟ್ಕೊಂಡು ಶ್ರಮವಹಿಸಿ ಅಭ್ಯಾಸ ಮಾಡ್ತಿದ್ದ.
ಇದನ್ನು ನೋಡೋದಿಕ್ಕೆ ಹೆಮ್ಮೆಯ ವಿಷಯ ಆಗಿತ್ತು. ಕೋವಿಡ್ ಬಂದಿದೆ ಅಂತ ತಿಳಿದೇ ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದರೆ ಅದೇ ಕೋವಿಡ್ ರೋಗ ಬಂದ್ರೂ ಧೃತಿಗೆಡದೆ ಆತ್ಮವಿಶ್ವಾಸದಿಂದ ಮುನ್ನಡೆದವರೂ ಇದ್ದಾರೆ. ಸಾಧಿಸಲೇಬೇಕೆಂಬ ಛಲ ಇದ್ರೆ ಯಾವ ಜಾಗ ಆದ್ರೇನು, ಯಾವ ಪರಿಸ್ಥಿತಿ ಆದ್ರೇನು. ಸ್ನೇಹಿತರೆ, ಸೌಲಭ್ಯ ಇಲ್ಲ ಅಂತ ಕೊರಗದೆ ಇರುವ ಸೌಲಭ್ಯವನ್ನೇ ಬಳಸಿಕೊಂಡು ಸಾಧಿಸಿ ತೋರಿಸಿ. ಅಂತಹ ಸಾಧಕರು ನೀವಾಗಿ ಅಂತ ಹಾರೈಸ್ತೀನಿ. ಮಿತ್ರಜ್ಯೋತಿ ವಾರ್ತೆ. ದಿನನಿತ್ಯ ಯೋಗ ಮಾಡೋದ್ರಿಂದ ದೇಹ ಹಾಗೂ ಮನಸ್ಸಿನ ಆರೋಗ್ಯ ಸುಸ್ಥಿರವಾಗಿರುತ್ತೆ. ದೃಷ್ಟಿ ವಿಶೇಷಚೇತನರಿಗೆ ಯೋಗವನ್ನು ಕಲಿಸೋದು ಒಂದು ಸವಾಲೇ ಸರಿ. ಈ ನಿಟ್ಟಿನಲ್ಲಿ ಮಿತ್ರಜ್ಯೋತಿ ಬ್ರೈಲ್ ಮುದ್ರಣಾಲಯವು ಸೂರ್ಯ ನಮಸ್ಕಾರ ಎಂಬ ಬ್ರೈಲ್ ಪುಸ್ತಕವನ್ನು ಮುದ್ರಿಸಿ ಪ್ರಕಟಿಸಿದೆ. ಈ ಪುಸ್ತಕದಲ್ಲಿ ಸೂರ್ಯ ನಮಸ್ಕಾರದ ಪ್ರತಿಯೊಂದು ಹಂತದ ವಿವರಣೆಯನ್ನು ಉಪ್ಪು ಚಿತ್ರದ ಸಮೇತ ನೀಡಲಾಗಿದೆ. ಇದನ್ನ ನೋಡಿ ದೃಷ್ಟಿ ವಿಶೇಷಚೇತನರು ಸೂರ್ಯ ನಮಸ್ಕಾರವನ್ನು ಮಾಡಲು ಕಲಿಯಲು ಬಹಳ ಉಪಯೋಗವಾಗಿದೆ. ಇದನ್ನು ಕೊಂಡುಕೊಳ್ಳಲು ಬಯಸುವವರು ಮಿತ್ರಜ್ಯೋತಿ ಬ್ರೈಲ್ ಮುದ್ರಣಾಲಯವನ್ನು ದೂರವಾಣಿ ಸಂಖ್ಯೆ 22587623, ಎಸ್ಟಿಡಿ ಕೋಡ್ 080, ಎಕ್ಸ್ಟೆನ್ಷನ್ 26 ಮೂಲಕ ಕರೆ ಮಾಡಬಹುದು. ಅಥವಾ ಮಿತ್ರಜ್ಯೋತಿ ಬ್ರೈಲ್ ಮುದ್ರಣಾಲಯವನ್ನು ಇಮೇಲ್ ವಿಳಾಸ mjbraielli@mitrajothi.org, mjbrailpress@mitrajyoti.org ಮೂಲಕ ಸಂಪರ್ಕಿಸಬಹುದು. ಆಗಸ್ಟ್ 2, 2021ರಂದು ಮಿತ್ರಜ್ಯೋತಿಯ ಸ್ವಯಂ ಸೇವಕರಾದ ಶ್ರೀಮತಿ ಕಾಂಚನಾ ಅವರು ಮಿತ್ರಜ್ಯೋತಿಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ತಮ್ಮ 60ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಕಾಂಚನಾ ಅವರು ಮಿತ್ರಜ್ಯೋತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆಯ ಸಂವಹನವನ್ನು ಕಲಿಸಿಕೊಡ್ತಿದ್ದಾರೆ. ಆಗಸ್ಟ್ 6, 2021ರಂದು ವಾಯ್ಸ್ ಆಫ್ ನೀಡಿ ಸಂಸ್ಥೆಯ ಶ್ರೀ ಅರುಣ್ ಅವರು ಮಿತ್ರಜ್ಯೋತಿಯ ಕಂಪ್ಯೂಟರ್ ತರಬೇತಿ ವಿದ್ಯಾರ್ಥಿಗಳಿಗೆ 2016ರ ಆರ್ಪಿಡಿ ಆಕ್ಟ್ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿ ದಿವ್ಯಾಂಗರ ಹಕ್ಕುಗಳ ಬಗ್ಗೆ ಅರಿವನ್ನು ಉಂಟು ಮಾಡಿದ್ರು. ಇದರೊಂದಿಗೆ ಕಾನೂನಿನ ಪ್ರಾಥಮಿಕ ತಿಳುವಳಿಕೆಯನ್ನು ಕೂಡ ಅವರೆಲ್ಲರಿಗೂ ನೀಡಿದ್ರು. ಈ ಕಾಯ್ದೆಯ ಪ್ರಕಾರ ದಿವ್ಯಾಂಗರು ಶಿಕ್ಷಣ, ಉದ್ಯೋಗ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪಡೆಯಬಹುದಾದ ಸೌಲಭ್ಯಗಳ ಬಗ್ಗೆ ಕೂಡ ವಿವರವಾಗಿ ತಿಳಿಸಿದ್ರು. ಭಾರತ ಸರ್ಕಾರವು ದಿವ್ಯಾಂಗರ ಸಬಲೀಕರಣಕ್ಕಾಗಿ ನೀಡುತ್ತಿರುವ ಸೌಲಭ್ಯ ಸೌಕರ್ಯಗಳ ಮಾಹಿತಿಯನ್ನು ತಿಳಿದು ಎಲ್ಲರಿಗೂ ಆಶ್ಚರ್ಯ ಹಾಗೂ ಸಂತೋಷವಾಯಿತು. ಮುಕ್ತಾಯ. ಸ್ನೇಹಿತರೆ, ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ಲಾಕ್ಡೌನ್ ಕಾರಣದಿಂದಾಗಿ ಮೇ, ಜೂನ್, ಜುಲೈ ತಿಂಗಳ ನಿಯತಕಾಲಿಕೆಗಳು ನಮ್ಮನ್ನು ತಡವಾಗಿ ತಲುಪಿದೆ. ಆದ ಕಾರಣ ಸ್ಪರ್ಧಾ ಶೃಂಖಲಾ ಸಂಚಿಕೆ ತಡವಾಗಿ ನಿಮ್ಮನ್ನು ತಲುಪುತ್ತಿದೆ. ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳುಗಳ ಮಾಹಿತಿಯನ್ನ ಜೂನ್ ಹಾಗೂ ಜುಲೈ ಸ್ಪರ್ಧಾ ಶೃಂಖಲಾ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಆದ್ದರಿಂದ ಈ 2 ಸಂಚಿಕೆಗಳ ಕಾಲಾವಧಿ ಸ್ವಲ್ಪ ಹೆಚ್ಚಿದೆ. ನೀವು ತಾಳ್ಮೆಯಿಂದ ಇದನ್ನ ಆಲಿಸಿದೀರಾ ಅಂತ ನಾನು ನಂಬಿದ್ದೀನಿ. ಈ ಸಂಚಿಕೆಗಳನ್ನು ಕೇಳಿದ ಮೇಲೆ ನಿಮಗೆ ಏನನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು, ಸಲಹೆ ಸೂಚನೆಗಳೇನು ಅನ್ನೋದನ್ನ ಖಂಡಿತ ನಮಗೆ ತಿಳಿಸಿ. ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಅನೇಕ ಹಬ್ಬಗಳು ಸಾಲು ಸಾಲಾಗಿ ಬರ್ತಿದೆ. ಈ ಎಲ್ಲಾ ಹಬ್ಬಗಳನ್ನು ಮನೆಯಲ್ಲೇ ಸುರಕ್ಷಿತವಾಗಿ ಇದ್ದುಕೊಂಡು ಸಂಭ್ರಮದಿಂದ ಆಚರಿಸಿ. ಎಲ್ಲರಿಗೂ ಮೊಹರಂ ಹಾಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮ್ಮ ಪ್ರಿಯ ಸ್ನೇಹಿತೆ ಶಾರದಾ.